ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದಷ್ಟು ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಆ್ಯಂಡ್ ಲೈವ್ ಸೆಷನ್ಸ್ ಬಂದು ಜನರಲಿ ಕೆಲವು ಕ್ವಶನ್ಸ್ಗಳು ಆಯಿತಾ, ಒಂದು ಬೇಕಾಗಿರೋಂತಹ ಕೆಲವು ಮಾಹಿತಿಗಳು, ಅದೊಂದು ಡೇಟಾಬೇಸ್ ರೀತಿಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಅಪ್ಡೇಟ್ ಮಾಡಿದ್ದೆ. ಅದರಲ್ಲಿ ನನಗೆ ಕೇಳಿದಂಥ ಕೆಲವು ಕ್ವಶನ್ಸ್ಗಳು ಅಪ್ಡೇಟ್ ಮಾಡಿದ್ದೀನಿ ಆ್ಯಂಡ್ ನೀವೇನು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಸೊ ಟೈಮ್ ಬಂದು ಈಗ ಒಂದು ಮಧ್ಯಾಹ್ನ ಟೈಮು. ಇವತ್ತೊಂದು ಕ್ಲಾಸ್ ಇತ್ತು, ಸೊ ಅದರಿಂದ ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತಿದ್ದೆ. ಸಂಜೆ ಒಂದು ಕ್ಲಾಸ್ ಇದೆ, ಅದರಿಂದ ಸ್ವಲ್ಪ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕೇಳಿರುವಂತಹ ಕ್ವಶನ್ಸ್ಗಳು ಏನಿದೆ ಅವಕ್ಕೆ ಏನೇನು ಮಾಹಿತಿಗಳು ಕೊಡಬೇಕು ಅದು ಹೇಳ್ತಾ ಹೋಗ್ತೇನೆ, ಆಯಿತಾ. ಒಂದು ತಕ್ಕಮಟ್ಟಕ್ಕೆ ಪ್ರಾಬ್ಲಮ್ ಕೇಳಿದ್ದೀರಾ, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವುದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಿಮಗೆ ಕ್ವಶನ್ಗಳು ಕಾಣಿಸ್ತಾ ಇರಬೇಕು. ಇದೆಲ್ಲ ಕಳಿಸಿರೋ ಅಂಥದ್ದು ಕೆಲವು ನನಗೆ ಕೇಳಿದಂಥ ಕ್ವಶನ್ಗಳು. ಟೈಮಿಂಗ್ಸಲ್ಲಿ ಅಲ್ಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ದೀನಿ. ಬೆಳಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಿದ್ವಿ, ಅದಾದ ನಂತರ ಕೆಲವು ಮಧ್ಯೆ ಅಪ್ಡೇಟ್ಸ್ ಆಗಿವೆ 11 ಗಂಟೆವರೆಗೂ. ಈಗ ಇದರಲ್ಲಿ ಲೋ ಶೋ ಗ್ರಿಡ್ ಬಗ್ಗೆ ಮಾಹಿತಿ ನೀಡಿದ್ರಿ. ಇದನ್ನು ಯಾವ ರೀತಿ ನಾವು ಬಳಸಬೇಕು, ಇದು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೇಳಿದ್ದೀರಾ. ಸೊ ಲೋ ಶೋ ಗ್ರಿಡ್ ಬಗ್ಗೆ ಮಾಹಿತಿ ಅಂತಲ್ಲ, ಪರಿಹಾರಗಳು, ಆಯಿತಾ. ಪರಿಹಾರಗಳನ್ನ ಕಳಿಸಿದ್ದೆ. ಪರಿಹಾರಗಳನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅಂದರೆ, ಮೊದಲನೇದು ನಿಮಗೆ ಒಂದು ಲೋ ಶೋ ಗ್ರಿಡಲ್ಲಿರುವಂಥ 9 ಸಂಖ್ಯೆಗಳು ಏನು ಇರುತ್ತೋ ಅಂತ ಗೊತ್ತಿರಬೇಕು. ಆ ಸಂಖ್ಯೆ ನಿಮಗೆ ಸಿಗದೇ ಇರೋದಕ್ಕೆ ಅದರದ್ದೇ ಆದ ಕಾರಣ ಇರುತ್ತೆ. ಯಾವುದೋ ವ್ಯಕ್ತಿಗೆ ಸಿಕ್ಕಿರೋದು ಯಾವುದೋ ವ್ಯಕ್ತಿಗೆ ಸಿಕ್ಕಿಲ್ಲ, ಎಲ್ಲದಕ್ಕೂ ಕೂಡ ಕಾರಣ ಇರುತ್ತೆ. ಜ್ಯೋತಿಷ್ಯದಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ, ಇದರ ಒಂದು ಅರ್ಥ ಏನು, ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳಿಯೋ ಒಂದು ಪ್ರಯತ್ನ ಮಾಡೋದೇ ಜ್ಯೋತಿಷ್ಯ, ಆಯಿತಾ. ಈಗ ನೀವು ಪರಿಹಾರಗಳು ಕಳಿಸಿದ್ರದ್ದು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೇಳಿದ್ದೀರಾ. ಪರಿಹಾರಗಳು ಕಳಿಸೋದಕ್ಕಿಂತ ಜಾಸ್ತಿ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಯಾರು ಕೇಳ್ತೀರಿ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಯಾವುದೂ ನಾನು ನಿಮಗೆ ಪರಿಹಾರ ಅಂತಂದರೆ ಏನಂದರೆ, ಒಂದು ಸಮಸ್ಯೆ ಏನು, ಸಮಸ್ಯೆನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ಹೇಳೋದು. ಸೊ ಜ್ಯೋತಿಷ್ಯ ಅಂತ ಬಂದಾಗ ಕೇಳೋದು, ನಿಮ್ಮ ಭವಿಷ್ಯ ಅಂತ ಏನು ಕೇಳ್ತೀವಿ, ಮುಂದೆ ಏನಾಗುತ್ತೆ ಅಂತ ಕೇಳ್ತೀರ, ಅಲ್ಲಿ ಪರಿಹಾರ ಕೊಡೋದು. ಇಲ್ಲಿ ಮಿಸ್ಸಿಂಗ್ ನಂಬರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ದೀನಿ. ಇಲ್ಲಿ ನೀವು ಯಾವ ರೀತಿ ಆಯ್ಕೆ ಮಾಡ್ತೀರಾ, ಇದು ಸ್ವಲ್ಪ ತಿಳುವಳಿಕೆ ಇದ್ದರೆ ಒಳ್ಳೇದು. ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಸುಮಾರು ಇಷ್ಟೊಂದಷ್ಟು ಎಲ್ಲ ನೋಡಿ, ಅನ್ನೋ ನಂಬರ್ಸ್ಗಳು, ಮೆಸೇಜ್ಗಳು, ಎನ್ಕ್ವೈರಿ ಇದು ವಗೇರ ಬಂದಿರುತ್ತೆ. ಸೊ ಇಲ್ಲಿ ನಾನು ನೀವು ಕೇಳ್ತಾ ಇರೋದು ಏನಂತಂದರೆ, ಇದು ವಾಟ್ಸಪ್ ಸಾಫ್ಟ್ವೇರ್. ಇದು ಸಾಫ್ಟ್ವೇರಲ್ಲಿ ನಾವೆಲ್ಲ ನೋಡಿ ಇಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀನಿ, ಯಾರ್ಯಾರಿಗೆ ಏನೇನು ಮಾಡಬೇಕು, ಏನು CRM ಬಗ್ಗೆ ನಿಮ್ಗೆ ಐಡಿಯಾ ಐತಲ್ಲ. ಐಡಿಯಾ ಇಲ್ಲ ಅಂತಂದರೆ ಎಲ್ಲ ಆಟೋಮೇಷನ್ ಇದರಲ್ಲೇ ನಡೆಯೋದು. ನಾರ್ಮಲ್ ವಾಟ್ಸಪ್ಪಲ್ಲ ಇದು, ಇದರಲ್ಲೆಲ್ಲ ಆಟೋಮೆಟಿಕ್ ಬರುತ್ತೆ. ಚಾಟ್ ಬಾಟ್ಗಳು ಕ್ರಿಯೇಟ್ ಆಗಿರುತ್ತೆ, ಅದ್ರಲ್ಲಿ ನಿಮಗೆ ಮೆಸೇಜ್ಗಳು ಫಾರ್ವರ್ಡ್ ಆಗಿರುತ್ತೆ ಫ್ರೀಕ್ವೆಂಟ್ ಆಗಿ. ಸೊ ಈ ಸಾಫ್ಟ್ವೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಈಗ ಒಂದು ವ್ಯಕ್ತಿ ನಾವೇನೋ ಕಳಿಸಿದ್ವಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ, ಮಿಸ್ಸಿಂಗ್ ನಂಬರ್ ರೆಮಿಡೀಸಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀರಾ, ಅದಕ್ಕೊಂದು ರಿಪ್ಲೈ ಬರುತ್ತೆ, ಆಯಿತಾ. ಇದು ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದು ನಾನೇನಂತಂದರೆ, ಈಗ ಮಿಸ್ಸಿಂಗ್ ನಂಬರ್ ಇತ್ತು ಅಂದರೆ ಅದಕ್ಕೆ ಏನೇನು ಮಾಡ್ತಾರೆ ಅಂತ. ನೀವು ನಿಮ್ಮ ಟೈಮಲ್ಲಿ ಏನು ಮಾಡ್ತೀರಾ ಅನ್ನೋದಕ್ಕೆ ನಾನೇನೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ, ಅರ್ಧ ಗಂಟೆ ಇದೆ, ಆಯಿತಾ. ಕಲೀರಿ, ಚೆನ್ನಾಗಿರಿ, ಆರಾಮಾಗಿರಿ, ಸುಮ್ಮನೆ ಫುಲ್ ಕ್ಲೀನಾಗಿ ನಿಮ್ಗೇನು ಬೇಕಂದ್ರೆ ನೋಡ್ಕೊಳ್ಳಿ. ಈಗ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದರೆ, ಇದು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ. ನಿಮ್ಮ ಸಮಸ್ಯೆ ಏನು ಅಂತ ನಿಮಗೆ ಕ್ಲಾರಿಟಿ ಇದ್ದರೆ ಅದಕ್ಕೆ ತಕ್ಕಂಗೆ ಪರಿಹಾರ ಮಾಡ್ತಾ ಹೋಗಿ. ಸೊ ಈಗ ನಾನೇನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದು ಕ್ರಿಸ್ಟಲ್ಸ್ಗಳನ್ನ ಸಜೆಷನ್ ಮಾಡಿದ್ದೀನಿ. ಏನಕ್ಕೆ ಕ್ರಿಸ್ಟಲ್ಗಳನ್ನ ಕೇಳ್ತಾ ಇರ್ತೀರಾ, ಕ್ರಿಸ್ಟಲ್ ಏನಕ್ಕೆ ಉಪಯೋಗಿಸ್ತೀರಾ ಅಂತ ಉಲ್ಟಾ ಗೊತ್ತಾಗಲಿ ಅಂತ ನಿಮಗೆ ಇವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಧ್ಯಾನ ಹೇಳಿದ್ದೀನಿ, ಏನೇನು ಹಾಕ್ಬೇಕಂತ ಕೊಟ್ಟಿದ್ದೀನಿ, ಯಾವ ರೀತಿ ಇರಬೇಕಂತ ಕೊಟ್ಟಿದ್ದೀನಿ. ಜೊತೆಯಲ್ಲಿ ಅಫರ್ಮೇಷನ್ಸ್ಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ಡೀಟೇಲ್ ಆಗಿ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿದ್ದೀನಿ, ಯಾವ ರೀತಿ ಯೂಸ್ ಮಾಡಬೇಕು ಕ್ರಿಸ್ಟಲ್ಸು, ಯಾವ ರೀತಿ ಇದು ಮಾಡಬೇಕು. ಅಡಿಷ್ನಲ್ ಬಂದು ನೋಡಿ ಯಾವುದನ್ನೇನು ಹಾಕಬೇಕು, ಮೂನ್ ಎನರ್ಜಿಗೆ ಏನೇನು ಹಾಕ್ತೀವಿ, ಏನು ಎತ್ತಾ, ಯೋಗ, ಕೆಲವು ಇದು, ಮತ್ತು ಸ್ವಲ್ಪ ವಾಸ್ತು ರಿಲೇಟೆಡ್ ಕೆಲವು ಲಿಂಕ್ಗಳು, ಯಾವ ಡೈರೆಕ್ಷನಲ್ಲಿ ಏನಿಟ್ಟರೆ ಒಳ್ಳೇದು, ಏನು ಎತ್ತಾ, ಅದು ಇದೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಈಗ ನೀವು ಕೇಳ್ತಾ ಇರೋದು, ನನಗೆ 4-5 ನಂಬರ್ಸ್ ಇಲ್ಲ. ಕೆಲವ್ರಿಗೆ ಏನಂದರೆ ಒಂದೇ ನಂಬರ್ ಮಿಸ್ಸಿಂಗ್, 2 ನಂಬರ್ ಮಿಸ್ಸಿಂಗ್, ಆರಾಮಾಗಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಕೆಲವರು ಹೇಳಿದ್ರಿ ನಂಗೆ ಅದೆಷ್ಟು ಎಲ್ಲ ನಂಬರ್ಸ್ ಇವೆ ಸರ್, ನಿಮ್ಮದೇನೇ ಇಲ್ಲ. ಅದನ್ನು ಕ್ವಶನ್ ಕೇಳಿದ್ದಾರೆ ಯಾರೋ ಒಬ್ಬರು, ಸರಿನಾ. ಇದು ನಿಮ್ಮ ಚಾರ್ಟ್ ಏನಿರುತ್ತೆ ಅದು ನಿಮ್ಮ ಏಜಲ್ಲಿ ಯಾರೊಂದು 45-50 ದಾಟಿರ್ತೀರ ಅವ್ರು ಕೇಳ್ತಾರೋ ಕ್ವಶನ್ಸ್ಗಳಿಗಿಲ್ಲ. ಒಬ್ಬರೊಬ್ರು ಯಾರೋ ಕೇಳಿದ್ರು ಮಿಸ್ಸಿಂಗ್ ನಂಬರ್ 8 ಇತ್ತು, ಅದಕ್ಕೆ ರೆಮಿಡಿ ಸಿಕ್ತು ಅಂತ. ಆ ರೆಮಿಡಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಅವ್ರಿಗೆ ಐಡಿಯಾ ಇದ್ದರೆ ಸರಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಕೆಲವು ನಾನೇನು ಮಾಡಿದ್ದೀನಿ ನೋಡಿ, ಮಂತ್ರಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲಿ ಕೊಟ್ಟಿದ್ದೀನಿ. ಈಗ ಇದನ್ನು ನೀವು ಯಾವ ರೀತಿ ಉಪಯೋಗಿಸೋದು ಅಂತ. ಮೊದಲನೇದು, ನಿಮಗೆ ಒಂದು ನಂಬರ್ ಸಿಗಬಾರ್ದು, ಅದು ಕಾರಣ ಇರುತ್ತೆ, ಅದಕ್ಕೋಸ್ಕರ ಸಿಕ್ಕಿರಲ್ಲ. ಆ ನಂಬರ್ ನೀವು ಉಪಯೋಗಿಸ್ಬೇಕಾದ್ರೆ ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು. ನನಗೆ ಯಾರು ಕೇಳಿಲ್ಲ, ಇದು ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದೀನಿ, ಇನ್ಫಾರ್ಮೇಷನ್ ಇದು ಮಾಡ್ತೀನಿ. ಯಾರು ನನಗೆ ಕೇಳ್ತಾರೆ ಅವ್ರಿಗೆ ನಾನು ಎಲ್ಲ ಸಲ ಹೇಳಿದೆ ಅಂದರೆ, ಸಜೆಷನ್ನ 2 ಹೇಳೋದು, 2 ಮೇಲೆ ನೀವು ಯಾವುದೂ ಮಾಡಬಾರ್ದು ಅಂತ. ಮಿಸ್ಸಿಂಗ್ ನಂಬರ್ 9 ರೆಮಿಡೀಸ್ ಮಾಡ್ತೀನಿ ಅಂತಂದರೆ 9 ಸಂಖ್ಯೆಗಳು ಉಪಯೋಗಿಸಿದ್ರೆ ಹ್ಯಾಂಡ್ಲ್ ಮಾಡ್ಕೊಳ್ಳೋಕೆ ಬರಲ್ಲ. ನಿಮ್ಮ ಬಿಹೇವಿಯರ್ ತುಂಬ ಬದಲಾಗ್ತದೆ. ಅದು ಹೆಸರು, ಮೊಬೈಲ್ ನಂಬರ್, ಪರಿಹಾರ, ಪೂಜೆ, ದೇವಸ್ಥಾನ,
ನೀವು ಹಾಕ್ತಾ ಇರೋಂತಹ ಬಟ್ಟೆ ಬಣ್ಣ ಅಥವಾ ನಿಮ್ಮ ಪದ್ಧತಿಲಿ ಬದಲಾವಣೆ ಆದರೆ, ಬೇಗ ಇದ್ರಿ ಲೇಟ್ ಆಗಿದ್ರಿ, ಎಲ್ಲದರಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಆಯಿತಾ? ಇದು ನಂಬಿಕೆ, ಮೂಢನಂಬಿಕೆ, ಒಳ್ಳೇದು ಕೆಟ್ಟದ್ದು ಅವೆಲ್ಲ ಹೇಳಲ್ಲ. ಕಷ್ಟಪಟ್ಟಿರ್ತೀರ, ಏನು ಮಾಡೋರು ದಾರಿ ಸಿಗ್ತಿರಲ್ಲ, ಅವ್ರು ಇದನ್ನು ಫಾಲೋ ಮಾಡಿಬಿಟ್ಟು ನಿಮಗೆ ಜೀವನ ಸರಿಯಾದರೆ ನಿಮ್ಗೆ ಒಳ್ಳೇದದು. ಯಾರಿಗೂ ಒಳ್ಳೇದಾಗಲ್ಲ, ಬೇರೆ ಯಾರಿಗೂ ಒಳ್ಳೇದಾಗಲ್ಲ ನಿಮ್ಮಿಂದ. ಅದು ನಿಮಗೆ ಮಾತ್ರ ಒಳ್ಳೇದು. ಅಂಥ ವ್ಯಕ್ತಿಗಳು ಏನು ಟ್ರೈ ಮಾಡ್ತಿರ್ತೀರೋ ಅವ್ರು ದಯವಿಟ್ಟು ಎಲ್ಲನೂ ತಿಳ್ಕೊಂಡು ಮಾಡಿ. ಆಯಿತಾ? ಕೊಟ್ಟಿದ್ದೀನಿ ಯಾವ ರೀತಿ ಉಪಯೋಗಿಸೋದ್ರೆ ಅದನ್ನು ನನಗೆ ಕೇಳಿದ್ರೆ ಹೇಳ್ತೀನಿ. ಅದು ಬಿಟ್ಟು ಅಲ್ಲಿರೋದು ಎಲ್ಲನೂ ಏನು ಮಾಡೋದು ಅಂತಂದರೆ ಎಲ್ಲರೂ ಮಾಡೋಂಗಿಲ್ಲ. ಆಯಿತಾ? ಆ್ಯಂಡ್ ನನಗೀಗ ಕೇಳಿ ಅಂತಲೂ ಹೇಳೋಷ್ಟು ಕಾನ್ಫಿಡೆನ್ಸ್ ಇಲ್ಲ, ಏನಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ನನ್ನ ಪಕ್ಕದಲ್ಲೊಂದು ಇಲ್ಲಿ ಇನ್ನೊಂದು ಪೇಜಲ್ಲಿ ಇದೆ, ಅಪಾಯಿಂಟ್ಮೆಂಟ್ ಲಿಂಕ್ಗಳಿರುತ್ತೆ. ಸೊ ನನಗೆ ಕೇಳೋರು, ಕಾಯೋವಂಥವ್ರು ಅಥವಾ ನನಗೆ ಅಂತಲೇ ಬಂದು ಮೀಟ್ ಆಗೋವಂಥವ್ರು ಮತ್ತು ನನ್ನ ವೈಯಕ್ತಿಕ ಕೆಲಸಗಳು 4 ಸ್ವಲ್ಪ ಏನೋ ಇರುತ್ತೆ. ಖಾಲಿ ಅಂತೂ ಇರ್ತಿಲ್ಲ, ನನಗೆ ಫ್ರೀಯಾಗಿರೋಕೆ ಆಗ್ತಿಲ್ಲ. ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ ಏನಕ್ಕೆ ನಾನೇ ಮಾತಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಕ್ಲಾರಿಟಿ ಕೊಡಬೇಕು, ಎಜುಕೇಷನ್ ವಿಷಯಕ್ಕೆ ಮಾತ್ರ. ಇಲ್ಲಿ ನಾನು ಮಾಹಿತಿ ಮಾತ್ರ ಕೊಟ್ಟಿದ್ದೀನಿ. ಇಲ್ಲಿ ಯಾರಿಗೆ ಏನು ಅನ್ನೋದು ಪ್ರತಿಯೊಂದು ವ್ಯಕ್ತಿಗೂ ಡಿಫ್ರೆಂಟ್ ಆಗುತ್ತೆ. ಎಲ್ಲರಿಗೂ ಮಾಡಿಸಿ ನೀವು ಮನೇಲಿ ಎಲ್ಲರಿಗೂ ಟ್ರೈ ಮಾಡಿಸಿ ಇರೋ ಒಂದು ಪರಿಸ್ಥಿತಿನ ಹಾಳು ಮಾಡ್ಕೋತೀರಾ. ಇದು ಕನ್ಫರ್ಮ್. ಅದು ಯಾರನ್ನಾರು ಕೇಳಿ ಎಲ್ಲನೂ ಮಾಡೋದಲ್ಲ. ನಿಮ್ಗೇನು ಬೇಕು ಅನ್ನೋದು ಕ್ಲಾರಿಟಿ ಇರಬೇಕು, ಅದು ನಿಮಗೆ ಸರಿನೋ ಅಂತ ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ಅದಕ್ಕೆ ಪರಿಹಾರ ಮಾಡಬೇಕು. ಈ 3 ಇಲ್ಲದೇ ಕೆಲಸ ಮಾಡಬೇಡಿ. ಇದನ್ನು ಉಪಯೋಗಿಸೋದು ಹೆಂಗೆ ಅಂತಂದರೆ, ಮೊದಲು ಏನು ಕೆಲಸ ಮಾಡ್ತಿದ್ದೀರಾ, ಯಾವ ನಂಬರ್ ಪರಿಹಾರ ಮಾಡ್ತಿದ್ದೀರಾ, ಆ ನಂಬರ್ ನಿಮ್ಗೆ ಅವಶ್ಯಕತೆ ಇದೆಯಾ, ಆ ನಂಬರ್ ನಿಮ್ಗೆ ಏನಕ್ಕೆ ಉಪಯೋಗಿಸ್ತಾ ಇದ್ದೀರಾ, ಆ ನಂಬರ್ ನಿಮ್ಗೆ ಏನಕ್ಕೆ ಸಿಕ್ಕಿಲ್ಲ ಕಾರಣ ಬಿಟ್ಬಿಡಿ. ಆಯಿತು, ಸಿಕ್ಕಿಲ್ಲ ಅನ್ನೋದು ಬೇರೆ ಯಾರು ಹೇಳ್ತಾರೆ, ಈಗ ಗೊತ್ತಿರೋರು ಹೇಳ್ತಾರೆ, ಅದೆಲ್ಲರಿಗೂ ಅಷ್ಟೊಂದು ಆನ್ಸರ್ ಕ್ಲೀನಾಗಿ ಸಿಗೋಲ್ಲ. ಇಲ್ದಿರೋ ನಂಬರ್ನ ನೀವು ಉಪಯೋಗಿಸ್ಬೇಕಾದ್ರೆ ಆಗುವಂತಹ ಬದಲಾವಣೆಗಳು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ರೀತಿ ಇರುತ್ತೆ. ಈ ಕೆಲವು ಮಾಡೋದು ಒಳ್ಳೇದ ಕೆಟ್ಟದ. ಆಮೇಲೆ 4-5 ಕ್ರಿಸ್ಟಲ್ಗಳು ಕೊಟ್ಟಿದ್ದೀನಿ, 5ರಲ್ಲಿ ಯಾವುದನ್ನು ಉಪಯೋಗಿಸ್ತೀರಾ. ಆಮೇಲೆ ಮಂತ್ರ ಕೊಟ್ಟಿದ್ದೀನಿ, ಮಂತ್ರ ಯಾವ ಟೈಮಲ್ಲಿ ಹೇಳ್ತೀರಾ, ಅದೆಲ್ಲ ಮೆನ್ಷನ್ ಮಾಡಿಲ್ಲ. ಕಲಿಯೋರಿಗೆ, ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಇದನ್ನು ವಾಟ್ಸಪ್ಪಲ್ಲಿ ರೆಡಿ ಮಾಡಿದ್ದೆ. ಅದು ಕಾರಣಾಂತರಗಳಿಂದ ಲೀಕ್ ಆಯಿತು. ಸೊ ಪಬ್ಲಿಕ್ ಆ್ಯಕ್ಸೆಸ್ ಸಿಕ್ತು, ಜನಗಳು ನೋಡ್ತಾ ಇದ್ರು, ಹಾಗಾಗಿ ಅದನ್ನು ಪಬ್ಲಿಕ್ಕೇ ಮಾಡಿದ್ದೀನಿ. ಆಯಿತಾ? ಇದನ್ನು ಯಾಕೆಲ್ಲ ಅಪ್ಲೋಡ್ ಮಾಡಿ ಬಿಟ್ಟಿದ್ದೀನಿ ಅಂತಂದರೆ, ನನ್ನ ಸ್ಟೂಡೆಂಟ್ಸ್ಗಳಿಗೆ ಅಂತ ಮಾಡಿದ್ದೆ. ನೋಟ್ಸ್ ಕ್ಯಾರಿ ಮಾಡಬೇಡಿ, ಜಸ್ಟ್ ಒಂದು ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ಗಳನ್ನ ಕಳಿಸ್ತೀವಿ, ವಾಟ್ಸಪ್ಪಲ್ಲೇ ಕೆಲಸ ಆಗಬೇಕು, ಯಾರು ಕೇಳಿದ್ರೆ ನೀವು ಅದನ್ನೇ ಫಾರ್ವರ್ಡ್ ಮಾಡೋ ರೀತಿ ಇರಬೇಕು ಅಂತ ಮಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅದು ಇದೇನೋ ಗುರು ಶಿಷ್ಯ ಅಥವಾ ಇದೇನೋ ಅದು ಗೊತ್ತಿಲ್ಲ ನನಗೆ, ಜನಗಳೇನಕ್ಕೆ ಆ ರೀತಿ ಅಂತ ಅಂದ್ಬಿಟ್ಟು ಲೀಕ್ ಮಾಡಬೇಡಿ ಅಂತ ಹೇಳಿದ್ರೆ ಅದು ಅವರೆಲ್ಲರಿಗೂ ಒಂದು ಕಡೆಯಿಂದ ಎಲ್ಲರಿಗೂ ಹೇಳ್ಕೊಂಡು ಹೋದರು. ಯಾರ್ದೋ ಎಫರ್ಟ್ನ ಶೇರ್ ಮಾಡಿ ಅವರು ಕೂಡ ಏನು ಉದ್ಧಾರ ಆಗಲಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಇನ್ನೂ ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡೋರು. ಸೊ ಯಾರೋ ಒಂದು ಲೀಕ್ ಮಾಡಬೇಕು ಅನ್ನೋದನ್ನ ವಿದ್ಯೆ ತಾನೇ ಹೋಗಲಿ ಬಿಡು ಅಂತಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ಇದನ್ನು ಉಪಯೋಗಿಸೋದು ಯಾವ ರೀತಿ ಅನ್ನೋದು ನಿಮಗೆ ತುಂಬ ಇದರಿಂದ ಕೆಲಸ ಬೀಳುತ್ತೆ. ಫಸ್ಟು ಡೇಟ್ ಆಫ್ ಬರ್ತ್, ಆ ದಿನಾಂಕದಲ್ಲಿ ಯಾಕೆ ಹುಟ್ಟಿದ್ರಿ, ಅದು ನಾಳೆ ಹುಟ್ಬೋದಾಗಿತ್ತು, ನಿನ್ನೆ ಹುಟ್ಬೋದಾಗಿತ್ತು, ಅವತ್ತೇ ಯಾಕೆ ಹುಟ್ಟಿದ್ರಿ, ಆ ದಿನ ಹುಟ್ಟಿದಾಗ ಯಾವ ರೀತಿ ಇತ್ತು, ಸ್ವಭಾವಗಳು ಏನಕ್ಕೆ ನಂಬರ್ಸ್ ಇಲ್ಲ, ಆ ನಂಬರ್ಸ್ ನೀವು ಉಪಯೋಗಿಸ್ಬೇಕಾದ್ರೆ ಯಾವ ಟೈಮಲ್ಲಿ ಉಪಯೋಗಿಸ್ತೀರಾ. ಇವತ್ತು ಸ್ಟಾರ್ಟ್ ಮಾಡಬೇಕಾ, ನಾಳೆ ಸ್ಟಾರ್ಟ್ ಮಾಡಬೇಕಾ, ಕೆಲವು ಹೇಳ್ತೀವಲ್ವ ಈ ದಿನದಿಂದ ಸ್ಟಾರ್ಟ್ ಮಾಡಿ, ಈ ಟೈಮಿಂದ ಸ್ಟಾರ್ಟ್ ಮಾಡಿ ಪೂಜೆ. ಅದಕ್ಕೆ ಅದರದ್ದು ಪದ್ಧತಿ ಇರುತ್ತೆ, ಕಲ್ತಿರೋರು ಹೇಳ್ತಾರೆ, ಅದನ್ನು ಕೇಳ್ಕೊಳ್ಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತಂದರೆ ಅದು ಎಲ್ಲರಿಗೂ ಸೇಮ್ ರೂಲ್ಸ್ ಅಲ್ಲ. ಏನಕ್ಕೆ ಯೂಟ್ಯೂಬಲ್ಲಿ ಇವತ್ತಿಗೂ ನಾನು ಬರೀ 40% ಅಷ್ಟೇ ಹೇಳಿರೋದು, 60% ಇನ್ನೂ ಹೇಳೋದು ಜಾಸ್ತಿ ಇದೆ. ಸರಿನಾ? ಹಾಗಾಗಿ ಈ ಇನ್ಫಾರ್ಮೇಷನ್ ಏನು ಕೇಳಿದ್ದೀರಾ ಅದು ಡೀಟೇಲ್ ಕೊಟ್ಟಿಲ್ಲ ನಾನು. ಆ ವಿಷಯ ಲೀಕ್ ಆಗಿತ್ತು, ಯಾರೋ ಶೇರ್ ಮಾಡೋದು ಅವ್ರಿಗೇನೋ ಬ್ಯಾಡ್ ಲಕ್ ಆಗೋದು, ನಾವೇನೋರು ಶಾಪ್ ಆಗೋದು, ಬೈಯೋದು ಬೇಡ ಅಂತಂದ್ಬಿಟ್ಟು ನಾನೇ ಜವಾಬ್ದಾರಿ ತೊಗೊಂಡು ನಾನೇ ಅದನ್ನು ಎಲ್ರಿಗೂ ಶೇರ್ ಮಾಡಿದ್ದೀನಿ. ಇನ್ಫಾರ್ಮೇಷನ್ ಯೂಸ್ ಮಾಡಿ ಐಡಿಯಾ ಇರಲಿ, ಎಲ್ಲನೂ ಬಂದಾಗ ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ಅದರದ್ದು ಯಾವುದೋ ಪದ್ಧತಿಗಳಿರ್ತವೆ, ಅದರದ್ದು ಟೈಮಲ್ಲಿ ಮಾಡಬೇಕು, ಪರ್ಸ್ನಲ್ ಮಂತ್ ಚೆಕ್ ಮಾಡ್ಕೋಬೇಕು, 5 ವಾರ 7 ವಾರ 9 ವಾರ ನೋಡ್ಕೋಬೇಕು, ಎಷ್ಟು ದಿನ ಉಪಯೋಗಿಸ್ತೀರಾ ನೋಡಬೇಕು, ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀರಾ ನೋಡಬೇಕು, ಸುಮಾರು ಇರುತ್ತೆ. ಅದನ್ನು ಕೇಳಿಕೊಂಡು ಮಾಡೋದು ಪ್ರಾಪರ್ ಪರಿಹಾರ. ಅಲ್ಲಿ ಕೊಟ್ಟಿರೋದು ಬರೀ ಮಾಹಿತಿ ಅಂದರೆ ಇನ್ಫಾರ್ಮೇಷನ್, ಪರಿಹಾರ ಅಂದರೆ ರೆಮಿಡೀಸ್. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಒಬ್ಬರು ಹೇಳಿದರು 555ನ ಯೂಸ್ ಮಾಡ್ತಿದ್ದೀನಿ ತುಂಬ ದಿನದಿಂದ, ನನಗೆ ಸಮಸ್ಯೆ ಇಲ್ಲ ಸರ್, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಕೆಲವು ವೀಡಿಯೋಸಲ್ಲಿ ನೋಡಿದೆ 1-2 ಪೇರ್ಗಳು ಚೆನ್ನಾಗಿಲ್ಲ. ನಾನು ಏನು ಮಾಡೋದು, ಈಗ ನಂಬರ್ ನನಗೇನು ಪ್ರಾಬ್ಲಮ್ ಬಂದಿಲ್ಲ ಅಲ್ಲ, ಏನು ಮಾಡೋದು ಅಂತ. ಫೈನಾನ್ಷಿಯಲ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ರೆ ಚೇಂಜ್ ಮಾಡಿ, ಪ್ರಾಬ್ಲಮ್ಸ್ ಕಾಣಿಸಿದ್ರೆ ಚೇಂಜ್ ಮಾಡಿಲ್ಲ ಅಂದರೆ ಬೇಡ. ಈಗ ಏನಂದರೆ ಹೆಂಗಾಗುತ್ತೆ ಅಂತಂದರೆ, ಈಗ ನೀವು ನನ್ನ ಹತ್ರ ಏನೋ ಕೇಳಿದ್ರಿ, ನಾನು ತೀರಾ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ಗಳು ನಿಮ್ದು ಹೇಳ್ತೀನಿ, ಯಾರಿಗೂ ಹೇಳ್ದಾರಂಥದ್ದು. ಸೊ ನೀವು ಅವನ್ನ ನಂಬ್ತೀರಾ, ನಾನು ಏನಾದ್ರು ಕೊಟ್ಟಾಗ ನಂಬಿಕೆ ನೀವು ಕೆಲಸ ಮಾಡ್ತಿರ್ತೀರ. ಸೊ ನಂಬಿಕೆ ಇಟ್ಕೊಂಡು ನಿಮಗೆ ಮಾಡ್ತಾರ ಸರಿ ಅನ್ಕೊ ಮಾಡಿದ್ರು ಕೂಡ ಅದು ಹೇಳೋದನ್ನೆಲ್ಲ ಪ್ಲಸಿಬೋ ಎಫೆಕ್ಟ್ ಅಂತ ಅಂದ್ಬಿಟ್ಟು ನಿಮ್ಮ ಕೆಲಸ ಮಾಡುತ್ತದು. ಆಯಿತಾ? ಈಗ ನಾನು ಏನಂತ ಹೇಳಿರೋದಂದರೆ 555 ಯೂಸ್ ಮಾಡ್ಬೇಕಾದ್ರೆ ಕಮ್ಯುನಿಕೇಷನ್ನು ನಿಮ್ಮಿಂದ ಬೇರೆಯವ್ರಿಗೆ ಲಾಭ, ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಲಾಭಕ್ಕೋಸ್ಕರ ನಿಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ತೀರಾ. 5ನೇ ನಂಬರ್ ಯಾರು ಕ್ಯಾರಿ ಮಾಡಿ ಸೇಮ್ ಇದೇ ಪ್ರಾಬ್ಲಮ್ ಅದು.
ಅದಾದಮೇಲೆ ಬುದ್ಧಿವಂತಿಕೆ ಅಂದರೆ ಪ್ರತಿಯೊಂದು ನಿಮ್ಮ ಲೆಕ್ಕಾಚಾರ ಥರ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಇದು ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಟ್ವಿಸ್ಟ್ ಆಗುತ್ತೆ. 555 ಯೂಸ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ಸೇಲ್ಸ್ ಕಾಣಿಸ್ಬಹುದು. ಪರ್ಸ್ನಲ್ ಲೈಫಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀರ ಅಥವಾ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀರ ಅದು ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಯಾರು 555 ಯೂಸ್ ಮಾಡ್ತಿದ್ದೀರಾ ಅವರು ನಿಮ್ಗದು ಅನುಭವ ಆಗಿತ್ತು ಅಂತಂದರೆ ಸ್ಪ್ಲಿಟ್ ಮಾಡಿ, ಅಷ್ಟೇ ಹೇಳಿದ್ದು ನಾನು. ಅದು ನಿಮ್ಮ ಇಷ್ಟ, ಅದು ಮಾಡಿ ಇಲ್ಲಾಂದ್ರೆ ಇಲ್ಲ. ಚೆನ್ನಾಗಿಲ್ಲ ಅದೇನೂ ಇಲ್ಲ. ಹೆಂಗಂದರೆ ಈಗ ನಾನು ಯೂಸ್ ಮಾಡ್ತಿದ್ದೀನಿ, ನಾನು ಏನು ಮಾಡಲಿ ಅಂತ ಕೇಳಿದ್ರೆ ಹೇಳ್ತಾ ಇದ್ದೆ. ಇಲ್ಲಿ ಹೆಂಗಂದ್ರೆ ಯಾರೋ ಕೊಟ್ಟಿದ್ರು ನಾನು ಯೂಸ್ ಮಾಡ್ತೀನಿ, ಏನೀಗ ಅದರಿಂದ ಏನು ಸಮಸ್ಯೆ ಇಲ್ಲ ಅಂದರೆ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ಇದು ಅಷ್ಟೇ 555 666 ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಏನೇ ಕೇಳಿದ್ರಿ ಅಂತಂದರೆ ಪ್ರಾಬ್ಲಮ್ಸ್ ಯಾರು ಫೇಸ್ ಮಾಡ್ತಿರ್ತಾರೋ ಅದು ಈಗ ಶುಕ್ರಂಗೆ ಸಂಬಂಧಪಟ್ಟಿದ್ದು ದುಡ್ಡು ಕಾಸು ಎಲ್ಲ ಇದು ಮಾಡ್ತೀರಾ. 666 555 ಮತ್ತು ಮಲ್ಟಿಪಲ್ 7 ಅಂದರೆ ಗ್ಯಾಪಲ್ಲಿ ಕೂಡ ಬರಲಿ. ಮಲ್ಟಿಪಲ್ 7ಗಳು ಕ್ಯಾರಿ ಆದಾಗ ಕೂಡ ಎಲ್ಲ ಒಂದು ಕಡೆ ಈ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಕೊಡುತ್ತೆ. 666ಅಲ್ಲಿ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಆಯಿತಾ? ಸೊ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಬೇರೆ ಕಡೆ ಡೈವರ್ಟ್ ಆಗ್ತೀರಾ, ಖರ್ಚುಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಳ್ಳೋ ನಂಬರ್ ಅಲ್ಲ ಅದು. ಸೊ ನೀವು ಅದನ್ನು ಯೂಸ್ ಮಾಡಬೇಕು. ಏನು ಮಾಡೋದು, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತಂದರೆ ಪ್ರಾಬ್ಲಮ್ ಆಗ್ತಾರೆ ಅದು ನಿಮಗೆ. 100 ಜನ ಇಲ್ಲ ಅಂದರೆ 1000 ಜನ ಹೇಳಿ 1000 ಜನನ ನೀವೇ ಹುಡುಕ್ಬೇಕು. ಅದರಲ್ಲಿ ಯಾರನ್ನು ನಂಬ್ತಿರೋ ಬಿಡ್ತೀರೋ ಅದು ಕೂಡ ನೀವೇ. ಕೊಟ್ಟರೆ ನಂಬರು ಕ್ವಶನ್ ಮಾಡಿದ್ರಿ ಸರಿ, ಎಲ್ಲರೂ ನೀವು ಕೇಳಿದಕ್ಕೆಲ್ಲ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾರೆ ಅಂತಿರಲ್ಲ. ಯಾರು ಅವಾಯ್ಡ್ ಮಾಡ್ತಾರೋ ಸ್ಕಿಪ್ ಮಾಡಿ. ಯಾರು ನಿಮ್ಗೆ ಆನ್ಸರ್ ಮಾಡ್ತಾರೆ ಸರಿ ಅಂತ ಅನ್ನಿಸೋದ್ರೆ ಡಿಸ್ಕಸ್ ಮಾಡಿ, ಆರ್ಗ್ಯುಮೆಂಟ್ ಮಾಡಿ. 10 ನಿಮಿಷ 1/4 ಗಂಟೆಲಿ ಮುಗಿಯುತ್ತೆ. ಅದರಲ್ಲಿ ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿ ಅಷ್ಟು. ಏನಕ್ಕೆ ಕೆಲವರು ಹೇಳ್ತಾರೆ ಈ ನಂಬರ್ ಕೊಡಬೇಕು, ಕೆಲವರು ಹೇಳ್ತಾರೆ ಆ ನಂಬರ್ ಕೊಡಬೇಕು. ಇದ್ರಲ್ಲಿ ನಾವು ಯಾರನ್ನು ನಂಬಬೇಕು ಅಂತ, ಯಾರನ್ನೋ ನಂಬ್ಕೊಂಡು ಜೀವನ ಮಾಡೋರು ಬದಲು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಚೆಕ್ ಮಾಡಿ, ಫೋನ್ ಕಾಂಟ್ಯಾಕ್ಟ್ಸಲ್ಲಿ ಟ್ರೈ ಮಾಡಿ. ಸುಮಾರು ಜನಕ್ಕೆ ಸೇಮ್ ನಂಬರ್ಸ್ ಇರುತ್ತೆ. ಒಂದ್ಸಲ ಮ್ಯಾಚ್ ಮಾಡಿ ನೋಡಿ ರೂಲ್ಸ್ಗಳೆಲ್ಲ ಸರಿ ವರ್ಕ್ ಆಗ್ತಿದೆ ಅಂತಂದರೆ ಅವ್ರನ್ನ ನಂಬಿ ಅಷ್ಟೇ. ಆಯಿತಾ? ಆ್ಯಂಡ್ ಇದರಲ್ಲಿ ಏನಂತಂದರೆ ಇನ್ಫಾರ್ಮೇಷನ್ ಸೇಮ್. ಈಗ ನಾನು ಏನು ವೀಡಿಯೋಸ್ ಮಾಡಿದ್ದೀನಿ ನಾಳೆ ನೀವು ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಕೋಬಹುದು. ಸೊ ಯಾರಿಗೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿರಲ್ಲ ಅನ್ನೋದು ಮಾತಾಡ್ದಾಗಲೇ ಗೊತ್ತಾಗೋದು. ಏನೋ ಒಂದು ನಂಬರ್ ಕೊಟ್ವಿ, ಏನೋ ಕೇಳಿದ್ವಿ, ಮೆಸೇಜ್ ಮಾಡಿದ್ವಿ, ಅದೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ. ಬಟ್ ಏನು ಕೇಳ್ತಿರ್ತಿರೋದಕ್ಕೆ ವಾಯ್ಸ್ ಮೆಸೇಜ್ ಆಗ್ತಾ ಇದ್ದೀನಿ, ಎಲ್ಲರಿಗೂ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀನಿ. ಏನಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಜಾಸ್ತಿ ಇರುತ್ತೆ. ಅದರಲ್ಲಿ ಈ ನಂಬರ್ಸ್ ಯೂಸ್ ಮಾಡೋದು ಏನು ಪ್ರಾಬ್ಲಮ್ ಅಂದರೆ ಇದು ಪ್ರಾಬ್ಲಮ್ಗಿಂತ ಅಂದರೆ ಈಗ ಲೈಫ್ ಚೆನ್ನಾಗಿರುತ್ತೆ ಅಥವಾ ಹೊರ್ಗಡೆ ಪ್ರಪಂಚ ಚೆನ್ನಾಗಿರುತ್ತೆ, ಸಂಬಂಧಗಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ, ಹೆಲ್ತಲ್ಲೂ ಪ್ರಾಬ್ಲಮ್ ಕೊಡುತ್ತೆ ಈ ಕಾಂಬಿನೇಷನ್. ಇದು ಪರ್ಟಿಕ್ಯುಲರ್ ಏನು ಎತ್ತ ಅಂತ ನಾನು ಹೇಳ್ತೀನಿ, ಬಟ್ ಹೆಲ್ತಲ್ಲೂ ಪ್ರಾಬ್ಲಮ್ ಕೊಡುತ್ತೆ ಇದು. ಆಯಿತಾ? ಓವರಾಲ್ ಬಂದು ನನ್ನ ನಿಮ್ಮ ಖುಷಿಗೆ ಏನು ಬದುಕ್ತೀರೋ ಅಂಥ ವ್ಯಕ್ತಿಗಳಿಗೆ ಉಪಯೋಗಿಸಿ. ಒನ್ ಟೈಮಲ್ಲಿ ಇದು ಸ್ವಲ್ಪ ದಿನ ಆಗ್ತಾ ಎಸ್ಪೆಷಲಿ ಏಜ್ ಆಗ್ತಾ ಇದು ಉಲ್ಟಾ ಆಗುತ್ತೆ. ಆಯಿತಾ? ಅದು ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಅದರ ನೆಮ್ಮದಿನೇ ಇಲ್ಲ, ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಆ ರೀತಿ 555 ಕೊಟ್ಟರೆ 666 ಬೇರೆ ರೀತಿಯೇ ಕೊಡುತ್ತೆ. ಹಂಗಾಗಿ ನಾನು ಸಜೆಸ್ಟ್ ಮಾಡಲ್ಲ. ಆಮೇಲೆ ಯಾರು ಕೇಳ್ತಾರೋ ನಾನು ಹೇಳಲ್ಲ ಇದು ಉಪಯೋಗಿಸ್ಬೇಡಿ ಅಂತ. ಈ ಕಾಂಬಿನೇಷನ್ನ ಬೇರೆ ಕಡೆಯಿಂದ ತರ್ತೀನಿ, ಬಟ್ ಇದನ್ನು ಡೈರೆಕ್ಟಾಗಿ ಕೊಡಲ್ಲ. ಆಮೇಲೆ ಇದು ಆಧುನಿಕ ಓಕೆ ಸಂಖ್ಯೆ ಬದಲಾಯಿಸೋದು ನಿಮ್ಮ ಹಣೆ ಬರಾನೇ ಬದಲಾಯಿಸ್ಬೋದು ಅಂತ ನೀವು ನಂಬ್ತೀರಾ ಅಂತ ಅಂದ್ಬಿಟ್ಟು ಕೆಲವರು ಕೇಳಿದರು. ಈ ಒಂದು ಮಾಡ್ರನ್ ವರ್ಲ್ಡಲ್ಲಿ ನಿಮಗೆ ಇದು ನಿಜ ಅಂತ ಅನಿಸುತ್ತಾ ಅಂತ ಕೇಳಿದರು. ಸಂಖ್ಯೆ ಬದಲಾಯಿಸೋದ್ರಿಂದ ಹಣೆ ಬರ ಸರಿಯಾಗುತ್ತೆ ಅಂತ ಹೇಳೋದಲ್ಲ. ನಿಮ್ಮ ಹಣೆ ಬರಹ ಅಂದರೆ ಆ ಟೈಮಲ್ಲಿ ನಿಮಗೆ ಯಾವಾಗ ಒಳ್ಳೇದಾಗಬೇಕು, ಕಷ್ಟಪಟ್ಟಿರ್ತೀರ, ನಿಮಗೆ ಯಾವಾಗ ಒಳ್ಳೇದಾಗಬೇಕು ಆ ಟೈಮಲ್ಲಿ ಈ ಇನ್ಫಾರ್ಮೇಷನ್ಗಳು ಬರೋದು. ಆಯಿತಾ? ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಲಕ್ಷ ಕೋಟಿ ವೀಡಿಯೋಸ್ ಇರೋ ಕಡೆ ಒಂದು ವೀಡಿಯೋ ನಿಮಗೆ ಬಂದಾಗ, ಫ್ರೆಂಡ್ ವೆಲ್ ವಿಷರ್ ಅಥವಾ ರ್ಯಾಂಡಮ್ ಆಗಿ ಏನೋ ಒಂದು ಬಂದಾಗ ಅದನ್ನು ನೀವು ಕ್ಲಿಕ್ ಮಾಡಿ, ಅದನ್ನು ನೀವು ಚೆಕ್ ಮಾಡಿ, ಕೊನೆಗೆ ನೀವು ಈ ಕ್ವಶನ್ ನನಗೆ ಕೇಳ್ತಿದ್ದೀರಾ ಅಂತಂದರೆ ಅದಕ್ಕೆ ಹಿಂದೆ ಒಂದು ಲಾಜಿಕ್ ಇರುತ್ತೆ ಏನಕ್ಕಾಗುತ್ತೆ ಅಂತ. ನೀವು ಈ ಒಂದು ದೊಡ್ಡ ಪ್ರಪಂಚದಲ್ಲಿ ನೀವು ಏನಕ್ಕೆ ಪರಿಚಯ ಆಗ್ತೀವಿ ಮತ್ತು ಈ ಮೂಮೆಂಟಲ್ಲಿ ನೀವು ಏನಕ್ಕೆ ಕೇಳ್ತೀರಾ ಅಂತ ಅಂದ್ಬಿಟ್ಟು. ಏನಕ್ಕೆ ಒಂದು ಕಡೆಯಿಂದ ನಾನು ಇನಿಷಿಯೇಟ್ ಮಾಡಿರ್ತೀನಿ ನಾಲೆಡ್ಜ್ ಶೇರ್ ಆಗಲಿ ಅಂತ, ಇನ್ನೊಂದು ಕಡೆ ಅವಶ್ಯಕತೆ ಇರೋ ವ್ಯಕ್ತಿಗೆ ಹೋಗಲಿ ಅಂತ. ಅಲ್ಲಿ ಈ ಕ್ವಶನ್ ಕೇಳೋದೇನಿದೆ ಅದು ನಾವು ಬುದ್ಧಿವಂತರು ಅಂತ ಏನು ಹೇಳ್ತೀವೋ ಅಥವಾ ಈ ಟೈಮಲ್ಲಿ ಇವೆಲ್ಲ ವರ್ಕ್ ಆಗುತ್ತಾ ಅಂತ ಏನು ಕ್ವಶನ್ ಕೇಳ್ತಿದ್ದೀರಲ್ಲ ಅದೇ ಆ ಒಂದು ಡೌಟ್ ಇರೋಂಥ ವ್ಯಕ್ತಿಗೆ ಈ ಒಂದು ವಿಡಿಯೋ ಹೋಗಿರುತ್ತೆ. ಸೊ ನೀವಲ್ಲಿ ಕೇಳ್ತೀರಾ ಹಣೆ ಬರ ಬದಲಾಗುತ್ತಾ ಅಂತಂದರೆ ಹಣೆ ಬರ ಅಂತ ಪದ ಕೇಳ್ತಾ ಇದ್ದೀರಾ, ಹಣೆ ಬರಹ ನೀವೆಲ್ಲ ನೋಡಿಲ್ಲ, ಅದೆಲ್ಲ ಕಾಣಿಸಲ್ಲ. ಸೊ ಮಾಡರ್ನ್ ವರ್ಲ್ಡ್ ಅಂತ ಹೇಳ್ತೀರಾ, ಹಣೆ ಬರ ಅಂತ ಹೇಳ್ತೀರಾ, ಕನ್ಫ್ಯೂಸ್ ಆಗಿಬಿಡಿ. ಜೀವನ ಬದಲಾಗುತ್ತಾ ಅಂದರೆ ಪ್ರೆಸೆಂಟ್ ನಂಬರಲ್ಲಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಬೇಸಿಕ್ ಪ್ರಿಡಿಕ್ಷನ್ಸ್ಗಳು ಯೂಟ್ಯೂಬಲ್ಲಿ ಶೇರ್ ಆಗಿದೆ. ಆಯಿತಾ? ತುಂಬ ದಿನ ಹಿಂದೆ ವಿಡಿಯೋ ಮಾಡಿದ್ದೆ. ಸೊ ನಿಮಗೆ ಯಾವತ್ತೋ ಒಂದು ದಿನ ನನ್ನ ವಿಡಿಯೋ ಕಾಣಿಸಿರುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಒಂದಷ್ಟು ವೀಡಿಯೋಸ್ಗಳು ಚೆಕ್ ಮಾಡಿ ರೂಲ್ಸ್ಗಳು ನೋಡಿ, ಅಲ್ಲಿರೋದೇನೋ ಸರಿ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಏನಕ್ಕೆ ಅಂತಂದರೆ ಯಾರಿಗೂ ಬಲವಂತ ಮಾಡಿ ನಂಬ್ಸೋಕ್ಕಾಗಲ್ಲ. ಸೊ ನಿಮಗೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದು ನಿಮ್ಗೇನು ಸರಿ ಅನಿಸುತ್ತೆ ಆ ನಿರ್ಧಾರನ ತೊಗೊಳ್ಳಿ. ಆಯಿತಾ? ಯಾವಾಗಲೂ ಅಷ್ಟೇ ಸತ್ಯ ಆಗಲಿ ಸುಳ್ಳಾಗಲಿ ಮೋಸ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಕೂಡ ನಮ್ಗಳಿಗೆ ಅನುಭವ ಆಗಬೇಕು.
ಬೇರೆಯವ್ರಿಗೆ ಹೇಳಿದ್ರೆ ಅದು ಗೊತ್ತಾಗಲ್ಲ. ಸೊ ನಮ್ಗಳಿಗೆ ಆಗಬೇಕು ಅನುಭವ. ಹಾಗಾಗಿ ನಿಮಗೆ ಅನುಭವ ಆಗಲಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಕೊಡಿ, ಚೆಕ್ ಮಾಡಿ. ಇಲ್ಲಿ ಆರಾಮಾಗಿತ್ತು ಅಂದರೆ ಆಲ್ರೆಡಿ ಅದು ಬಂದು ಬಿದ್ದಿರುತ್ತೆ. ಮುಂದೆ ಯಾವತ್ತು ನಿಮ್ಗೆ ಅವಶ್ಯಕತೆ ಅನ್ನಿಸ್ದಾಗ ಅವತ್ತು ಆ ವಿಡಿಯೋ ನೋಡಿ ಅಷ್ಟೇ. ತಲೆ ಕೆಡಿಸ್ಕೋಬೇಡಿ. ನಿಜ ಸುಳ್ಳು ಅಂತ ಏನು ಹೇಳ್ತೀವಿ ಅದೇ ತಪ್ಪು. ಒಬ್ಬನಿಗೆ ನಿಜ ಅನ್ಸುತ್ತೆ, ಇನ್ನೊಬ್ಬನ ಸುಳ್ಳಾಗಿರುತ್ತೆ. ನನಗೀಗ ಜ್ಯೋತಿಷ್ಯ ನಿಜ ಅಂದರೆ ನಿಮಗೆ ಸುಳ್ಳಿರ್ಬೋದು, ಸತ್ಯ ಅನ್ನೋದು ಬದಲಾಗಲ್ಲ, ಆಯಿತಾ? ಅದು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ನಾನು ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವತ್ತು ನಿಮ್ಗೆ ಅವಶ್ಯಕತೆ ಇರಬಹುದು, ಮುಂದೆ ಅದು ಅವಶ್ಯಕತೆ ಇರುತ್ತೆ. ಅವತ್ತಿಗೆ ಒಂದು ಡೇಟಾಬೇಸ್ ಥರ ಒಂದು ರೆಡಿ ಮಾಡಿದ್ದೀನಿ. ಅದನ್ನು ನೀವು ಫ್ಯೂಚರಲ್ಲಿ ಯಾವತ್ತು ಬೇಕೋ ಅವತ್ತು ಉಪಯೋಗಿಸ್ಕೊಳ್ಳಿ. ಹಣೆ ಬರ ಬದಲಾಗೇ ಆಗುತ್ತೆ. ನೀವು ಏನೋ ಒಂದು ಮಾಡಿದಾಗ ಅದಕ್ಕೆ ಅದರದೇ ಆದ ರಿಯಾಕ್ಷನ್ ಬರಲೇಬೇಕು. ಸರಿಯಾದ ಕೆಲಸ ಮಾಡಿದ್ರೆ ಸರಿಯಾದ ಒಂದು ರಿಸಲ್ಟ್ ಬರುತ್ತೆ. ಎಡವಟ್ಟು ಮಾಡಿದ್ವಿ ಅಂದರೆ ಎಡವಟ್ಟು ಆಗುತ್ತೆ, ಆಯಿತಾ? ಮೋಸ, ನಂಬಿಕೆ, ಅಪನಂಬಿಕೆ ಎಲ್ಲ ಕೂಡ ನಾವೇ ಮಾಡೋದು. ಯಾರನ್ನೂ ನಂಬ್ತೀವಿ, ಮೋಸ ಮಾಡ್ತಾರೆ. ನಂಬಬೇಕಾದ್ರೆ ನಮ್ಗೆ ಬುದ್ಧಿವಂತಿಕೆ ಕೆಲಸ ಮಾಡಲ್ಲ. ಬಟ್ ಮೋಸ ಆದಾಗ ಏನಂತ ಹೇಳ್ತೀವಿ, ಜನ ಮೋಸ ಮಾಡಿದ್ರು ಅಂತ ಹೇಳ್ತೀವಿ. ಅವರನ್ನು ನಂಬೋರು ನಾವೇನೆ. ಎಲ್ಲೋ ಒಂದು ಕಡೆ ನಮ್ಮ ಮೇಲೇ ಇರುತ್ತೆ. ಸೊ ನಮ್ಮ ಒಂದು ಜೀವನನ ನಾವೇ ಒಂದು ಅನುಭವ ಮಾಡ್ಕೊಳ್ಳೋದು ಒಳ್ಳೆಯದು. ಅದೇ ರೀತಿ ನಾನು ನಂಬಿದ್ದೀನಿ, ಎಲ್ಲರಿಗೂ ಅದನ್ನೇ ಹೇಳೋದು. ಇಲ್ಲೂ ಕೂಡ ನಿಮಗೆ ಈ ವಿಷಯಗಳ ತಿಳುವಳಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಕ್ಲಾಸ್ ಅಲ್ಲ. ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಿಮ್ಗೆ ಇನ್ಫಾರ್ಮೇಷನ್ ಇಲ್ಲ. ಎಲ್ಲ ಒಂದು ಪಾರ್ಟ್ ಬೈ ಪಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಡೌಟ್ಗಳು ಬರ್ತಾ ಇರೋದು ಸಹಜ. ಯಾರು ಡೌಟ್ ಕೇಳ್ತಿದ್ದಾರೆ ಅವ್ರು ಅಟ್ಲೀಸ್ಟ್ ಒಂದು ಶ್ರಮ ಒಂದು ಏನಾಗ್ತಿದ್ದಾರೆ ಅದಕ್ಕೋಸ್ಕರ ಆನ್ಸರ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಿಜ ಸುಳ್ಳು ಎಲ್ಲ ಹೇಳ್ತಿಲ್ಲ. ನಿಮ್ಗೆ ಅನುಭವ ಆಗಕ್ಕೆ ಬಿಡಿ. ಅನುಭವ ಆದಾಗ ನಿಮಗೆ ಗೊತ್ತಾಗುತ್ತೆ. ಮೊಬೈಲ್ ಸಂಖ್ಯೆ ಮೇಲೆ ಇದು ಡಬಲ್ ನಂಬರ್ಸ್ ಏನು ಕೇಳ್ತಿದ್ದೀರಾ ನೋಡಿ, ನಾನು ಹೇಳ್ತೀನಿ. ನಮ್ಮ ಮೊಬೈಲ್ ನಂಬರಲ್ಲಿ 10 ನಂಬರ್ ಇರುತ್ತಲ್ವಾ, ಇಲ್ಲಿ ಟೈಪ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ರೀತಿ ನಮ್ಮದು 10 ನಂಬರ್ಸ್ ಇರುತ್ತೆ. ಅದರಲ್ಲಿ ನೀವು 4 ನಂಬರ್ ಅಂದರೆ ಮೋರ್ ದೆನ್ ಒಂದು 60%ಅಲ್ಲಿ ಒಂದು 30% ಅಂತ ಅಂದ್ಕೊಳ್ಳಿ. 4 ನಂಬರ್ ಅಂದರೆ 40%. 10 ನಂಬರ್ಗೆ 40% ಈ ನಂಬರ್ ಯೂಸ್ ಮಾಡ್ತಿದ್ದೀರಾ. ಬಟ್ ನಾವು ಪೇರ್ಗಳಾಗಿ ಜೋಡಿಗಳ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, 9 ಪೇರ್ಗಳು ಬರುತ್ತೆ. ಸೊ 7171 ನಾನು ಪೇರಾಗಿ ಡಿವೈಡ್ ಮಾಡ್ತು ಅಂದರೆ ಏನಾಗುತ್ತೆ, 71 ಮೊದಲನೇ ಪೇರು, 17 ಸೆಕೆಂಡ್ ಪೇರು, ಪುನಃ 71 ಥರ್ಡ್ ಪೇರು, ಆಯಿತಾ? ಈಗ ಇಲ್ಲಿ ನಿಮಗೆ ಆಪ್ಷನ್ ಇದ್ದಾಗ ಈ ರೀತಿ 3 ಜೋಡಿನ ಯಾಕೆ ಉಪಯೋಗಿಸ್ತಾ ಇದ್ದೀರಾ ಒಂದೇ ಕೆಲಸಕ್ಕೆ ಅಂತ ಕೇಳಿದಷ್ಟೇ ನಾನು. 9 ಪೇರಲ್ಲಿ 3 ಜೋಡಿ ಅಂದರೆ 30% ಇದನ್ನೇ ಉಪಯೋಗಿಸ್ತಿದ್ದೀರಾ. ಅದನ್ನು ಏನು ಮಾಡ್ತೀರಾ, ಕೆಲವು ಸಲ ಎಂಡಿಂಗಲ್ಲಿ ಯೂಸ್ ಮಾಡ್ತೀರಾ. ಟೋಟಲ್ ಮ್ಯಾಚ್ ಮಾಡೋದನ್ನು ಮಾತ್ರ ಫೋಕಸ್ ಮಾಡ್ಕೊಂಡು ನೀವೇನು ಮಾಡ್ತಿದ್ದೀರಾ, ನಂಬರ್ದು ಎಫೆಕ್ಟ್ ಗೊತ್ತಾಗ್ತಲ್ಲ. ಸೊ ಈಗ ನೀವು ಯಾರಿಗಾರು ಜನಗಳಿಗೆ ಹೇಳ್ಬೇಕಾದ್ರೆ ನನ್ನ ಮೊಬೈಲ್ ಟೋಟಲ್ 59 ಅಂತ ಹೇಳ್ತೀರಾ. ನೀವು ಹೇಳೋದು ಈ ನಂಬರು. ಸೊ ಕೊನೆಯಲ್ಲಿ ಏನಾರು ಇತ್ತು ಅಂತ ಅಂದ್ಕೊಳ್ಳಿ. ಸೊ ನಂದು ಈ ನಂಬರ್ ಕೊನೆಯಲ್ಲಿ ಇತ್ತು ಅಂದರೆ, ಸೊ ನಾನೇನು ಮಾಡಿದ್ದೀನಿ, 9071937171 ಈ ನಾನು ಏನು ಹೇಳ್ತೀನಲ್ಲ ನಂಬರ್, ಬೇರೆಯವ್ರಿಗೆ ಹೇಳ್ತೀನಲ್ಲ, ಆ ಪ್ರೊನೌನ್ಸ್ ಮಾಡೋಂಥದ್ದು ಟೈಪ್ ಮಾಡ್ಬೇಕಾದ್ರೆ ಯಾವ ರೀತಿ ಟೈಪ್ ಮಾಡ್ತೀವಿ, ಒಂದು ಅದರದ್ದೇ ಆದ ಅರೇಂಜ್ಮೆಂಟ್ ಅಲ್ವಾ ಇದು. ಒಂದರ ಸಂಖ್ಯೆ ಪಕ್ಕ ಒಂದು ಸಂಖ್ಯೆ ಪಕ್ಕ ಒಂದು ಸಂಖ್ಯೆ ಈ ರೀತಿಯೇ ಇರಬೇಕು. ಈ ಒಂದು ನಂಬರು ನಂದು. ಇದು ಒಂದು ನಂಬರ್ ಬದಲಾದರೂ ಕೂಡ ನನ್ನ ನಂಬರ್ ಅಲ್ಲ. ಟೋಟಲ್ ಎಲ್ಲ ಸೇಮ್ ಇದೆ, ಎಲ್ಲ ಕರೆಕ್ಟ್ ಇದೆ, ಎಲ್ಲ ಸರಿಯೇ. ಆದರೆ ಈ ಒಂದು ಸಂಖ್ಯೆ ಏನಿದೆ ಇದು ನಂದಲ್ಲ. ಸೊ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನಂಬರ್ ಅರೇಂಜ್ಮೆಂಟಲ್ಲಿ ಈ ರೀತಿ ಎಡವಟ್ಟುಗಳ ಅವಶ್ಯಕತೆ ಇಲ್ಲ. ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 1313 ಕೇಳಿದಿರಿ. 1313 ನೋಡಿ ಅಗೇನ್ಸ್ಟ್ ಅಲ್ಲ, 1331 ನಾವು ಆಫೀಸಲ್ಲಿ ಯೂಸ್ ಮಾಡ್ತಿದ್ದೀವಿ. ಸ್ಪ್ಲಿಟ್ ಮಾಡೋಣ. 133331 ಏನಾಯ್ತು ಈಗ ಪೇರು. ಅದರಲ್ಲಿ ಈ ನಂಬರ್ ಏನು ಬಂತು, ಸರಿನಾ? ಸೇಮ್ ಇದನ್ನೇ ನೀವು 1313 ಯೂಸ್ ಮಾಡ್ತೀನಿ ಅಂತ ಹೇಳ್ತೀರಾ. 13 ಆಯಿತು, 31 ಆಯಿತು, ಪುನಃ 13 ಆಯಿತು. ಈ ಎರಡು ಒಂದು ಪೇರ್ ಆಯ್ತಲ್ವಾ, ಈ ಎರಡು ಒಂದು ಪೇರ್ ಆಯ್ತಲ್ವಾ, ಈ ಎರಡು ಒಂದು ಪೇರ್ ಆಯ್ತಲ್ವಾ. ಆ ಒಂದು ಕಂಟಿನ್ಯೂಸ್ ಏನಿತ್ತು ಅದನ್ನು ಕಟ್ ಮಾಡಿದ್ವಿ ನಾವು. ಬಟ್ ನೀವೇನು ಅಂತ ಕೇಳ್ತಿದ್ದೀರಾ ಅಂದರೆ ಎರಡು ಒಂದೇ ಅಲ್ವಾ, ಟೋಟಲ್ ಒಂದೇ ಅಲ್ವಾ ಅಂತ. ಟೋಟಲ್ ಲೆಕ್ಕ ಹಾಕಬೇಡಿ. ಟೋಟಲ್ದು ಪ್ರಾಬ್ಲಮ್ ಅಲ್ಲ ಇಲ್ಲಿ. ನಂಬರ್ಸ್ ಏನು ಯೂಸ್ ಮಾಡ್ತೀರಾ ಅದು. ಚೆನ್ನಾಗಿರೋ ಟೋಟಲ್ ಯೂಸ್ ಮಾಡಿಬಿಟ್ಟು ಝೀರೋಗಳು ಜಾಸ್ತಿ ಒಂದೇ ನಂಬರ್ಸ್ಗಳು ರಿಪೀಟ್ ಮಾಡೋದು, ಆ ರೀತಿ ಮಾಡೋರು ರಿಸಲ್ಟ್ ಬರಲ್ಲ. ಯಾವಾಗಲೂ ಒಂದು ವೆರೈಟಿ ಆಫ್ ನಂಬರ್ಸ್ ಇರಬೇಕು. ಅದರಲ್ಲಿ ನಿಮಗೆ ಆಪ್ಷನ್ನೇ ಸಿಗೋಲ್ಲ. 1357 ಬಿಟ್ಟು 248 ಅವಾಯ್ಡೇ ಮಾಡಿಬಿಡ್ತೀರಾ. ಇನ್ನೊಂದು ಆಪ್ಷನ್ ಬರುತ್ತೆ. ಈ ಕಾಂಬಿನೇಷನಲ್ಲಿ ಹೆಂಗೆ ಟ್ರೈ ಮಾಡ್ತೀರಾ ಟೋಟಲ್ ಮ್ಯಾಚ್ ಮಾಡೋಕ್ಕೆ? ಲೆಕ್ಕಾಚಾರ ಕೂಡ ಹಾಕ್ಬೇಕಲ್ವಾ. ಒಂದು ನಂಬರ್ ಹುಡುಕ್ತಾ ಇರ್ತೀರ, ಅದು ಟೋಟಲ್ ಯಾವ ರೀತಿ ಮ್ಯಾಚ್ ಆಗುತ್ತೆ? ಟೋಟಲ್ ಮ್ಯಾಚ್ ಮಾಡಬೇಕಂದ್ರೆ ಕೆಲವು ಇರೋ ನಂಬರ್ಸ್ಗಳು ಯೂಸ್ ಮಾಡಬೇಕು. ಆ ಟೈಮಲ್ಲಿ ಡಬಲ್ ನಂಬರ್ಸ್ ಬರುತ್ತೆ. ಬಟ್ ಇಲ್ಲೇನಾಗ್ತದೆ ಅಂದರೆ ಈ ರೀತಿ ಯೂಸ್ ಮಾಡಿದಾಗ ಸೇಮ್ ಪ್ರಾಬ್ಲಮ್ಸು 15, 51 ಆ್ಯಂಡ್ 15. ಸೊ 51ಗೂ 15ಗೂ ಡಿಫ್ರೆನ್ಸ್ ಇದೆ ಅಂದರೆ ಡಿಫ್ರೆನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಪುನಃ ಆ ಎರಡು ನಂಬರ್ನ ಟೋಟಲ್ ಮಾಡ್ತಾ ಹೋದರೆ 666 ಅಂತ ಬರುತ್ತೆ. ಎಲ್ಲೋ ಒಂದು ಕಡೆ ಈ ನಂಬರ್ ಯೂಸ್ ಮಾಡ್ತಾ ಎಫೆಕ್ಟ್ ಬೇರೆ ಬರೆಸ್ತಾ ಇದ್ದೀರಾ, ಆಯಿತಾ? ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾನು ಅಂದರೆ 1515 ದಿನ ನಾನೇನು ಮಾಡಿದೆ, ಸ್ಪ್ಲಿಟ್ ಮಾಡಿದೆ. ಈಗ 15
5115. ಪುನಃ ಇದನ್ನು ನಾನು ಪುನಃ ಸಿಂಗಲ್ ಡಿಜಿಟ್ ಮಾಡ್ತಾ ಹೋಗ್ತೀನಿ ಅಂದರೆ 6 and 6 ಈ ರೀತಿ ಬರುತ್ತೆ. ಎಲ್ಲ ಒಂದು ಕಡೆ ಮ್ಯಾನಿಫೆಸ್ಟೇಷನ್ ಬೇರೆ ಥರನೇ ಆಗುತ್ತೆ. ಇದೆಲ್ಲ ಸಲ ಎಲ್ಲರಿಗೂ ಒಳ್ಳೆಯದಲ್ಲ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಟೋಟಲ್ ಫೋಕಸ್ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಅದೇ ಮಾಡ್ತಾ ಇರೋದು. ಟೋಟಲಲ್ಲೂ ಅಷ್ಟೇ 41 ಸೇಮೇನಾ? ಇಲ್ಲ. 50 ಸೇಮೇನಾ? ಇಲ್ಲ. 59 ಸೇಮೇನಾ? ಇಲ್ಲ. ಈ ಒಂದು ಟೋಟಲ್ ಮತ್ತು ಇದು ಟೋಟಲ್ ಏನಿದೆ ಎಲ್ಲ 5 ಅಂತ ಬಂದರೂ ಕೂಡ ಟೋಟಲ್ಗಳು ಸೇಮ್ ಅಲ್ಲ. 10 ನಂಬರಿಂದ 41 ಬರಬೇಕಂದ್ರೆ ಸುಮಾರು ಸಂಖ್ಯೆಗಳನ್ನ ಉಪಯೋಗಿಸಂಗಿಲ್ಲ. 50 ಬರಬೇಕಂದ್ರೆ ಬೇರೆ ರೀತಿ, ಇದು ಬಂದರೆ ಬೇರೆ ರೀತಿ. 50 0 ಇದೆ. 0 ಇಂಪಾರ್ಟೆನ್ಸ್ ನಾನು ನಿಮ್ಮ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವೇನಂತಂದರೆ ಇದನ್ನು ತಿಳ್ಕೊಂಡು ಯೂಸ್ ಮಾಡ್ತೀರ. ಇಲ್ಲ ನನಗೇನೋ ಬೇಡ, ಏನೋ ಒಂದು ಸ್ವಲ್ಪ ನನ್ನ ಬುದ್ಧಿ ಉಪಯೋಗಿಸ್ತೀನಿ, ಏನೋ ಮಾಡ್ತೀನಿ, ಲೆಕ್ಕಾಚಾರ ಹಾಕ್ತೀನಿ, ಯಾರೋ ಹೇಳಿದ್ರು ಟೋಟಲ್ನ ಆಯಿತು ಯೂಸ್ ಮಾಡ್ತೀನಿ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ನಂಬರ್ಗಿಂತ ಹೊಸ ನಂಬರ್ ಉಪಯೋಗಿಸ್ಬೇಕಾದ್ರೆ ಹೊಸ ನಂಬರ್ ಎಫೆಕ್ಟ್ ಏನಿರುತ್ತೆ ಅದು ಆಗುತ್ತದು, ಆಗೋದೇ ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಬೆಟರ್ ಆಪ್ಷನ್ ನೀವು ನೋಡಬೇಕಿತ್ತು. ನೋಡಿಲ್ಲ ಅಂದರೂ ಕೂಡ ನಿಮ್ಗೆ ರಿಸಲ್ಟ್ ಬರಲ್ಲ ಅಂತಲ್ಲ. ಬಟ್ ಅದರ ಡಬಲ್ ಅಥವಾ ಟ್ರಿಪಲ್ ನಂಬರ್ ಎಫೆಕ್ಟ್ ಏನಿರುತ್ತೆ ಅದು ಆಗೇ ಆಗುತ್ತೆ ಮುಂದೆ, ಆಯಿತಾ. ಆ್ಯಂಡ್ ಯಾರು ಒಪಿನಿಯನ್ ಕೇಳ್ತೀರಾ, ಒಬ್ಬರು ಒಂದೊಂದು ಹೇಳ್ತಾರೆ. ಈಗ ನಾನು 100 ಜನ ಕಲಿಸ್ತೇವೆ ಅಂದರೆ 100 ಜನ 100 ಒಪಿನಿಯನ್ ಹೇಳ್ತಾರೆ. ಬಟ್ ರೂಲ್ಸ್ ಏನಿದೆ, ರೂಲ್ಸ್ ನಾನು ಒಂದೇ ಹೇಳ್ತಾ ಇರೋದು. ನಾನು ಬರೀ ರೂಲ್ಸ್ ಹೇಳ್ತಿದ್ದೀನಿ, ಪರ್ಸ್ನಲ್ ಆಗಲ್ಲ. ನಿಮ್ಗೆ ರೂಲ್ಸ್ ಹೇಳ್ತಿದ್ದೀನಿ, ಈ ರೀತಿ ನಂಬರ್ ಕೊಡಬೇಡಿ, ಇದರಿಂದ ಪ್ರಾಬ್ಲಮ್ಸ್ ಆಗ್ತದೆ. ನಂಬರ್ ಹುಡುಕೋದೇ ಉಂಟು ಅಂತಂದರೆ ದಯವಿಟ್ಟು ಶ್ರಮ ಹಾಕಿ ಚೆನ್ನಾಗಿರೋ ನಂಬರ್ ತೊಗೊಳ್ಳಿ. ಇಷ್ಟೇ ನಾನು ಹೇಳ್ತಾ ಇರೋದು. ನಂಬರ್ ರಾಂಗ್ ಅಂತ ಹೇಳ್ತಿಲ್ಲ. ನಂಬರ್ ಎಫೆಕ್ಟ್ ಏನಿರುತ್ತೆ ಅದನ್ನು ಪ್ರಿಡಿಕ್ಷನ್ ಪಾರ್ಟಲ್ಲಿ ಯಾವ್ದಾರ ವ್ಯಕ್ತಿ ನನಗೆ ಈ ನಂಬರ್ ಕೊಟ್ಟರೆ, ಎಸ್ಪೆಷಲಿ ಈ ನಂಬರ್ ಕೊಟ್ಟರೆ, ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಇವ್ರ ಹತ್ರ ಹೋಗೋಕೆ ಹೋಗಲ್ಲ. ಈ ಸೀಕ್ವೆನ್ಸ್ ಯಾರು ಯೂಸ್ ಮಾಡ್ತಿರೋ ವ್ಯಕ್ತಿ ನನಗೆ ಮಾತಾಡ್ತು ಅಂದರೆ ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ. ತುಂಬ ತಿಳಿದಿರೋರು ಮತ್ತು ಸಮಾಧಾನ ಮಾಡ್ಕೊಳ್ಳೋಂಥವ್ರು ಇದನ್ನು ಯೂಸ್ ಮಾಡ್ತಾರೆ. ಎಸ್ಪೆಷಲಿ 171 ಯಾರು ಅವರನ್ನವರು ಡಿಫೈನ್ ಮಾಡ್ಕೋತಾರೆ, ಅವ್ರು ಈ ಕಾಂಬಿನೇಷನ್ ಯೂಸ್ ಮಾಡ್ತಾರೆ. ಏನಕ್ಕೆಂದರೆ ನಿಮಗೆ ಯೂಟ್ಯೂಬಲ್ಲಿ ಎಸ್ಪೆಷಲಿ ನನ್ನ ಚಾನಲಲ್ಲಿ ಡಬಲ್ ನಂಬರ್ ಕಾಂಬಿನೇಷನ್ ಮಾತ್ರ ಗೊತ್ತಿರೋದು. ಮಲ್ಟಿಪಲ್ ನಂಬರ್ 3 ನಂಬರ್ 4 ನಂಬರ್ ಕಾಂಬಿನೇಷನ್ ಎಲ್ಲೂ ಹೇಳಿಲ್ಲ ನಾನು. ಕ್ಲಾಸಲ್ಲಿ ಮಾತ್ರ ಹೇಳಿರೋದು, ಬೇರೆ ಎಲ್ಲೂ ಹೇಳಿಲ್ಲ. ಸೊ 3 ನಂಬರಿಂದ ಎಫೆಕ್ಟ್ ಏನಾಗುತ್ತೆ, 4 ನಂಬರಿಂದ ಏನು ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತು. ಎಕ್ಸಾಂಪಲ್ ಹೇಳ್ತೀನಿ. ಈ ರೀತಿ ನಂಬರ್ ಇದ್ದರೆ ಇಲ್ಲಿ ಕೊಟ್ಟಿದ್ದೀನಲ್ಲ, ಇಲ್ಲಿ ನಂಬರು 3939 ಎರಡು ಪೇರೆ ಆಗಬೇಕಲ್ವಾ. ಬಟ್ ಇದರ ಅಕ್ಕಪಕ್ಕ ಏನು ನಂಬರ್ಸ್ ಕೊಟ್ಟಿದ್ದೀನಿ ಮತ್ತು ಯಾವ ರೀತಿ ಸ್ಪ್ಲಿಟ್ ಆಗ್ತಾ ಇದೆ, ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀವಿ, ಕಮ್ಯುನಿಕೇಷನ್ ಮೇಲೆ ಎಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಎಲ್ಲನೂ ನನಗೆ ಗೊತ್ತಿದ್ದು. ನನಗೆ ನಂಬರ್ ಸಿಕ್ಕಲಿಲ್ಲ ಅಂತಲ್ಲ, ನೀವು ನಂಬರ್ ಹುಡುಕ್ತಾ ಇರ್ತೀರ, ಈ ಟೋಟಲ್ ಸಿಕ್ಕಿದ್ರೆ ಅಕ್ಕಪಕ್ಕ ನಂಬರ್ ಶಫಲ್ ಮಾಡಿದ್ರೂ ಕೂಡ ನಿಮಗೆ ಅದೇ ವೆಬ್ಸೈಟಲ್ಲಿ ಸಿಗುತ್ತೆ. ನಾವು ರೀತಿ ಶಫಲ್ ಮಾಡಿಬಿಟ್ಟು ನಂಬರ್ ಸೀಕ್ವೆನ್ಸ್ ಚೇಂಜ್ ಮಾಡ್ಕೋತೀವಿ, ಆಯಿತಾ. 97 ಬಂದೀಗ ತಂದೆಯಿಂದ ಬೇರ್ಪಟ್ಟ ಮೇಲೆ ಯಶಸ್ಸು ಓದಿದ್ದು ವಗೇರ ಎಲ್ಲ ಹೇಳಿದ್ವಿ. 97 ಅದರದ್ದು ವ್ಯಾಲ್ಯೂ ಕೂಡ ಇದೆ. ಸೊ ನಾನು ಕಂಪ್ಲೀಟ್ ಭೂಮಿ ಸಂಬಂಧಪಟ್ಟಿದೆ ಕೆಲಸ ಮಾಡೋದ್ರಿಂದ ಕೆಲವು ನಂಬರ್ಸ್ನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಪಬ್ಲಿಕ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ನಂಬರ್ ಬೇಕು. 2 ನಂಬರ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ 9 ಬರುತ್ತೆ. ಮಾತು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದಕ್ಕೆ ಒಬ್ಬ ಜ್ಯೋತಿಷಿಯಾಗಿ ನಾವು ಸುಳ್ಳು ಹೇಳೋಂಗಿಲ್ಲ, ನಾಟಕ ಮಾಡೋಂಗಿಲ್ಲ, ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸೋಂಗಿಲ್ಲ. ಕನ್ಸಲ್ಟೇಷನ್ಸ್ಗಳು ಬರ್ತೀರಾ, ಡಿಸ್ಕಷನ್ಸ್ ಮಾಡ್ತೀರಾ, ಅಲ್ಲಿ 57 ಬೇಕು. ನಂಬರ್ನ ಯಾವ ರೀತಿ ಆಯ್ಕೆ ಮಾಡ್ತೀರಾ ಅದು ಇಂಪಾರ್ಟೆಂಟ್. 75 ನನಗೆ ಮಧ್ಯದಲ್ಲಿ ಬಂದಿರೋ ನಾನು ಇಲ್ಲ ತಗೋತಾ ಇರಲಿಲ್ಲ. ಏನಕ್ಕೆ 75 ಏನು ಎನರ್ಜಿ ಇಲ್ಲಿ ಕ್ಯಾರಿ ಆಗುತ್ತೆ, 75 ಏನಾಗುತ್ತೆ ನನಗೆ ಗೊತ್ತಿರುತ್ತೆ. ಇದನ್ನು ನೀವು ಡಿಸ್ಕಷನ್ ಪಾರ್ಟಲ್ಲಿ ಅಂದರೆ ಕಲಿಯೋ ಪಾರ್ಟಲ್ಲಿ, ನಂಬರ್ ಕಾಂಬಿನೇಷನ್ ಟೋಟಲ್ ಏನು ಬೇರೆ, ಈ ವ್ಯಕ್ತಿಗೆ ಇದೇ ನಂಬರ್ ಯಾಕೆ ಕೊಡಬೇಕು ಅದು ಬೇರೆ, ಎರಡನ್ನೂ ಕನ್ಫ್ಯೂಸ್ ಆಗಬೇಡಿ. ನಾನು ನಿಮಗೆ ಹೇಳಿರೋದೇನೆಂದರೆ ಯಾವ್ಯಾವ ನಂಬರ್ಸ್ ಇದ್ದರೆ ಏನಾಗುತ್ತೆ ಅಂತ. ಅದನ್ನು ಯಾರು ವ್ಯಕ್ತಿ ಯಾವ ರೀತಿ ಉಪಯೋಗಿಸ್ಬೇಕು ನಾನು ಯಾರಿಗೂ ಹೇಳಿಲ್ಲ, ಆಯಿತಾ. ಆ್ಯಂಡ್ ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ ಅಲ್ವಾ, ಈಗ ಸುಮಾರು ನೋಡಿ ಇಲ್ಲಿ ವಾಟ್ಸಪ್ಪಲ್ಲಿ ಸುಮಾರು ಒಂದು 168 ಏನೋ ಮೆಸೇಜಸ್ ಇವೆ ಈಗ, ಆಯಿತಾ. ಇಲ್ಲಿ ನಾನು ಯಾರಿಗಾರು ಡಂಪ್ ಮಾಡ್ಬೋದು, ಏನು ಬೇಕಾದ್ರೂ ಕಳಿಸ್ಬೋದು, ಕ್ಲಾಸಸ್ ಇನ್ನೊಂದು ಮತ್ತೊಂದು ಎದುರಿಸ್ಬೋದು. ನಾವೇನು ಮಾಡಿದ್ದೀವಿ ಅಂದರೆ ಇನ್ಫಾರ್ಮೇಷನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಆನ್ ರೆಗ್ಯುಲರ್ ಬೇಸಿಸ್. ಏನಕ್ಕೆ ಅಂತಂದರೆ ಕನೆಕ್ಟ್ ಆಗಿರ್ತೀರ, ಕೆಲವು ಇನ್ಫಾರ್ಮೇಷನ್ಸ್ ಮಾತಾಡಬೇಕು, ಯಾರೋ ಒಬ್ಬರು ಮಾತಾಡಬೇಕು. ಸುಮಾರು ಜನ ಇದು ನನಗೆ ಹೇಳಿದ್ದೀರ, ತುಂಬ ಜನ ಹೇಳಿದ್ದೀರ, ನನಗೆ ಲೆಕ್ಕನೂ ಇಲ್ಲ ಅಷ್ಟು ಹೇಳಿದ್ದೀರ. ಏನಂತ ಅಂದರೆ ತುಂಬ ಮುಂಚೆ ಹೇಳಬೇಕಿತ್ತು, ಯಾರೂ ಹೇಳೋರಿರಲಿಲ್ಲ, ನಮಗೆ ಗೊತ್ತಾಗಲಿಲ್ಲ ಅಂತ. ಎಲ್ಲ ಒಂದು ಕಡೆ ಯಾರೋ ಯಾರೂ ಹೇಳಲಿಲ್ಲ ಅನ್ನೋ ಕಡೆ ನಾವು ನಮ್ಗೆ ಯಾರು ಕನೆಕ್ಟ್ ಆಗ್ತಾರೋ ನಾವು ಶೇರ್ ಮಾಡ್ತಾ ಇದ್ದೀವಿ, ಆಯಿತಾ. ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಟಾಪ್ ಅಂತ ಮೆಸೇಜ್ ಮಾಡಿ ಅಂತ ಕೂಡ ಕಳಿಸಿರ್ತೀವಿ. ನೀವು ಸ್ಟಾಪ್ ಅಂತ ಮಾಡ್ರೆ ನಾವು ಸ್ಟಾಪ್ ಮಾಡಿ ಬಿಟ್ಬಿಡ್ತೀವಿ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ನಿಮಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ಅದ್ರ ಮೇಲೆ. ವೆಬಿನಾರ್ಸಲ್ಲಿ 200-300 ಜನ ಇರ್ತೀರಾ, ಒಂದು 5-6 ಜನ ಕ್ವಶನ್ಸ್ ಕೇಳ್ತೀವಿ, ಇಂಟ್ರೆಸ್ಟ್ ಬಿಲ್ಡ್ ಆಗಿರುತ್ತೆ, ಕ್ಲಾಸ್ ಜಾಯ್ನ್ ಆಗಿ ಅಂತ ಹೇಳ್ತೀವಿ, ಕ್ಲಾಸ್ ಜಾಯ್ನ್ ಆಗ್ತೀರಾ. ಕ್ಲಾಸ್ ಜಾಯ್ನ್ ಆದಮೇಲೆ ನಿಮಗೆಲ್ಲ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ತು ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ. ನಾವೇನು ಮಾಡ್ತೀವಿ, ಫಾಲೋಅಪ್ಸ್ಗಳು ಮಾಡ್ತೀವಿ, ನೋಟ್ಸ್ಗಳು ಕ್ಲಿಯರ್ ಮಾಡಿ, ಇದು ಮಾಡಿ, ಗ್ರೂಪ್ ಡಿಸ್ಕಷನ್ ಮಾಡಿ ಅಂತ. ಗ್ರೂಪ್ ಡಿಸ್ಕಷನಲ್ಲಿ ಬಂದಿರೋಂತಹ ಇನ್ಫಾರ್ಮೇಷನ್ಗಳಿದು, ಆಯಿತಾ. ಕ್ಲೋಸ್ ಆಗಿ ನಂಬರ್ಸ್ಗಳು ನೋಡ್ತೀರಾ, ನಾವು ಆ ರೀತಿ ಕ್ವಶನ್ ಮಾಡ್ತೀವಿ, ನಾವು ಆ ರೀತಿ ಚಾಲೆಂಜ್ ಮಾಡ್ತೀವಿ. ನಾನು ಹೇಳ್ತೀನಿ, ನಾನು
ಇರೋ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೀರಿ, ನಂಬರ್ ಚೆಕ್ ಮಾಡಿ, ಕಂಪೇರ್ ಮಾಡಿ ಹೋಮ್ವರ್ಕ್ ಕೊಡ್ತೀವಿ. ಅಲ್ಲಿ ನೀವು ಕಲಿತಾ ಇರ್ತೀರ. ಇಲ್ಲೇನಾಗ್ತದೆ ಅಂದರೆ ಏನೋ ಇನ್ಫಾರ್ಮೇಷನ್ ಬಂತು, 1 ನಿಮಿಷ ವೀಡಿಯೋ ನೋಡಿದ್ರಿ, ಅದನ್ನು ನಿಮ್ಗೇನು ಸರಿ ಅನ್ನಿಸೋದು ಅದನ್ನು ಲೆಕ್ಕಾಚಾರ ಹಾಕ್ಬಿಟ್ಟು ಮಾಡಿದ್ರಿ. ಸೊ ಸರಿ ತಪ್ಪು ಅನ್ನೋಕ್ಕಿಂತ ಜಾಸ್ತಿ ಅದರ ಎಫೆಕ್ಟ್ ಏನಿರುತ್ತೆ ಅದನ್ನು ಎಲ್ಲೂ ಮಾತಾಡಿಲ್ಲ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಈಗ ಅದು ಕ್ಯೂರಿಯಾಸಿಟಿ ಬಂತು, ನಾನು ನಾಳೆ ಒಂದು 4-5 ವೀಡಿಯೋ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬರುತ್ತೆ. ಬಟ್ ಇದನ್ನು ಯಾವ ರೀತಿ ಉಪಯೋಗಿಸ್ತೀರಾ, ಯಾವ ರೀತಿ ಅವಾಯ್ಡ್ ಮಾಡ್ತೀರಾ ಅದು ಗೊತ್ತಾಗಲ್ಲ. ಅಲ್ಲಿ ನಿಮಗೆ ತಿಳುವಳಿಕೆ ಬೇಕಿರೋದು ಬೇರೆದು ಕೂಡ. ಲೋ ಶೋ ವೇದಿಕ್ ಆ್ಯಂಡ್ ನೇಮ್ದು ಏನಿದೆ ಅಷ್ಟು ಕೂಡ ಇನ್ಫಾರ್ಮೇಷನ್ಸ್ಗಳು ಬೇಕು. ಜಸ್ಟ್ ನೇಮ್ನ ಮೊಬೈಲ್ ನಂಬರ್ ಯೂಸ್ ಮಾಡಿದ್ರೆ ಉಪಯೋಗ ಇಲ್ಲ, ಆಯಿತಾ. ಆ್ಯಂಡ್ ನ್ಯೂಮರಾಲಜಿ ಯಾರೂ ಮಾತಾಡ್ತಾ ಇದ್ದೀನಿ. ಆಸ್ಟ್ರಾಲಜಿ ಟಾಪಿಕ್ ಕೆಲವ್ರ ಕಡೆ ಕೇಳಿದ್ದೀರಾ, ಅದು ನಾನು ಹೇಳ್ತೀನಿ ಏನಾಗಿದೆ ಏನು ಎತ್ತ ಅಂತ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಇದು ನೋಡಿ, ಯಾರೋ ಒಬ್ಬರ ಹತ್ರ ಕೇಳಿದ್ದೆ, ನಂಬರ್ ಚೆನ್ನಾಗಿತ್ತು, ನಾನು ಉಪಯೋಗಿಸ್ತಾ ಇದ್ದೆ, ತುಂಬ ವರ್ಷದಿಂದ ಉಪಯೋಗಿಸ್ತಿದ್ದೆ, ನಂಗೆ ಸಮಸ್ಯೆ ಇರಲಿಲ್ಲ. ಈಗ ನೀವು ಹೇಳಿರೋ ಪ್ರಕಾರ ನಾನು ಈ ಮೊಬೈಲ್ ನಂಬರಲ್ಲಿ 2 ಜೋಡಿಗಳು ಸರಿ ಇಲ್ಲ ಅಂತ ಬರ್ತಾ ಇದೆ, ಬೇಕೋ ಬೇಡವೋ ಅಂತ. ಆ ಜೋಡಿ ಏನು ಪ್ರಾಬ್ಲಮ್ ಕೊಡುತ್ತೆ ಅದು ನಿಮಗೆ ರಿಪೋರ್ಟ್ ಬಂದಿರುತ್ತೆ, ಆಯಿತಾ. ಅಲ್ಲಿ ನಿಮಗೆ ಅದು ಕಾಣಿಸ್ತಾ ಇತ್ತು ಅಂದರೆ ನಂಬರ್ ಚೇಂಜ್ ಮಾಡಿ. ನನಗೇನು ರಿಸಲ್ಟ್ ಕಾಣಿಸ್ತಿಲ್ಲ ಸರ್, ಬಟ್ ಎಲ್ಲ ಮನಸ್ಸಲ್ಲಿ ಕೂತಿದೆ, ಹೇಳಿದ್ಮೇಲೆ ನನಗೆ ಇದು ಎಲ್ಲೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರು ನಂಬರ್ ಚೇಂಜ್ ಮಾಡಿ. ಏನಾದ್ರೇನು ನನಗೇನು ಸಮಸ್ಯೆ ಇಲ್ಲ, ಬಂದಾಗ ನೋಡ್ತೀನಿ ನನಗಿದ್ರೆ ಕೇರ್ಲೆಸ್ ಮಾಡಿ, ಆಯಿತಾ. ಅನುಭವ ಆಗೋವರೆಗೂ ವೆಯ್ಟ್ ಮಾಡಿ, ತಲೆಗೆಡಿಸ್ಕೋಬೇಡಿ. ಅದು ನಾವು ಅವಾಯ್ಡ್ ಮಾಡೋದಲ್ಲ, ಕೆಲವೊಂದು ವ್ಯಕ್ತಿಗಳು ಕಷ್ಟಪಡಬೇಕು, ಅದನ್ನು ನಾವು ತಡೆಯೋದಲ್ಲ, ಅದು ನಮಗೆ ಪ್ರಾಬ್ಲಮ್. ಸೊ ನಿಮಗದು ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಆಗಲಿ, ಆಯಿತಾ. ಪ್ರಾಬ್ಲಮ್ ಆದಾಗ ನಂಬರ್ ಚೇಂಜ್ ಮಾಡಿ. ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಲ್ವ ನಿಮಗೆ, ಈಗ ಆ ಟೈಮಲ್ಲಿ ನಂಬರ್ ಚೇಂಜ್ ಮಾಡಿ. ಆಮೇಲೆ ವಾಟ್ಸಪ್ಪಲ್ಲಿ ಅಪ್ಡೇಟ್ಸ್ಗಳು ಕಳಿಸಿದರೆ ಇದನ್ನ ನಿಮ್ಗೇನು ಪ್ರಯೋಜನ ಅಂತ. ಏನಿಲ್ಲ, ಒಂದು ನಂಬರ್ ಬಂದಿರುತ್ತೆ, ನೀವು ನಿಮ್ಮ ಒಂದು ಫ್ರೀ ಟೈಮ್ ಬಿಟ್ಟು ಏನೋ ಮಾಡಿ ಮೆಸೇಜ್ ಕೇಳಿರ್ತೀರ. ನಾವು ಏನು ಮಾಡಿದ್ದೀವಿ, ತುಂಬ ತಿಂಗಳ ಹಿಂದೆಯಿಂದ ವೀಡಿಯೋಸ್ಗಳು ಮಾಡಿರೋದು. ಸೊ ಯಾವ ವೀಡಿಯೋಸ್ ಏನಿದೆ, ಎಲ್ಲಿದೆ, ಏನು ಅಂತ ನಿಮಗೆ ಗೊತ್ತಾಗಲ್ಲ, ಏನಕ್ಕೆ ಅದೊಂದು ಅರೇಂಜ್ಮೆಂಟಲ್ಲಿ ಇಲ್ಲ. ಯೂಟ್ಯೂಬಲ್ಲಿ ಹೆಂಗೆ ಬರುತ್ತೆ ಅಂದರೆ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ನಮ್ಮ ಪ್ರಯತ್ನ ಏನಂತಂದರೆ, ಏನೋ ಒಂದು ಇನ್ಫಾರ್ಮೇಷನ್ ಕೇಳ್ತೀರಾ, ಅರ್ಧ ಹೋಗೋದ್ರ ಬದಲು ನಮ್ಮ ಕಡೆಯಿಂದ ನಾವು ಕೊಡಬೇಕಷ್ಟೇ, ಆಯಿತಾ. ನಾವು ಗಿವರ್ಸ್ ಅಂದ್ಕೊಂಡೇ ಇರೋದು, ಪ್ಲ್ಯಾನ್ ಇರೋದು ನಮ್ಮದು. ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಎಲ್ಲನೂ ಕೊಡಬೇಕು ಅಂತಲೇ. ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಫಾರ್ಮೆಟಲ್ಲಿ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಿದ್ದೀವಿ, ಅದರಿಂದ ನನಗೇನು ಯೂಸ್ ಇಲ್ಲ. ನೀವು ಅದೊಂದು ಸ್ವಲ್ಪ ಎಫರ್ಟ್ ಹಾಕಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಹೇಳೋದ್ನಲ್ಲ, ನಿರ್ಧಾರ ಬಂದು 1 ಸೆಕೆಂಡ್. ನಿಮ್ಗದು ಆ ಮಾಹಿತಿ ಬೇಡ ಅಂದರೆ ಜಸ್ಟ್ ಹಿಂಗೆ ಸ್ವೈಪ್ ಮಾಡಿದ್ರೆ ಪಟ್ ಅಂತ ಚೇಂಜ್ ಆಗುತ್ತೆ. ವಾಟ್ಸಪ್ ಮೆಸೇಜನ್ನು ಕ್ಲೋಸ್ ಮಾಡಿದ್ರೆ ನೀವು ಬೇರೆ ನಿಮ್ಮ ನಾರ್ಮಲ್ ರೂಟೀನ್ ಏನಿರುತ್ತೆ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ಯಾರು ಹೇಳಬೇಕಿತ್ತು ಅನ್ನೋದು ಮುಂದೆ, ಈಗ ನನಗೆ ನಾಳಿದ್ದು ಯಾರು ಸಬ್ಸ್ಕ್ರೈಬ್ ಆದರೆ ಅವರಿಗೆ ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಚಾನಲ್ ಒಳಗಡೆ ಏನಿದೆ ಏನು ಗೊತ್ತಿರಲ್ಲ. ಅದನ್ನು ನಾವು ಒಂದು ಫಾರ್ಮೇಟಲ್ಲಿ ಶೇರ್ ಮಾಡ್ತಿದ್ದೀವಿ ಅಷ್ಟೇ. ಉಪಯೋಗ ಇತ್ತು ನೋಡಿ, ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿ. ಹೆಸರು ತಿದ್ದುಪಡಿ ಮತ್ತು ಹೆಸರು ವಿನ್ಯಾಸದ ವ್ಯತ್ಯಾಸವೇನು? ಇದಕ್ಕೆ ಹೆಸರು ತಿದ್ದುಪಡಿ ಬಂದು ಅಂದರೆ ನೇಮ್ ಕರೆಕ್ಷನ್ ಅಂತ. ನೇಮ್ ಕರೆಕ್ಷನಲ್ಲಿ ಏನು ಮಾಡ್ತೀವಿ ಅಂದರೆ, ಮೇಜರ್ಲಿ ಬಂದು ಟೋಟಲ್ ಫಿಕ್ಸ್ ಮಾಡ್ತೀವಿ. ಸುಮಾರು ಹೆಸರುಗಳು ನೋಡಿರ್ತೀರಲ್ವ, DT, EE, EE ಇವೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಅದು. ಹೆಸರು ವಿನ್ಯಾಸದಲ್ಲಿ ಅಂದರೆ ಹೆಸರು ಡಿಸೈನ್, ನೇಮ್ ಡಿಸೈನ್ ಏನು ಮಾಡಿಸಿರೋ ಅದರಲ್ಲಿ ರಾಶಿಯಿಂದ ಸ್ಟಾರ್ಟ್ ಆಗುತ್ತೆ, ರಾಶಿ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ, ಆ ನಕ್ಷತ್ರ ಸಂಬಂಧಪಟ್ಟಂಥ ಅಕ್ಷರ ಸ್ಟಾರ್ಟ್ ಆಗುತ್ತೆ. ಆ ಅಕ್ಷರದಿಂದ ನೇಮ್ ಟೋಟಲ್ನ ಸೆಲೆಕ್ಟ್ ಮಾಡ್ತೀವಿ. ನೇಮ್ ಟೋಟಲ್ಗೆ ಯಾವ ಹೆಸರನ್ನ ಇಡಬೇಕು ಅಂತ ಸೆಲೆಕ್ಟ್ ಮಾಡ್ತೀವಿ. ಹೆಸರೊಳಗಡೆ ಇರೋಂತಹ ಸೌಂಡ್ ಅಂತ ಹೇಳ್ತೀವಿ ಅದು, ಆ್ಯಂಡ್ ಅಕ್ಷರಗಳು. ಯಾವ ಅಕ್ಷರ ಈ ವ್ಯಕ್ತಿಗೆ ಅಥವಾ ಯಾವ ಒಂದು ಸಂಖ್ಯೆ ಬಂದರೆ ಒಳ್ಳೆಯದು. ಈಗ 1 2 3 4 5 6 7 8 ಸುಮಾರು ನಂಬರ್ ಅದಿರುತ್ತೆ, AIJQY BKR ಇದೇ ರೀತಿ ಸುಮಾರು ಇರುತ್ತಲ್ವ. ಅದರಲ್ಲಿ 2 ಬೇಕು ಅಂದರೆ ಅದನ್ನು B ಇಂದ ತರೋದು, K ಇಂದ ತರೋದು, R ಇಂದ ತರೋದು, ಆ ರೀತಿ ಪಿಕ್ ಮಾಡ್ತೀವಿ, ಮಾಡ್ತೀವಿ, ಮಾಡಬೇಕು ಆ ರೀತಿ. ನಾನೀಗ ನೇಮ್ ಡಿಸೈನ್ ಅಷ್ಟು ಫೋಕಸ್ ಮಾಡ್ತಿಲ್ಲ, ನೇಮ್ ಲಿಸ್ಟ್ ಇರೋದ್ರಿಂದ 400-500 ನಂಬರ್ಸ್ ಹೆಸರುಗಳಿವೆಲ್ಲ ಅದರಿಂದನೂ ಅಲ್ಲಿ ಸೆಲೆಕ್ಟ್ ಆಗಿರೋ ನಾವು ಹೆಸರುಗಳಿರುತ್ತೆ ಅದು ಕೊಟ್ಬಿಡ್ತೀವಿ. ಮತ್ತು ಪೇರೆಂಟ್ಸ್ಗಳು ಕೆಲವು ಸಲ ಸೆಲೆಕ್ಟ್ ಮಾಡಲ್ಲ. ಡಿಫ್ರೆನ್ಸ್ ಏನು ಅಂತಂದರೆ, ಅಲ್ಲಿ ಪ್ರತಿ ಅಕ್ಷರಗಳು ಪ್ರತಿಯೊಂದನ್ನು ಯಾವುದಾದ್ಮೇಲೆ ಯಾವ್ದು ಬರಬೇಕು ಏನು ಇತ್ತ ಅದು ನೇಮ್ ಡಿಸೈನ್. ಹೆಸರು ಕರೆಕ್ಷನ್ ಬಂದು ಏನೋ ಒಂದು ಮಾಡಬೇಕು, ಟೋಟಲ್ ಮ್ಯಾಚ್ ಮಾಡ್ತೀರಾ. ಈಗ 32, 23, 55 ಎಲ್ಲರೂ ಸೆಟ್ ಮಾಡ್ತಿದ್ದೀರಲ್ವ, 5 6 ಟ್ರೈ ಮಾಡ್ತಿದ್ದೀರಾ. 5 6 ತಂದರೂ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ, ಅದು ನೇಮ್ ಡಿಸೈನಲ್ಲಿ ಗೊತ್ತಾಗುತ್ತೆ. ಅಥವಾ ಟೋಟಲ್ 5 ಸೆಟ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅದ್ರ ಮೇಲೆ ಬರುತ್ತೆ ಅಷ್ಟೆ. ಕಾಣೆಯಾದ ಸಂಖ್ಯೆ, ಓಕೆ, ಮಿಸ್ಸಿಂಗ್ ನಂಬರ್ ಅಲ್ವಾ ಇದನ್ನು ಕೂಡ. ಓಕೆ ನೋಡಿ, ಇದು ಹೇಳೋದಲ್ಲ ಫಸ್ಟ್ ಅದೇ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಏನಿದೆ ಅದರಿಂದ ಏನದನ್ನು ಯಾವ ರೀತಿ ಉಪಯೋಗಿಸೋದು ಅಂತಂದರೆ, ನಿಮಗೆ ಕೆಲವು ನಂಬರ್ ಸಿಗಬಾರ್ದು, ಆ ನಂಬರ್ ಸಿಕ್ಕಿರಲ್ಲ. ಆ ನಂಬರ್ ಸಿಕ್ಕಿಲ್ಲ ಅಂದರೆ ಆ ಒಂದು ನಂಬರ್ ಗುಣ ಏನಿದೆ ಅಥವಾ ಆ ಒಂದು ಗ್ರಹ ಏನಿದೆ ಅದರ ಸ್ವಭಾವ ನಿಮ್ಮಲ್ಲಿ ಇರಲ್ಲ. ನೀವು ಈಗೇನು ಮಾಡ್ತೀರಾ, ಅದನ್ನು ಟ್ರೈ ಮಾಡ್ತೀರಾ, ನಾನೀಗ ಎಲ್ಲನೂ ಕೂಡ ಸರಿ ಮಾಡ್ತೀನಿ ಅಂದ್ಬಿಟ್ಟು ಉಪಯೋಗಿಸ್ತೀರಾ. ಬಟ್ ಅದು ನಿಮ್ಗೆ ಅವಶ್ಯಕತೆ ಇರಲ್ಲ. ಎಷ್ಟೊಂದು ಸಲ ಒಂದು ಗ್ರಹಕ್ಕೆ ಅಂದರೆ ಒಂದು ನಂಬರ್ಗೆ ಇನ್ನೊಂದು ನಂಬರ್ ಇದ್ದರೆ ಅದು ಬ್ಯಾಲೆನ್ಸ್ ಆಗುತ್ತದು, ಆಯಿತಾ.
ಅದನ್ನು ಸ್ವ್ಯಾಪ್ ಅಂದರೆ 1 ನಂಬರ್ಗೆ ಆ ನಂಬರ್ ಬಲ್ಲಿ ಈ ನಂಬರ್ ಇರಬಹುದು ಅಂತಿರುತ್ತೆ. ನಿಮ್ಮ ಗ್ರಿಡ್ಡಲ್ಲಿ ಅದು ಇರುತ್ತೆ. ಬಟ್ ನಿಮ್ಗೇನು ಅನಿಸುತ್ತೆ ಅಂದರೆ ಪರಿಹಾರ ಮಾಡೋದ್ರಿಂದ ಸಮಸ್ಯೆನೇ ಆಗಲ್ಲ ಅಂತ ಒಂದು ಭ್ರಮೆಯಲ್ಲಿ ಏನಾದ್ರು ಮಾಡ್ತು ಅಂತಂದರೆ ಆಗ ನೀವು ಅದನ್ನು ಉಪಯೋಗಿಸ್ಬೇಕಾದ್ರೆ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಒಂದು 7-8 ಸ್ಟೆಪ್ಗಳು ಕೊಟ್ಟಿದ್ದೀನಿ. ನಿಮ್ಗೇನು ಬೇಕು ಅದನ್ನು ಫಾಲೋ ಮಾಡಿ, ಆಯಿತಾ. ಈಗ ಇದರಲ್ಲಿ ನನಗೆ ಕರೆಕ್ಟ್ ಏನು ಅಂತ ಕೇಳಿದ್ರೆ ಅದು ನಂಗೆ ಪರ್ಸ್ನಲ್ ಆಗಿ ಕೇಳಿ. ನಿಮಗೆ ನಾನು ಈಗ ನಿಮಗೆ ಟೈಮ್ ಕೊಡಬೇಕು, ನಿಮಗೆ ಕ್ಲೀನಾಗಿ ಇದು ಮಾಡಬೇಕು. ಈಗ ನನಗೆ ನಿಮ್ಮಿಂದ ಏನಾದ್ರು ಬೇಕು ಅಂದರೆ ನೀವೇನು ಮಾಡ್ತೀರಾ? ನಾನೇನು ಮಾಡ್ತೀನಿ, ನಾನು ನಿಮ್ಮನ್ನು ಡೈರೆಕ್ಟಾಗಿ ಕೇಳ್ತೀನಿ ಅಷ್ಟೇ. ಹೆಲ್ಪ್ ಆಗಬೇಕಂದ್ರೆ ಹೆಲ್ಪ್, ಸಜೆಷನ್ ಬೇಕಂದ್ರೆ ಸಜೆಷನ್, ಅಡ್ವೈಸ್ ಬೇಕಂದ್ರೆ ಅಡ್ವೈಸ್. ಅಲ್ಲೇನು ಕೊಟ್ಟಿದ್ದೀನಿ ಅಂತಂದರೆ ಆ ನಂಬರ್ ಇಲ್ಲ ಅಂದರೆ ಅದಕ್ಕೆ ಪರಿಹಾರಗಳ ರೀತಿಯಲ್ಲಿ ಬೇರೆಯವ್ರು ಏನೇನು ಮಾಡ್ತಾರೆ. ಸೊ ನಿಮಗೆ ಇದನ್ನು ಹೇಳಿದಾಗ ಏನು ಮಾಡಬೇಕು ಅಂತ. ಅದರದ್ದು ಎಲ್ಲನೂ ಮಾಡ್ತೀರಾ ಅಂತಂದರೆ ಎಲ್ಲನೂ ಮಾಡ್ತಾ ಕೂತ್ಕೊಳ್ಳೋದು ದಡ್ಡತನ, ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಅಲ್ಲೂ ಅಷ್ಟೇ ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವಿತ್ ಮಂತ್ರ ಆ್ಯಂಡ್ ಸ್ವಿಚ್ ವರ್ಡ್ಸ್. ಸೊ ನಿಮ್ಗೆ ಅಷ್ಟೊಂದು ಆಪ್ಷನ್ಸ್ ಇರುತ್ತೆ. ಅದನ್ನು ಆ್ಯಕ್ಟಿವೇಟ್ ಯಾವ ರೀತಿ ಮಾಡೋದು, ಎಷ್ಟು ದಿನ ಮಾಡಬೇಕು. ಪರಿಹಾರ ಅಂದಷ್ಟು ಇವತ್ತು ಮಾಡಿ ನಾಳೆ ಮಾಡಿದಷ್ಟು ನೀವು ಸ್ಟಾಪ್ ಆಗಿಬಿಡಲ್ಲ. ಎಷ್ಟು ದಿನ ಮಾಡ್ತೀರಾ, ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತಿದ್ದೀರಾ, ಯಾವ ವ್ಯಕ್ತಿಗೆ ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ದಿನ ಮಾಡಬೇಕು ಅದನ್ನು ತಿಳ್ಕೊಂಡು ಪರಿಹಾರ ಉಪಯೋಗಿಸೋದು. ಸೊ ಪರಿಹಾರ ಯಾರು ಕೇಳಂಗಿದ್ರೆ ಕೇಳಿದ್ರೆ ಅವರಿಗೆ ಇದನ್ನು ಮಾಡಿ ಅಂತ ಕಳ್ಸೋಕ್ಕೆ ಅಂತ ಮಾಡಿದ್ದೆ. ಬಟ್ ಅದು ಎಡವಟ್ಟಾಯಿತು. ಶೇರ್ ಆಗಿದ್ದರಿಂದ ಅದನ್ನು ಅದೇ ರೀತಿ ಪೆಂಡಿಂಗ್ ಇಟ್ಟಿದ್ದೆ. ಸೊ ನಾನೇ ಅದನ್ನು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಅಷ್ಟೇ. ಬಹುಸಂಖ್ಯೆಗಳು, ಮಲ್ಟಿಪಲ್ ನಂಬರ್ಸ್ಗಳ ಬಗ್ಗೆ ಕೇಳ್ತಿದ್ದೀರಾ. ನಿಮ್ಮ ಗ್ರಿಡ್ಡಲ್ಲಿ ಮಲ್ಟಿಪಲ್ ನಂಬರ್ಸ್ ಇತ್ತು ಅಂತಂದರೆ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದರೆ, ಈಗ ಒಂದೇ ನಂಬರ್ಗಳು ಜಾಸ್ತಿ ಇತ್ತು, 2 ಇತ್ತು ಅಂತ ಅಂದ್ಕೊಳ್ಳಿ. ನೇಮ್ ಅಥವಾ ಮೊಬೈಲ್ ಟೋಟಲ್ ಒಂದಕ್ಕೆ ತರೋದು ತಪ್ಪು, ಆಯಿತಾ. ನೇಮ್ ಸ್ಟಾರ್ಟಿಂಗ್ 1ಇಂದ ತರೋದು ತಪ್ಪು. ಅಥವಾ 55 ಇತ್ತು, 66 ಇತ್ತು, 33 ಇತ್ತು, ಇವೊಂದು 4-5 ನಂಬರ್ನ ಫೋಕಸ್ ಮಾಡ್ತೀವಿ. ಈ ರೀತಿ ಇತ್ತು ಅಂತಂದರೆ ಅದರಿಂದ ಸಮಸ್ಯೆ ಏನು ಅಂತಂದರೆ, 1ನೇ ನಂಬರ್ ಗುಣ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1ನೇ ನಂಬರ್ ಗುಣ 2 ಇತ್ತು ಅಂದ್ರೂ ನಿಮಗೆ ಸಮಸ್ಯೆ ಆಗಲ್ಲ. 2ಕ್ಕಿಂತ ಜಾಸ್ತಿ ಇದ್ದಾಗ ಎಲ್ಲೋ ಒಂದು ಕಡೆ ಆ ಒಂದು ಸಂಖ್ಯೆ ಇದ್ದರೂ ಕೂಡ ನಿಮಗೆ ಅದು ಇಲ್ದಿರೋ ರೀತಿಯೇ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಅದರ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ, ಆಯಿತಾ. ಈಗ ಯಾವ ರೀತಿ ಅಂದರೆ, ನೀವೊಂದು ಸ್ಪೀಡಲ್ಲಿ ಗಾಡಿ ನೀವು ಓಡೋದು ಅಂದ್ಕೊಳ್ಳಿ. ಓಡ್ತೀರಾ, ಎಷ್ಟು ದೂರದವರೆಗೂ ಓಡ್ತೀರಾ, ಒಂದು ಸ್ವಲ್ಪ ದೂರದವರೆಗೂ ಓಡ್ತೀರಾ. ಸ್ವಲ್ಪ ಇನ್ನೊಂದು ಜಾಸ್ತಿ ಓಡಿ, ಇನ್ನೂ ಜಾಸ್ತಿ ಓಡಿ, ಕೊನೆಗೆ ಅಲ್ಟಿಮೇಟ್ ಸುಮ್ಮನೆ ಓಡ್ತಾನಿರಿ. ಸ್ಪೀಡಾಗಿ ಓಡಿ ಅಂತಂದರೆ ಒಂದು ಟೈಮಲ್ಲಿ ಬಂದು ಬ್ರೇಕ್ ಆಗುತ್ತೆ, ನಿಮ್ಮ ಕೈಯಲ್ಲಿ ಆಗಲ್ಲ, ಮಾಡೋಕ್ಕಾಗಲ್ಲ. ಈ ರೀತಿ ಒಂದೇ ರೀತಿ ಯೋಚನೆ ಮಾಡೋ ರೀತಿ ಟ್ರಿಗರ್ ಮಾಡುತ್ತೆ ಯಾವ ನಂಬರ್ಸ್ ನಿಮಗೆ ರಿಪೀಟಿಂಗ್ ಇರುತ್ತೆ. ಈಗ 111 ಇದ್ದರೆ ಕೋಪ, ಸ್ವಾಭಿಮಾನ, ಅಹಮ್ಮು, ನಾನು ಅನ್ನೋದು. ಜೊತೆಯಲ್ಲಿ ಸೂರ್ಯ ಗ್ರಹದೇನಿದೆ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಗ್ರಹದ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಗ್ರಹದ ಗುಣ ಏನಿರುತ್ತೆ ಅದು ಎಫೆಕ್ಟ್ ಆಗುತ್ತೆ. ಲೀಡರ್ಶಿಪ್ ಇರಬೇಕು, ಚೆನ್ನಾಗಿರಬೇಕು, ನಿಮ್ಮ ಮಾತು ಬೇರೆಯವ್ರು ಕೇಳಬೇಕು, ಅಲ್ಲಿ ನಿಮಗೆ ಉಲ್ಟಾ ಆಗ್ತಾ ಇರುತ್ತೆ. ಆ ರೀತಿ 1ನೇ ನಂಬರ್ಗೆ, ಅದರ 2ನೇ ನಂಬರ್, 3ನೇ ನಂಬರ್, 4ನೇ ನಂಬರ್, ಅದರ ಜೊತೆಯಲ್ಲಿ ಡೇಟ್ ಆಫ್ ಬರ್ತಲ್ಲಿ ಬಂತ, ಮಂತಲ್ಲಿ ಬಂತ, ಇಯರಲ್ಲಿ ಬಂತು, AQ ನಂಬರಲ್ಲಿ ಬಂತ, ಎಷ್ಟು ನಂಬರ್ಸ್ ಇಲ್ಲಿಂದ ಬಂದಿವೆ, ಇದೆಲ್ಲ ನೋಡಿಕೊಂಡು ಆ ನಂಬರ್ಸ್ ಎಫೆಕ್ಟ್ ಆಗ್ತಿಲ್ವೋ ಅಂತ ಡಿಸ್ಕಸ್ ಮಾಡ್ತೀವಿ. ಅದು ಒಂದು ಅರ್ಧ 1 ಗಂಟೆ ಕ್ಲಾಸ್ ಏನೇ ಅದು. ಅದ್ರ ಪರಿಣಾಮ ಹೆಂಗಿರುತ್ತೆ ಅಂದರೆ, ಜಾಸ್ತಿ ನಂಬರ್ಸ್ ನಿಮ್ಮ ಗ್ರಿಡ್ಡಲ್ಲಿ ಇರಬಾರ್ದು, ಅದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಜ್ಯೋತಿಷ ತೆರೆಗಳನ್ನ ಯೂಟ್ಯೂಬಲ್ಲಿ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಯೂಟ್ಯೂಬಲ್ಲಿ ಆಗ್ತು ಅಂತಂದರೆ ನನಗೇನು ಉಪಯೋಗ ಇಲ್ಲ. ವ್ಯೂಸ್ ಬರ್ತವೆ, ನೋಡ್ತಾರೆ, ಇನ್ನೊಂದು 4 ಜನಕ್ಕೆ ಪರಿಚಯ ಆಗುತ್ತೆ. ಆಲ್ರೆಡಿ ಕನ್ಸಲ್ಟೇಷನ್ಸ್ಗಳು ಎದ್ದು ಬಿದ್ದು ಬರ್ತಾಯಿವೆ. ಸೊ ಕ್ಲಾಸಸ್ಗಳು ಕೂಡ ಎನ್ಕ್ವೈರಿ ಬರ್ತಾಯಿವೆ, ನಡೆಯುತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಜ್ಯೋತಿಷ್ಯದಲ್ಲಿ ಏನಾಗ್ತದೆ, ಗ್ರಹಗಳ ಬಗ್ಗೆ ಮಾತಾಡ್ತೀವಿ, ನಕ್ಷತ್ರ ಬಗ್ಗೆ ಮಾತಾಡ್ತೀವಿ, ಯಾರು ಅದನ್ನು ಅನ್ಪ್ರಿಪೇರ್ಡ್ ಆಗಿರಲ್ಲ. ಜ್ಯೋತಿಷ್ಯ ನನ್ನ ಸೆಂಟಿಮೆಂಟು, ಇದು ವಿದ್ಯೆಗೆ ಬೆಲೆ ಸಿಗಲ್ಲ ಯೂಟ್ಯೂಬಲ್ಲಿ ಅಂತ ಒಂದು. ಏನಕ್ಕೆ ಅಂದರೆ, ಕ್ಲೀನಾಗಿ ಅದ್ರ ಪದ್ಧತಿಯಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ನಾನು ತುಂಬ ಸಲ ಹೇಳಿದ್ದೀನಿ. ಇದು ಇದನ್ನು ಚಾರ್ಟ್ಗಳು, ಗ್ರಿಡ್ಗಳು ಬರೀಬೇಕಾದ್ರೆ ನೋಡಿದ್ದೀನಿ. ಯಾವುದೋ ಒಂದು ಪೇಪರ್ ಸಿಕ್ಕಿರುತ್ತೆ ಅದರ ಮೇಲೆ ಬರೆದು, ಅಥವಾ ಒಂದು ಎನ್ವಲಪ್ ಮೇಲೆ ಬರೆದು, ನ್ಯೂಸ್ ಪೇಪರಲ್ಲಿ ಬರೆದು, ಹೆಂಗೆ ಬೇಕಂಗೆ ಕಳಿಸ್ತಾ ಇದ್ದಾರೆ ಫೋಟೋಸ್ಗಳು, ಆಯಿತಾ. ಸೊ ಜ್ಯೋತಿಷ್ಯ ಕೂಡ ಅದೇ ರೀತಿ ಆಗುತ್ತೆ. ಅದಕ್ಕೆ ನಾನು ಚಾರ್ಟ್ ಯಾವ ರೀತಿ ತೆಗೆಯೋದಂತೂ ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ. ಇದು ಕೂಡ ಅದೇ ರೀತಿ ಆಗುತ್ತೆ. ಬಟ್ ಶೇರ್ ಮಾಡೋ ಒಂದೇ ಕಾರಣಕ್ಕೋಸ್ಕರ ನಾನು ಶೇರ್ ಮಾಡಿದ್ದೀನಿ. ಆಮೇಲೆ ಇದ್ರದ್ದು ಭಯ ಇಲ್ಲ. ಇದರಲ್ಲಿ 4-5 ಮೆಥಡ್ಸ್ ಬರ್ತವೆ. ಅದರಲ್ಲಿ 2 ಮೆಥಡ್ಸ್ ಜಾಸ್ತಿ ತುಂಬ ಪಾಪ್ಯುಲರ್ ಇರೋಂಥದ್ದು. ವೇದಿಕ್ ಆಸ್ಟ್ರಾಲಜಿ ಕಲಿತರೆ ಬೇಕಾದಷ್ಟು. ಇನ್ನೊಂದು ಬಂದು KP, ನಾಡಿ ಹಿಂಗೆ ತುಂಬ ಓಡಾಡ್ತಾ ಇದೆ. ನಾಡಿ ವಿಷಯ ಕೆಲವು ಸಲ ನಾಡಿ ಆಸ್ಟ್ರಾಲಜಿ ಕೆಲವರು ಮಾತಾಡ್ತಾರೆ. ಇದನ್ನು ಮಾತಾಡಬೇಕಂತಂದರೆ ಅದರದೇ ರೀತಿ ಪದ್ಧತಿ ಬೇಕು. ಮತ್ತು ಇಲ್ಲಿ ನನಗೆ ಸ್ಟೂಡೆಂಟ್ಸೇ ಬೇಕು. ನನಗೆ ಸುಮ್ಮನೆ ರ್ಯಾಂಡಮ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟ ಇಲ್ಲ. ನ್ಯೂಮರಾಲಜಿ ನನಗೆ ತುಂಬ ದಿನ ಇದೆ. ಬರೀ ನೇಮ್ಸೇ ಮಾಡ್ತಾ ಹೋಗ್ತೀನಿ ಅಂದರೆ, ಬರೀ ನಂಬರ್ಸೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ದಿನ ಮಾಡ್ತಾ ಇರ್ಬೋದು ಕೆಲಸ. ಬಟ್ ಆಸ್ಟ್ರಾಲಜಿ ನನ್ನ ಸೆಂಟಿಮೆಂಟ್ ಅದು, ನನಗೆ ಆ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ವೈಯಕ್ತಿಕವಾಗಿ ಬೇರೆಯವರಿಂದ ಪ್ರೆಷರ್ ಗಿಜರೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಬೇರೆ ಏನೂ ಪ್ರಾಬ್ಲಮ್ಸ್ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಒಂದು ವಿದ್ಯೆಗೆ ಅವಮಾನ ಮಾಡ್ದಂಗೆ. ಯಾರೂ ನನ್ನ ಕೈ ಹಿಡಿದೇ ಇರೋ ಟೈಮಲ್ಲಿ ನನಗೆ ನಿರ್ಧಾರ ತೊಗೊಳಕ್ಕೆ ಅಂತ ಹೆಲ್ಪ್ ಮಾಡಿದ್ದೇ ಇದು. ಸೊ ಹಾಗಾಗಿ ನನ್ನ ಸೆಂಟಿಮೆಂಟ್ ಅಷ್ಟೇ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ. ಮಾಡೋಕ್ಕೆ ಬಾರ್ದು ಇಲ್ಲ ಅಂತಲ್ಲ. 13-14 ಕ್ಲಾಸ್ ವೀಡಿಯೋಸ್ ಇವೆ.
ಮಾಡಬೇಕು ಅಂತಲೂ ಇತ್ತು. ಬಟ್ ಈಗ ನಡೀತಾ ಇರೋದು ನೋಡಿದ್ರೆ ಮುಂದೆ ಯಾರೋ ನಾಳೆ ನಾಳೆ ಒಂದು ಸ್ವಲ್ಪ ಜನ ಇದಾಗ್ತಾರೆ, ವೀಡಿಯೋಸ್ ನೋಡ್ತಾರೆ, ಒಂದು ವಾರ ಬಿಟ್ಟು ಯಾರೋ ನೋಡ್ತಾರೆ, ಒಂದು ತಿಂಗಳು ಬಿಟ್ಟು ಯಾರೋ ನೋಡ್ತಾರೆ. ಸೊ ಡೇ ಒನಲ್ಲಿ ಬಂದಿರೋ ವ್ಯಕ್ತಿಗೆ ಇದು ಅದು ಎಲ್ಲ ಗೊತ್ತಾಗಲ್ಲ. ಆ ರೀತಿ ಹೋಗೋದೇ ಬೇಡ ಅಂತ ಮತ್ತೆ ಒಂದು ಸಪ್ರೇಟ್ ಚಾನಲ್ಲೇ ಮಾಡಿ ಸಪ್ರೇಟ್ ಮಾಡಿ ಕಂಪ್ಲೀಟ್ ಜ್ಯೋತಿಷ್ಯ ಮೇಲೆ ಮಾತಾಡೋದ ಅಂತ. ಏನಕ್ಕೆ ಡೈಲಿ ಭವಿಷ್ಯ, ದಿನ ಭವಿಷ್ಯ ಅವೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ವ್ಯೂಸ್ ಮೇಲೆ ವ್ಯೂಸ್ ಬರ್ತವೆ. ನನಗೆ ವ್ಯೂಸ್ ಇಂಟ್ರೆಸ್ಟ್ ಇಲ್ಲ, ಆ ಒಂದು ವಿದ್ಯೆಗೆ ಅಂತ ಬೆಲೆ ಸಿಗಲ್ಲ ಅನ್ನೋ ಒಂದು ಇದರಲ್ಲಿ ಬೇಡ ಅಂತ. ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ, ಹೌದು ಇದು 40% ಅಷ್ಟೇ ಅಂತಂದರೆ ಹೌದು ಇದು 40%. ಸುಮಾರು ಕಡೆ ಕ್ಲಾಸಸ್ಸಲ್ಲಿ ನಿಮಗೆ ಫುಲ್ ಕ್ಲಾಸ್ ಅಂತ ಇದೇ ಇತ್ತು, ನಾನು ಇದನ್ನೇ ಕಲ್ತಿದ್ದೆ, ನೀವು ಅದನ್ನು ಬರೀ 40% ಅಂತಿದ್ದೀರಾ, ಇನ್ನೂ ಏನಾದ್ರು ಇದೆಯಾ ಅಂತ ಹೇಳ್ತಿದ್ದೀರಾ. ಅಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂದ್ಬಿಟ್ಟು ನೀವು ಡಿಸ್ಕಷನ್ಸ್ ಆಗಿರಲ್ಲ. ನಾವು ಈ ಕಡೆ ಏನು ಮಾಡ್ತಿದ್ದೀವಿ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ಸ್ನ ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ. ನೀವು ಕನ್ಸಲ್ಟೆಂಟ್ಸ್ ಆಯಿತು ಅಂತಂದರೆ ಅಥವಾ ಇದನ್ನು ಪಾರ್ಟ್ ಟೈಮ್ ಪ್ರೊಫೆಷನ್ ಆಗಿ ತೊಗೊಂಡ್ರೆ ಅಂತಂದರೆ ಏನೂ ಬೇಡ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮನೇಲಿರೋ 4 ಜನದ್ದು ಅವರಿಗೆ ನೀವು ಆ ಒಂದು ಸ್ಟೇಜಲ್ಲಿ ನೀವು ಯಾವ ರೀತಿ ಒಂದು ಜವಾಬ್ದಾರಿ ತೊಗೊಂಡು, ಈಗ ಮಕ್ಕಳು, ಗಂಡ, ಹೆಂಡ್ತಿ, ಒಂದು 4-5 ಜನ ಇರ್ತೀರಲ್ಲ, 5 ಜನ ಮನೇಲಿ ಇರ್ತೀರ, 5 ಜನದ ಡೇಟ್ ಆಫ್ ಬರ್ತ್ ತೊಗೊಂಡು ಯಾವ ರೀತಿ ಯಾವ ಟೈಮಲ್ಲಿ ಯಾರು ಸಪೋರ್ಟ್ ಮಾಡಬೇಕು, ಅವ್ರ ಜೀವನ ಬದಲಾವಣೆ ಹೆಂಗಿರುತ್ತೆ, ಅವ್ರ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ನಿಮಗೆ ತಿಳಿಸೋದನ್ನ ಒಂದು ಪ್ರಯತ್ನ ಮಾಡ್ತೀವಲ್ಲ, ಅದು ಕಲಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಅದು ಸೀದಾ ಪ್ರಾಕ್ಟಿಕಲ್ ಕ್ಲಾಸಸ್ಸು. ಇಲ್ಲೇನು ಮಾಡ್ತೀವಿ, 9 ನಂಬರ್ ಬರಿತೀವಿ, ಈ ನಂಬರ್ಸ್ ಇದ್ರೆ ಇದು, ಈ ನಂಬರ್ಸ್ ಇದ್ರೆ ಇದು, ಅದಂದ್ರೆ ಇದು, ಇದಂದ್ರೆ ಇದು ಅಂತ ಹೇಳ್ತೀವಿ. ಇಲ್ಲಿ ಮಿಕ್ಕಿದ್ರಲ್ಲಿ ಸೀದಾ ಬಂದು ನೀವು ಪ್ರಾಕ್ಟೀಸ್ ಮಾಡ್ತೀರಾ. ನಾವು ಚಾರ್ಟ್ಗಳೇ ತೊಗೊಂಡು ಅನಾಲಿಸಿಸ್ ಮಾಡ್ತೀವಿ, ನಿಮ್ಮ ಕಡೆ ಅನಾಲಿಸಿಸ್ ಮಾಡಿಸ್ತೀನಿ, ಪ್ರಿಡಿಕ್ಷನ್ಸ್ಗಳು ಹೇಳ್ತೀನಿ, ಯಾವ ರೀತಿ ನಿಮಗೆ ಜಡ್ಜ್ ಮಾಡ್ತೀರಾ ಅಂತ ಹೇಳ್ತೀನಿ, ಲೆಕ್ಕಾಚಾರ ಮಾಡಿಸ್ತೀನಿ. ಅದು ಬಂದು ಅಲ್ಲಿರೋದು. ಸೊ ಇಲ್ಲಿ ಬಂದಿರೋದೇನೆಂದರೆ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಯಾರಿಗೂ ಗೊತ್ತಿರಲ್ಲ. ಕ್ಲಾಸಸ್ಸಲ್ಲಿ ಬಂದು ಫುಲ್ ಕಂಪ್ಲೀಟ್ ಪ್ರಾಕ್ಟೀಸ್ ಆ್ಯಂಡ್ ಕೆಲವು ಇನ್ಫಾರ್ಮೇಷನ್ಸ್ಗಳು ಶೇರ್ ಆಗಿಲ್ಲ, ಮೋರ್ ದೆನ್ 30% ಶೇರ್ ಆಗಿಲ್ಲ. 30% ಎಫರ್ಟ್ ಇದೆ ನಿಮ್ಮದು, ಪ್ರಾಕ್ಟೀಸ್ ಇಲ್ದೇ ಇದನ್ನು ಕರೆಕ್ಟಾಗಿ ಕಲಿದೇನೆ, ಕರೆಕ್ಟಾಗಿ ಅಲ್ಲೇ ಒಂದು ನಿಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ದೇನೆ ಈ ವಿದ್ಯೆನ ಕಲಿಯೋದಲ್ಲ. ಏನಕ್ಕೆ ಇದು ನೀವು ನಿಮಗೆ ಸ್ವಂತ ಉಪಯೋಗಿಸಲ್ಲ, ಬೇರೆ ಜೀವನ ಅಡಾಪ್ಟ್ ಮಾಡಿಬಿಡ್ತೀರ. ಹಾಗಾಗಿ ಈ ಒಂದು ಕ್ಲಾಸಸ್ ಅಂತ ಏನಿದೆ ಅದು ಬೇರೆ ರೀತಿ. ನನಗೆ ಕ್ಲಾಸ್ ಬಂದು ಬೇರೆ ಥರ 4-6 ದಿನ ಕ್ಲಾಸಸ್ ಅಂದರೆ ಸ್ಟಾಪ್ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ಸ್ಟ್ರೆಸ್ ಮಾಡ್ತೀವಿ, ನಿಮ್ಗೆ ಇನ್ನೂ ಒಂದು ಇದು ಮಾಡಿ ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಮತ್ತು ಕೆಲವು ಇನ್ಫಾರ್ಮೇಷನ್ಸ್ ಅಲ್ಲಿ ನಾನು ಶೇರ್ ಮಾಡಿಲ್ಲ. ಈಗ 3 ನಂಬರ್ಸ್ ಕಾಂಬಿನೇಷನ್, 4 ನಂಬರ್ ಕಾಂಬಿನೇಷನ್ ನೇಮಲ್ಲಿ, ಇದು ಮೊಬೈಲಲ್ಲಿ ನೇಮಲ್ಲಿ ನೇಮ್ ಸೌಂಡ್ ಬಗ್ಗೆ ಮಾತಾಡಿಲ್ಲ, ಯಾವ ಆಲ್ಫಾಬೆಟ್ಸ್ ಏನಕ್ಕೆ ಇದು ಮಾಡಿಲ್ಲ. ಈಗ ನಂಬರ್ 2 ಕೆಳಗಡೆ BKR ಇರುತ್ತೆ, BKR ಅಂದರೆ ಏನು ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಆ ಒಂದು 3 ಅಕ್ಷರದಲ್ಲಿ ಯಾವ ವ್ಯಕ್ತಿಗೆ ಏನನ್ನು ಕೊಡ್ತೀರಾ, ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡಬೇಕು, ನೇಮ್ ಟೋಟಲ್ 32 ಯಾಕೆ ವರ್ಕ್ ಆಗಲ್ಲ, ಡಿಲೇ ಏನು ಕೊಡುತ್ತೆ ಕೆಲವು ಡೇಟ್ ಆಫ್ ಬರ್ತ್ಗಳಿಗೆ, 23 ಕೊಟ್ಟಾಗ ರಿಲೇಷನ್ಶಿಪ್ಪಲ್ಲಿ ಎಸ್ಪೆಷಲಿ ಲವ್ ಮ್ಯಾರೇಜಸ್ಗಳು ಏನಕ್ಕೆ ಪ್ರಮೋಟ್ ಆಗ್ತವೆ, ಅವೆಲ್ಲನೂ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲೇನು ಮಾಡಿದ್ದೀವಿ ಅಂದರೆ ಏನು ಇನ್ಫಾರ್ಮೇಷನ್ ಒದ್ದಾಡ್ತಾ ಇದ್ರಿ, ನ್ಯೂಮರಾಲಜಿ ಅಂದರೆ ಏನೋ ಇರಬೇಕು, ಅದ್ರ ಏನೋ ಇದಾಗಬೇಕು, ಆ ಇನ್ಫಾರ್ಮೇಷನ್ ಶೇರ್ ಆಗಿದೆ. ಪರ್ಸ್ನಲಾಗಿ ಬಂದಾಗ ಪರ್ಸ್ನಲಾಗಿ ಮಾತಾಡ್ತೀವಿ. 23 ಪ್ರಾಬ್ಲಮ್ ಆಗುತ್ತೆ, 21 ಪ್ರಾಬ್ಲಮ್ ಆಗ್ತದೆ, ಆಯಿತಾ. 32, 33 ಪ್ರಾಬ್ಲಮ್ ಮಾಡ್ತಾರೆ ಕೆಲವು ಕಾಂಬಿನೇಷನ್ಸ್ಗಳು. ಮತ್ತು ಇದು ಮಲ್ಟಿಪಲ್ 5 ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತದೆ ನೋಡಿದ್ದೀವಿ. ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಜಾಬ್ ಖುಷಿ ಇರಲ್ಲ. 4-1 ಕಾಂಬಿನೇಷನ್, 4-4 ಕಾಂಬಿನೇಷನ್ ಎಲ್ಲ ಗೌರ್ಮೆಂಟ್ ಜಾಬ್ಗೆ ಹೋಗ್ಬಿಡ್ತಾರೆ, ಜಾಬಲ್ಲಿ ಸುಮ್ಮನೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ, ಇವ್ರು ಒದಾಡ್ತಾನೆ ಇರ್ತಾರೆ. ಗೌರ್ಮೆಂಟ್ ಜಾಬಲ್ಲಿ ನಾವು ಏನು ಮಾಡಿದ್ರೆ ಒಳ್ಳೇದು, ಏನಾದರೆ ಒಳ್ಳೇದು, ಏನು ಹಂಗೆ ಹಿಂಗೆ ಎಲ್ಲ ಡಿಸ್ಕಷನ್ಸ್ ಆಗ್ತವೆ. ಅಲ್ಲೂ ಸೇಮ್ ಇದೆ ಕತೆ, ಓಕೆನಾ. ಸೊ ಹಿಂಗೆ ನಡೀತಾನೆ ಇರುತ್ತೆ. ಅದರಿಂದ ನಾವೇನು ಮಾಡಿದ್ವಿ, ಇದು ಒಂದು ತಲೆ ಬಿಸಿನೇ ಬೇಡ ಅಂತ. ಸೊ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅವಶ್ಯಕತೆ ಇರೋರು ಕಲಿತೀರಾ, ಇಲ್ಲದೇವ್ರಿಗೆ ಇದು ಮಾಡುವಂತ. ಕ್ಲಾಸಸ್ ಅದಕ್ಕಿಂತ ಎಲ್ಲೂ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ವೆಬಿನಾರ್ಸ್ ಮಾಡಿ ಏನೋ ಎಕ್ಸ್ಪ್ಲೈನ್ ಮಾಡಿ ಕೊನೆಯಲ್ಲಿ ಕ್ಲಾಸಸ್ ಇದು ಮಾಡೋರು ಬದಲು ಇದೇ ಟಾಪಿಕ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಅಂತಿತ್ತು. ಸೊ ಎನ್ಕ್ವೈರೀಸ್ ಬರ್ತದೆ, ನಂಬರ್ ಡಿಸೈನ್ ಕೇಳ್ತೀರಾ, ಆಮೇಲೆ ಕ್ಲಾಸೇ ಕಲಿತೀವಿ ಅಂತ ಹೇಳ್ತೀರಾ, ಅವ್ರಿಗೆ ಮಾತ್ರ ನಾನು ಕ್ಲಾಸ್ ಕಲಿಸ್ತಾ ಹೋಗ್ತೀನಿ, ಚಿಕ್ಕ ಒಂದು ಗ್ರೂಪು ಆರಾಮಾಗಿರಲಿ ಅಂತ. ಆ್ಯಂಡ್ 22ನೇ ತಾರೀಕು ಫೆಬ್ರವರಿ ಹೋದ ವರ್ಷ ಈ ಟೈಮಲ್ಲಿ ಒಂದು ಬ್ಯಾಚ್ ಮಾಡಿದ್ದೆ, ಚಿಕ್ಕ ಬ್ಯಾಚ್, ಅದು ಫುಲ್ ಚಿಕ್ಕ ಬ್ಯಾಚು, 2 ಬ್ಯಾಚ್ ಸ್ಪ್ಲಿಟ್ ಮಾಡಿದ್ದೆ. ಅದಾದಮೇಲೆ ಮಧ್ಯದಲ್ಲಿ 3 ಬ್ಯಾಚ್ ಮಾಡಿದೆ. ಅಲ್ಲಿಂದ ಇವತ್ತರೆಗೂ ನನಗೆ ಕ್ಲಾಸಸ್ ಕಮಿಟ್ಮೆಂಟ್ ತೊಗೊಳಕ್ಕೆ ಆಗಿರಲಿಲ್ಲ. ದೇವ್ರ ದಯೆಯಿಂದ ಈಗ ಆಗ್ತಾಯಿದೆ. 1 ವರ್ಷದಿಂದ ಸುಮಾರು ಪ್ರಾಮಿಸ್ಗಳನ್ನ ಪೆಂಡಿಂಗ್ ಇಟ್ಟಿದ್ದೀನಿ. ಅವೆಲ್ಲನೂ ಹ್ಯಾಂಡಲ್ ಮಾಡಬೇಕಂದ್ರೆ ನನಗೆ ಇಂಡಿವಿಜುವಲ್ ಆಗಿ ವ್ಯಕ್ತಿಗಳ ಮೇಲೆ ಟೈಮ್ ಕೊಡಬೇಕು. ಅದರಿಂದ ನಾನೇನು ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲ ಅಂತ ಹೇಳಿದ್ದೀನಿ. ಬಟ್ ಕ್ಲಾಸಸ್ನ ಯಾವತ್ತೂ ಪುಷ್ ಮಾಡಿಲ್ಲ. ಕ್ಲಾಸ್ ನೋಡಿ, ಕ್ಲಾಸ್ ಕಲೀರಿ, ಕ್ಲಾಸ್ ಇದು ಮಾಡಿ ಅವೆಲ್ಲ ಯಾವತ್ತೂ ಹೇಳಿಲ್ಲ, ಆಯಿತಾ. ಆ್ಯಂಡ್ ಇದು ಕೂಡ ಕೆಲವ್ರಿಗೆ ಮಾತ್ರ. ಯಾರು ನನಗೆ ಕ್ಲಾಸ್ ಕೇಳಿದಾಗ ಡೇಟ್ ಆಫ್ ಬರ್ತ್ ನೋಡ್ತೀನಿ, ಅದಾದಮೇಲೆ ನಾನು ಕ್ಲಾಸ್ಗಳು ಕೈ ಹಾಕ್ಸೋದು. ಅದ್ರ ರೆಕಾರ್ಡಿಂಗ್ ಮಾತ್ರ ಮಧ್ಯದಲ್ಲಿ ಶೇರ್ ಮಾಡಿದ್ದೆ, ಕೆಲವ್ರು ಕೇಳಿದ್ರು. ಮತ್ತು ಯಾರು ನಂಬರ್ ಡಿಸೈನ್ ಮಾಡಿಸಿದ್ರಿ ಅವ್ರಿಗೆ ಕೊಡ್ತಾ ಇದ್ದೆ ನನ್ನದು ಕ್ಲಾಸ್ ಫ್ರೀಯಾಗಿ, ಬೇಸಿಕ್ ರೆಕಾರ್ಡಿಂಗು. ಅಲ್ಲೂ ಕೂಡ ಫುಲ್ ಇನ್ಫಾರ್ಮೇಷನ್ ಇಲ್ಲ.
ಇದು ನಿಮ್ಮ ಡೇಟ್ ಆಫ್ ಬರ್ತ್ಗಳು ಚೆಕ್ ಮಾಡಬೇಕಾದ್ರೆ ಕೆಲವು ಪ್ರಾಕ್ಟೀಸಸ್ ಇರುತ್ತೆ, ಅಂದರೆ ಅದು ಅದರದ್ದೇ ಆದ ಪದ್ಧತಿ ಇರುತ್ತೆ, ಅದನ್ನು ಫಾಲೋ ಮಾಡಿ ಅಂತ ನಾನು ಹೇಳಿದ್ದೀನಿ. ಕೆಲವು ಆಚರಣೆಗಳು ಅಂದರೆ ಕೆಲವು ರೂಲ್ಸ್ಗಳಿದೆ, ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ದೀನಿ. ಇದು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಯಾವ ರೀತಿ ಹೇಳಿ ಇದು ಈಗ ಮೊದಲನೇದು ರ್ಯಾಂಡಮ್ ಆಗಿ 9 ಗಂಟೆ 10 ಗಂಟೆ ಅಲ್ವಾ, ಸುಮ್ಮನೆ ಏನೋ ಮಾಡಿರ್ತೀರ, ನೀವು ಎಲ್ಲೋ ಹೋಗಿರ್ತೀರ, ಬಂದಿರ್ತೀರ, ಸ್ನಾನ ಆಗಿರಲ್ಲ, ಏನೂ ಇರಲ್ಲ, ಎಲ್ಲೋ ಕೂತಿರ್ತೀರ, ಸುಮ್ಮನೆ ಕೂತ್ಕೊಂಡು ಬರೆಯೋಕೆ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಅವಾಯ್ಡ್ ಮಾಡಿ. ಆಮೇಲೆ ಇದು ಸ್ಟಾರ್ಟ್ ಮಾಡೋಕ್ಕೂ ಎಂಡ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡ್ತಿರ್ತೀರ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಬಗ್ಗೆ ನೀವು ತಿಳಿತಿರಲ್ಲ, ಬೇರೆ ಡೇಟ್ ಆಫ್ ಬರ್ತ್ಗಳು ಕೂಡ ಕೈಯಲ್ಲಿ ಬರೀತೀರ, ಅಂದರೆ ವಿದ್ಯೆಗೆ ಬೆಲೆ ಕೊಡಿ. ಅದಾದ ನಂತರ ಗುರು, ವಿದ್ಯೆಗೆ ನೀವು ಸರಿ ಬೆಲೆ ಕೊಟ್ಟಿಲ್ಲ ಅಂದರೆ ಗುರು ಅಂದರೆ ಅದೃಷ್ಟ ಅಲ್ಲಿ ಮಿಸ್ ಆಗುತ್ತೆ. ಸೊ ಯಾರು ಮೋಸ ಮಾಡಿದ್ದೀರ ಅವ್ರು ಆಲ್ರೆಡಿ ಕೆಲವ್ರು ಗ್ರೂಪಲ್ಲಿ ಇದ್ದೀರಾ, ನಿಮ್ಗಳಿಗೆ ಗೊತ್ತಾಗಿರ್ಬೇಕು ಅದೇನು ಇತ್ತ ಅಂತ ಅಂದ್ಬಿಟ್ಟು. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಯಾವುದೋ ಒಂದು ಕೆಲಸ ಮಾಡಿದಾಗ ಬರೆಯೋದು, ಕೂತ್ಕೊಳ್ಳೋದು, ಓದೋದು, ತಿನ್ನೋದು, ಈ ಥರ ಅದಕ್ಕೆ ಅದರದೊಂದು ಏನು ರೂಲ್ಸ್ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಕನ್ಸರ್ನ್ ದೇವ್ರುಗಳಿರ್ತವೆ ಆಯಿತಾ. ಇಲ್ಲಿ ನೀವೇನು ಮಾಡ್ತಿದ್ದೀರಾ ಅದನ್ನು ತಿಳ್ಕೊಂಡು ಮಾಡಬೇಕು. ಇದು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸಿಂಪಲಾಗಿ ಬಂದು ಈ ಇಷ್ಟ ಬಂದಾಗ ಮಾಡೋದು, ಇಷ್ಟ ಬಂದ ಜಾಗದಲ್ಲಿ ಮಾಡೋದು, ಎಲ್ಲೋ ನೋಡೋದು, ಎಲ್ಲೋ ಮಾಡೋದು, ಇದನ್ನು ಮಾಡಬೇಡಿ. ಅದಾದಮೇಲೆ ಯಾವುದೇ ಒಂದು ಚಾರ್ಟ್ ಅನಾಲಿಸಿಸ್ ಆದಮೇಲೆ ಅದನ್ನು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಈಗ ನೀವು ಕನ್ಸಲ್ಟೇಷನ್ಸ್ ಮಾಡಿದ್ರೆ ಇನ್ನೊಂದು ಮಾಡಿದ್ರಿ, ಇದೆಲ್ಲ ಮುಗಿದ ಮೇಲೆ ಸುಮ್ಮನೆ ಸೀದಾ ಇದು ಓಡಾಡೋದಲ್ಲ, ಅದಕ್ಕೂ ಕೂಡ ಒಂದು ಪದ್ಧತಿ ಇರುತ್ತೆ. ಅದೆರಡನ್ನು ಫಾಲೋ ಮಾಡಿ, ಅದು ಮಾಡಿ, ಅದು ಒಳ್ಳೆಯದದು. 4-5 ಜನದ ನೀವು ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ಅವರ ಡೇಟ್ ಆಫ್ ಬರ್ತ್ ನೋಡಿದಾಗ ನೀವು ಯಾವ ರೀತಿ ಗೊತ್ತಾ, ಅದು 2 ಜಾಗ ಇದೆ ಆಯಿತಾ, ಪಕ್ಕದಲ್ಲಿ 2 ಜಾಗ ಇದೆ. ಸೊ ನೀವು ನಿಮ್ಮ ಮನೇಲಿ ಆರಾಮಾಗಿದ್ದೀರಾ, ನೀವೇನು ಮಾಡ್ತೀರಾ, ಅವ್ರ ಮನೆಗೆ ಹೋಗಿ ವಾಪಸ್ ಬರ್ತೀರಾ. ಈಗ ನಮ್ಗೆ ಅನ್ನಿಸ್ಬೋದು ಗಾರೆ ಇರುತ್ತೆ, ಟೈಲ್ಸ್ ಇರುತ್ತೆ, ಗ್ರಾನೈಟ್ ಇರುತ್ತೆ, ನಮಗೇನೋ ಕಾಣಿಸಲ್ಲ ಅಂತ. ಬರಿಗಾಲಲ್ಲಿ ಅವರ ಮನೆಗೆ ಹೋಗಿ ಬರ್ತೀರಾ, ಆ ಒಂದು ಮನೆ ಕೆಳಗಡೆ ಏನಿದೆ, ಕೆಳಗಡೆ ಏನೂ ಇಲ್ಲ, ಮಣ್ಣಿದೆ. ಸೊ ನೀವು ಕಡೆಯಿಂದ ಹೋಗಿ ವಾಪಸ್ ಬರ್ಬೇಕಾದ್ರೆ ಕಾಲಿಗೆ ಮಣ್ಣು ಇಟ್ಕೊಬರುತ್ತಲ್ವ. ಈ ರೀತಿ ಚಾರ್ಟ್ ಅನಾಲಿಸಿಸ್ಗಳನ್ನ ಮಾಡಬೇಕಾದ್ರೆ ಕರ್ಮಗಳು ಕೂಡ ನಮಗೆ ಅದು ಅಟ್ರ್ಯಾಕ್ಟ್ ಆಗ್ತವೆ. ಏನೋ ಒಂದು ನಾವು ತಪ್ಪು ಮಾಡ್ತೀವಲ್ಲಿ, ಅವರ ಕಷ್ಟಪಡಬೇಕು, ಅದನ್ನು ತಡಿಬೇಕಾದ್ರೆ ನಾವೇನೋ ಒಂದು ಎಡವಟ್ಟು ಮಾಡ್ತೀವಿ. ಕನ್ಸಲ್ಟೆಂಟ್ಗಳಾಗಿ ಅದಕ್ಕಿಂತ ಎಷ್ಟೊಂದು ಜನ ಜಾಸ್ತಿ ದಿನ ಎಕ್ಸೆಲ್ ಆಗಲ್ಲ ಆಯಿತಾ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಪದ್ಧತಿ, ಅದಕ್ಕೆ ಯಾರು ಪರ್ಮಿಷನ್ ತೊಗೋಬೇಕು, ಅದಾದ ನಂತರ ಏನು ಮಾಡಬೇಕು ಅಂತ ಕೆಲವು ಪ್ರೊಸೀಜರ್ಸ್ ಇವೆ, ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು. ಅದನ್ನು ನಾನು ಈಗ ಹೇಳಲ್ಲ, ಅವಶ್ಯಕತೆ ಇದ್ದಾಗ ಅಥವಾ ಕ್ಲಾಸಸ್ಸಲ್ಲಿ ಹಲವರು ಮಾತಾಡ್ತೀನಿ. ಬಟ್ ಅದು ಆಚರಣೆಗಳೇನಿದೆ ಇದು ಈ ರೀತಿಯೇ. ಯಾವುದೋ ವ್ಯಕ್ತಿದು ಲೈಫ್ನ ನೀವು ನೋಡಿ ವಾಪಸ್ ಬಂದಮೇಲೆ ವಾಪಸ್ ಬರ್ತಾ ನೀವು ನಿಮ್ಮದೇ ಬರಲ್ಲ ಆಯಿತಾ. ಯಾವುದೋ ಒಂದು ವ್ಯಕ್ತಿ ಅನಾಲಿಸಿಸ್ ಮಾಡಬೇಕಾದ್ರೆ ಅವ್ರ ಪ್ರಾಬ್ಲಮ್ಸ್ಗಳು ನಿಮ್ಮ ಜೀವನದಲ್ಲಿ ಕಾಣಿಸೋಕೆ ಸ್ಟಾರ್ಟ್ ಆಗ್ತವೆ. ಏನಕ್ಕೆ ನಿಮಗೆ ಯಾವ ರೀತಿ ಮಾಡಬೇಕು, ಏನು ಎತ್ತ ಏನೂ ಗೊತ್ತಿರಲ್ಲ. ನೀವೇನು ಮಾಡ್ತೀರಾ, ಕೂತ್ಕೊಂಡು ಎಲ್ಲರದು ಬರೀತೀರಾ, ಎಲ್ಲರದು ಚೆಕ್ ಮಾಡ್ತೀರಾ. ಎಸ್ಪೆಷಲಿ ಮನೆಗಳಲ್ಲಿ ಹೆಂಗಾಗುತ್ತೆ, ಫಸ್ಟ್ ನನ್ನ ಮನೆಯವ್ರದ್ದು ಇವ್ರದ್ದು ಎಲ್ಲ ಚೆಕ್ ಮಾಡಿಬಿಡೋಣ, ಎಲ್ಲರೂ ಕೂತ್ಕೊ ಬರೀತೀರಾ. ಸ್ವಲ್ಪ ದಿನ ಆದಮೇಲೆ ನೋಡಿ ಪ್ರಾಬ್ಲಮ್ಸ್ಗಳು ಎಕ್ಸ್ಚೇಂಜ್ ಆಗ್ತಾ ಇರ್ತವೆ ಆಯಿತಾ. ಆಗಿಲ್ಲ ಅಂತ ಅಂದ್ಕೊಳ್ಳಿ, ಇವತ್ತಿಂದ ಅಬ್ಸರ್ವ್ ಮಾಡಿ, ಆಗೇ ಆಗುತ್ತದು. ನೀವು ಯಾವಾಗ ಬೇರೆ ವ್ಯಕ್ತಿದು ಹಣೆ ಬರ ಅಥವಾ ಬೇರೆ ವ್ಯಕ್ತಿಯ ಒಂದು ಜೀವನ ನಿಮ್ಮ ಕೈಯಿಂದ ಬರೆದ್ರಿ, ಅದು ಎಫೆಕ್ಟ್ ಆಗಲೇಬೇಕು, ಅದಾಗಿರುತ್ತೆ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಅದರದ್ದೇ ಪ್ರೊಸೀಜರ್ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ಇಲ್ಲಿ ಆನ್ಲೈನಲ್ಲಿ ಎಕ್ಸ್ಪ್ಲೈನ್, ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಪರ್ಸ್ನಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು. ಇಷ್ಟೊಂದು ಡಿಫ್ರೆನ್ಸ್ ಏನಕ್ಕೆ ನ್ಯೂಮರಾಲಜಿ ಆಸ್ಟ್ರಾಲಜಿಲಿ ಅಂದರೆ, ನ್ಯೂಮರಾಲಜಿಲಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ಸ್ ಆಯಿತಾ. 9 ನಂಬರ್ನ ಪ್ಲಸ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ, ಏನೇನೋ ನಂಬರ್ಸ್ಗಳು ಹಾಕ್ತೀವಿ, ಈ ನಂಬರ್ಗೆ ಈ ಗ್ರಹ ಅಂತ ಹೇಳ್ತೀವಿ, ಮುಗೀತು. ಜ್ಯೋತಿಷ್ಯದಲ್ಲಿ ಏನಂದರೆ ಸ್ವಲ್ಪ ಡೀಟೇಲ್ಸ್ಗಳು ಜಾಸ್ತಿ ಬರುತ್ತೆ, ಮನೆ, ಗ್ರಹ, ನಕ್ಷತ್ರ, ರಾಶಿ, ಆದಮೇಲೆ ವಾರ, ತಿಥಿ. ಸೊ ಇನ್ಫಾರ್ಮೇಷನ್ ಜಾಸ್ತಿ ಇದೆ, ಡೀಟೇಲ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಡೀಟೇಲ್ಸ್ ಸ್ಟ್ರೇಟ್ ಫಾರ್ವರ್ಡ್ ಇರುತ್ತೆ, ಸ್ಟ್ರೇಟ್ ಫಾರ್ವರ್ಡ್ ಬರುತ್ತೆ. ಇದ್ರ ಡಿಫ್ರೆನ್ಸ್ ಏನಂದರೆ, ನಾರ್ಮಲ್ ಲೈಫ್ಗೆ ನಿಮ್ಗೆ ಏನು ತೀರಾ ಬೇಕಾಗಿಲ್ಲ ಅಂತಂದರೆ ಆರಾಮಾಗಿ ನ್ಯೂಮರಾಲಜಿ ಏನಿದೆ ಯೂಸ್ ಮಾಡಿ. ಬೇಸಿಕ್ಲಿ ಅದು ಬೇಕಾದಷ್ಟು ನಿರ್ಧಾರಗಳು ತೊಗೊಳೋದಕ್ಕೆ ಡೈಲಿ ಲೈಫಲ್ಲಿ ಬೇಕಾದಷ್ಟು ಅದು. ಹೆಸರು ತಿದ್ದುಪಡಿ ಅಥವಾ ಹೆಸರು ಸಲಹೆ ವ್ಯಕ್ತಿಯ ನಡವಳಿಕೆ ಅದು ಸೇಮ್ ಅದೇ ಥರ ಆಯಿತಾ. ಈಗ ಒಂದು ಹೆಸರು, ಈಗ ಯಾವುದೋ ಒಂದು ಹೆಸರು ಚೆನ್ನಾಗಿದೆ, ವಿರಾಟ್ ಕೊಹ್ಲಿ ಅಂತ ಅಂದ್ಕೊಳ್ಳಿ. ವಿರಾಟ್ ಅನ್ನೋ ಹೆಸರು ಚೆನ್ನಾಗಿದೆ. ವಿರಾಟ್ ಅನ್ನೋ ಹೆಸರನ್ನ ನನಗೆ ಲಕ್ಕಿ ನಂಬರ್ ವಿರಾಟ್ ಎಷ್ಟು ಬರುತ್ತೆ, 99 ಬರುತ್ತಲ್ವ. ಸೊ 1 ಅಂತ ಬರೋವಂಥದ್ದು ನಂಗೆ ಲಕ್ಕಿ ನಂಬರ್ 1 ಇದೆ ಅಂದ್ಬಿಟ್ಟು ಎಲ್ಲರೂ ಕೂಡ ವಿರಾಟ್ ಅಂತಲೇ ಹೆಸರು ಇಟ್ಕೊಂಡ್ರೆ, ಲಕ್ಕಿ ನಂಬರ್ ಯಾರಿಗೂ 1 ಇರುತ್ತೆ, ಎಲ್ಲರೂ ಸೇಮ್ ಹೆಸರು ಇಟ್ಕೊಂಡ್ರೆ ಸೇಮ್ ವಿರಾಟ್ ಕೊಹ್ಲಿ ಥರನೇ ಫೇಮಸ್ ಆಗ್ತೀವಾ, ಈ ರೀತಿ ಕೇಳ್ತಾ ಇದ್ದಂಗೆ ಆಗ್ತದೆ ನೀವು. ಅದು ಆ ರೀತಿ ಬರೋಲ್ಲ. ಆ ವ್ಯಕ್ತಿ ಅವರ ಅಪ್ಪ ಅಮ್ಮ ಸಂಬಂಧ ಇರೋ ಜಾಗ, ಹುಟ್ಟಿರೋ ಜಾಗ, ಇದು ಎಲ್ಲ ಕೂಡ ವ್ಯತ್ಯಾಸ ಇರುತ್ತೆ. ನಿಮ್ಗಳಿಗೂ ಕೂಡ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸಕ್ಕೆ ಅನುಗುಣವಾಗಿ ಯಾವ ಟೈಮಲ್ಲಿ ನೀವು ಹುಟ್ಟಿದ್ರಿ ಅದಕ್ಕೆ ಏನು ಸರಿ ಅಂತ ನೋಡ್ಕೊಂಡು ಕೊಡೋವಂಥದ್ದು ಹೆಸರು ಕರೆಕ್ಷನ್ ಅಥವಾ ಹೆಸರು ಡಿಸೈನ್ ಏನಿರುತ್ತೆ ಅದು. ಸೊ ಹೆಸರು ಕರೆಕ್ಷನ್ ಮಾಡಬೇಕಾದ್ರೂ ಕೂಡ ಯಾವ ಆಲ್ಫಾಬೆಟ್ಸ್ ಕೊಡಬಾರ್ದು ಅಂತ ತಿಳ್ಕೊಂಡೇ ಮಾಡೋದು, ಸರಿನಾ? ನೆನಪಿರಲಿ ಅದು. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಇದನ್ನು ನಾನು ಗ್ರೂಪ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸಲ ನಾನು ಮಧ್ಯದಲ್ಲಿ ಮಾತಾಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ತುಂಬ ಫೇಮಸ್ ಆಯಿತು. ಪಾಸಿಟಿವ್ ಥಿಂಕಿಂಗ್ ಅಂತ ಅಂದ್ಕೊಳ್ಳಿ. ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಅಂದ್ಕೊಂಡ್ರೆ ಕೆಟ್ಟದಾಗುತ್ತೆ.
ಮ್ಯಾಗ್ನೆಟ್ ರೀತಿ ನಾವು ಒಳ್ಳೆದನ್ನೇ ಇದು ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ರೆ ಒಳ್ಳೇದೇ ಆಗುತ್ತೆ, ಇಲ್ಲಾಂದರೆ ಕೆಟ್ಟದಾಗುತ್ತೆ ಅಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇದು ಎಲ್ಲೋ ಒಂದು ಕಡೆ ನಮ್ಮ ಭಗವದ್ಗೀತೆಗೆ ಲಿಂಕ್ ಆಗುತ್ತೆ, ಅಥವಾ ಕಲ್ಪವೃಕ್ಷ ಕಾನ್ಸೆಪ್ಟ್ ಯಾರಿಗೆ ಗೊತ್ತೋ ಅವ್ರಿಗೆ ಲಿಂಕ್ ಆಗುತ್ತೆ. ನನ್ನದೇ ಅದೊಂದು ಸ್ಟೋರಿ ಇದೆ. ಬಟ್ ಎಲ್ಲೋ ಒಂದು ಕಡೆ ವ್ಯಕ್ತಿಗಳಿಗೆ ಮೆಂಟಲ್ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಇರೋದು. ನಿಮಗೆ ಎಲ್ಲ ಮಾಡ್ತಾರ ಸರಿ ತಪ್ಪು ಅಂತ ಗೊತ್ತಿರಲ್ಲ, ಮತ್ತು ಎಲ್ಲನೂ ಅತಿಯಾಗಿ ಮಾಡೋದು, ನಿಮಗೆ ಯಾವುದನ್ನ ಎಲ್ಲಿ ಸ್ಟಾಪ್ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂತಂದರೆ ಫಸ್ಟು ವ್ಯಕ್ತಿ ಯೋಚನೆ ಮಾಡೋದು ಚೇಂಜ್ ಆಗಬೇಕು. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ ಟಾಪಿಕ್ ನಿಮಗೆ ಗೊತ್ತಾದರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಯೋಚನೆ ಯಾವ ರೀತಿ ನಮಗೆ ಪ್ರಾಬ್ಲಮ್ ಮಾಡುತ್ತೆ, ಕಮ್ಮಿ ಅಂದ್ರೇನು ಜಾಸ್ತಿ ಅಂದ್ರೇನು, ಇದೆಲ್ಲ ನಮ್ಗೆ ತೋರಿಸುತ್ತೆ, ಅದು ಹೆಲ್ಪ್ ಮಾಡುತ್ತದೆ. ಒಂದು ಪ್ರೊಸೀಜರ್ಗಳನ್ನ ಗ್ರೂಪಲ್ಲಿ ಶೇರ್ ಮಾಡಬೇಕಿತ್ತು. ಇದು ಮಾಮೂಲಿ ನನ್ನ ವೈಫಿಗೆ ಹೇಳಿದ್ದೆ, ಸ್ಟಾರ್ಟ್ ಮಾಡಿಲ್ಲ. ಮೋಸ್ಟ್ಲಿ ಅದೇ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋದಂತ ಇರಬಹುದು. ಕೆಲವು ಅಭ್ಯಾಸಗಳು ಯಾವ ರೀತಿ ಇರಬೇಕು, ಎದ್ದಾಗಿದ್ದು ನಮ್ಮ ಮಲಗದಾಗ ಏನು ಮಾಡಬೇಕು, ಏನು ಇತ್ತ ಅಂತ. ಏನಕ್ಕೆ ಅಂದರೆ ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ, ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದೇನಂತಂದರೆ ಬೇಸಿಕಲಿ ಅಷ್ಟೇ, ನೀವೇನು ಯೋಚನೆ ಮಾಡ್ತೀರೋ ಅದಾಗುತ್ತೆ, ನೀವೇನು ಯೋಚನೆ ಮಾಡ್ತೀರೋ ಸಿಗುತ್ತೆ. ನೀವು ಜೀವನ ಯಾವ ರೀತಿ ನಡೆಸ್ತೀರೋ ಅದು ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಲೈಫಲ್ಲಿ ಏನಿದೆ ಸುತ್ತಮುತ್ತ ಎಲ್ಲನೂ ಕೂಡ ಒಂದು ಟೈಮಲ್ಲಿ ನೀವೇನೋ ಇಷ್ಟಪಟ್ಟಿದ್ರಿ. ನೀವು ಇಷ್ಟಪಡ್ದಿರೋದು ಏನೂ ಇರಲ್ಲ ನಿಮ್ಮ ಅಕ್ಕಪಕ್ಕ. ಸಮಸ್ಯೆಗಳಂತ ಏನಂತ ಹೇಳ್ತಾ ಇದ್ದೀವಿ, ಅದನ್ನು ಸಮಸ್ಯೆ ಅಂತ ಕಂಪ್ಲೇಂಟೇ ಮಾಡ್ತೀರಿ. ಅಯ್ಯೋ ನಂಗೆ ಇಷ್ಟು ಪ್ರಾಬ್ಲಮ್ ಇದೆ, ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಅದ್ರ ಮೇಲೆ ನೀವು ಫೀಲ್ ಆಗ್ತಾನೆ ಇತ್ತು ಅಂದರೆ ಸಮಸ್ಯೆಗಳು ಬೆಳೀತಾ ಹೋಗ್ತವೆ ಅಂತ. ಸೊ ಸಮಸ್ಯೆ ಅನ್ನೋಕ್ಕಿಂತ ಜಾಸ್ತಿ ನನಗೆ ಸಮಸ್ಯೆಗಳು ಹೋಗಿವೆ ಅಂತ ಬದುಕಿ ಅಂತ ವಿಶ್ವಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಸಮಸ್ಯೆ ಇದ್ದರೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀವಿ, ದುಡ್ಡಿಲ್ಲ ಅಂದರೆ ದುಡ್ಡಿದೆ ಅಂತ ಹೇಳ್ತೀವಿ. ಅದನ್ನು ಮನಸ್ಸು ಒಪ್ಪಲ್ಲ. ಏನಕ್ಕೆ ನಮ್ಮ ಬುದ್ಧಿ ಅಂತ ಹೇಳ್ತೀವಲ್ಲ, ನಂಬರ್ 5 ಅಲ್ಲೇ ಕೆಲಸ ಮಾಡುತ್ತದು. ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ದುಡ್ಡಿದೆ ಅಂತ ಹೇಳಿದರೆ ಮನಸ್ಸು ಒಪ್ಪಲ್ಲ. ಮನಸ್ಸು ಅಂದರೆ ಎಲ್ಲಿದೆ ನಿಮ್ಮ ದೇಹದಲ್ಲಿ? ಇದೇ ಭಾಗದಲ್ಲಿರೋದು ಹೃದಯ, ತಲೆಯಲ್ಲಿರೋದು ಮಿದ್ಲು. ಮನಸ್ಸೆಲ್ಲಿದೆ? ಆ ಒಂದು ಫೀಲಿಂಗ್ ಏನು, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು, ಅದನ್ನು ಯಾವ ರೀತಿ ಉಪಯೋಗಿಸೋದು, ಅದು ಲಾ ಆಫ್ ಅಟ್ರಾಕ್ಷನ್ ಅಷ್ಟೇ. ಆಯಿತಾ? ಮನಸ್ಸು ಅನ್ನೋದಕ್ಕೆ ನಿರ್ದಿಷ್ಟವಾದ ಜಾಗ ಇಲ್ಲ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಮನಸ್ಸು ಅಂದರೆ ಮನಸ್ಸಿಂದ ಯೋಚನೆ ಮಾಡಿ ಅಂದರೆ ದೇಹದಿಂದ, ಅಥವಾ ಇದು ಎದೆ ಭಾಗ ತೋರಿಸ್ಬೇಡಿ, ತಲೆ ತೋರಿಸ್ಬೇಡಿ. ತಲೆಯಲ್ಲಿರೋದು ಮಿದ್ಲು, ಎದೆಯಲ್ಲಿರೋದು ಹೃದಯ. ಮನಸ್ಸು ಅನ್ನೋದಕ್ಕೊಂದು ಪರ್ಟಿಕ್ಯುಲರ್ ಜಾಗ ಇಲ್ಲ. ಸೊ ಅದನ್ನು ದಯವಿಟ್ಟು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ ಈ ಒಂದು ಯೋಚನೆಗಳು ಆಲೋಚನೆಗಳೆಲ್ಲ ಮಾತಾಡ್ತೀವಲ್ಲ, ಅದನ್ನು ಮಾತಾಡೋದಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಅದು ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಯೋಚನೆಗಳೇನು, ಆಲೋಚನೆಗಳೇನು, ನಮ್ಮ ಹ್ಯಾಬಿಟ್ಸ್ಗಳು, ನಮ್ಮ ಒಂದು ಮಾಡೋ ಕೆಲಸಗಳು ಯಾವ ರೀತಿ ಇರುತ್ತೆ, ಏನು ಎತ್ತ ಅದೆಲ್ಲ ಮಾತಾಡಬೇಕಂದ್ರೆ ಇದು ನನಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಥರ ಅಷ್ಟೇ, ಒಂದು ಲ್ಯಾಡರ್ ಥರ. ಇದರಿಂದ ನಿಮ್ಮನ್ನ ಕರ್ಕೊಬರ್ಬೇಕು ಅಂದ್ಬಿಟ್ಟು ಈ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಎಲ್ಲರಿಗೂ ಇದು ಫೆಮಿಲಿಯರ್ ಇದೆ, ತುಂಬ ಜನಗಳು ಇದನ್ನು ಶೇರ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದು ಲಿಮಿಟೆಡ್ ಇದೆ. ಇದು ಇನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ಯಾರು ಹೇಳಲ್ಲ. ಸುಮ್ಮನೆ ಆಸೆ ಪಟ್ಬಿಟ್ರೆ ಆಗೋಯ್ತಾ? ಅದಕ್ಕೆ ಏನು ಮಾಡಬೇಕು, ಮಾಡಬೇಕಾದ್ರೆ ಯಾವ ರೀತಿ ಲೆಕ್ಕ ಹಾಕಬೇಕು, ಜ್ಯೋತಿಷ್ಯ, ಲಾ ಆಫ್ ಅಟ್ರಾಕ್ಷನ್, ಅಥವಾ ನಿಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ. ವ್ಯಕ್ತಿ ನಂಬಬೇಕಂದ್ರೆ ಫಸ್ಟು ಅವನ್ನ ನಾವು ನಂಬಬೇಕಂದ್ರೆ ಆ ನಂಬೋದು ಕೂಡ ಇದೇನೆ. ಎಲ್ಲರೂ ಹೇಳ್ತಾರೆ ಆಗಲ್ಲ ಅಂತ, ನೀವು ನಂಬ್ತೀರಾ? ಪ್ರೂಫ್ ಹೆಂಗೆ ಪ್ರೂವ್ ಮಾಡ್ತೀರಾ? ಮಾಡ್ತೀರಾ ಅಂತ. ಅದು ನಿಮ್ಮ ನಂಬಿಕೆ. ಸೊ ನಿಮ್ಮ ನಂಬಿಕೆ ಅಂತ ಏನಿರುತ್ತೆ, ನಂಬಿಕೆನ ಯಾವ ರೀತಿ ಸ್ಟ್ರಾಂಗ್ ಮಾಡೋದು, ಆ ನಂಬಿಕೆ ತಕ್ಕಂಗೆ ನೀವು ಆಸೆ ಪಟ್ಟನ್ನು ಯಾವ ರೀತಿ ಅಚೀವ್ ಮಾಡೋದು. ಅಂದರೆ ಜ್ಯೋತಿಷ್ಯ ಮತ್ತು ಪಾಸಿಟಿವ್ ಥಿಂಕಿಂಗ್ನ ಮಿಕ್ಸ್ ಮಾಡಿದ್ರೆ ಎಲ್ಲ ಒಂದು ಕಡೆ ವ್ಯಕ್ತಿ ಸೋಲಲ್ಲ. ಹಾಗಾಗಿ ಇದನ್ನು ಮಾತಾಡಲೇಬೇಕು. ಆಮೇಲೆ ಈಗ ಆಗ್ತಾ ಇರೋದು ಏನಂತಂದರೆ, ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದನ್ನು ನೀವು ಫುಲ್ ಡೈಸೆಕ್ಟ್ ಮಾಡಿಬಿಡ್ತೀರಾ. ಡೈಸೆಕ್ಟ್ ಅಂದರೆ ಚಿಕ್ಕ ಪೀಸ್ಗಳು ಮಾಡಿಬಿಡ್ತಾ ಇದ್ದೀರಾ. ಒಂದು ಇನ್ಫಾರ್ಮೇಷನ್ ಬಂತು, ಇನ್ನೊಂದು 4 ಕಡೆ ಕೇಳಿರ್ತೀರ, ಎಲ್ಲನೂ ಮಿಕ್ಸ್ ಮಾಡು, ಏನೋ ಒಂದು ಟ್ರೈ ಮಾಡು. ಆ ರೀತಿ ನೀವು ಅದೇನೋ ಅಂತಾರಲ್ಲ, ಒಂದು 10 ಕಲ್ಲು ಎಸೆಯೋದಲ್ಲ ಒಂದು ಅಕ್ಕಿಗೆ, ಅದೇ ಪ್ರಾಬ್ಲಮ್ ಆಗೋದು. 10 ಕಲ್ಲು ನಿಮಗೆ ಸಿಕ್ಕಿದೆ ಅಂದರೆ 10 ವಿಷಯಗಳು ಸಿಕ್ಕಿವೆ, ನೀವೇನು ಮಾಡ್ತೀರಾ, ಅದು ಅಷ್ಟೂ ಎಸಿತಾ ಇದ್ದೀರಾ. ಅದು 10 ಕಲ್ಲು ಬೀಳೋದೇ ಇಲ್ಲ, ಎಲ್ಲ ಹೋಗಿ ಬೇರೆ ಕಡೆ ಬೀಳುತ್ತೆ. 10 ಕಲ್ಲಲ್ಲಿ 1 ಕಲ್ಲು ಅಕ್ಕಿಗೆ ಬಿದ್ರೂ 9 ಕಲ್ಲು ಹೋಗಿ ಬೇರೆಯವ್ರ ಮೇಲೆ ಬೀಳುತ್ತೆ. ಅಂದರೆ ಆ ರೀತಿ ತಪ್ಪುಗಳು ಮಾಡ್ತಿದ್ದೀರಾ ನೀವು. ಅದು ಗೊತ್ತಾಗಬೇಕಂತಂದರೆ ತಿಳುವಳಿಕೆ ಅವಶ್ಯಕತೆ ಇದೆ. ಸೊ ಈಗ ಬುದ್ಧಿ ಹೇಳ್ತಾ ಕೂತ್ಕೊಂಡ್ರೆ ಬೋರ್ ಆಗ್ಬಿಡುತ್ತೆ ಜನಗಳಿಗೆ, ಯಾರಿಗೂ ಇಷ್ಟ ಅಲ್ಲ ಬುದ್ಧಿ ಹೇಳೋದು, ಅವೆಲ್ಲ ಆಗಲ್ಲ. ಅವ್ರಿಗೇನಂದರೆ ರಿಸಲ್ಟ್ ಬೇಕು. ನಮ್ಗೆ ರಿಸಲ್ಟ್ ಬೇಕು, ಹೇಳಿ. ನೀವು ದುಡ್ಡಲ್ವಾ, ದುಡ್ಡು ಕೊಡ್ತೀವಿ, ನೀವು ಹೇಳಿದ್ದು ಫಾಲೋ ಮಾಡ್ತೀವಿ, ನೀವು ಹೇಳ್ದಂಗೆ ಕೇಳ್ತೀವಿ. ನಮಗೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಹೆಂಗೆ ಬರುತ್ತೆ? ಎಷ್ಟು ದಿನ ಕಾಯಬೇಕು? ಆ ರೀತಿ ರಿಸಲ್ಟ್ ಬರೋಂಗಿತ್ತಂದರೆ ನಾನೇ ಈಗ ಪ್ರೈಮ್ ಮಿನಿಸ್ಟ್ರು ಏನೋ ಒಂದು ಆಗಿರ್ತದೆ ಅಲ್ವಾ. ರಿಸಲ್ಟ್ ಬರೋವರೆಗೂ ಯಾವ ರೀತಿ ಕಾಯಬೇಕು, ಯಾವ ರೀತಿ ಬದಲಾಗಬಾರ್ದು, ಜೀವನ ಯಾವ ರೀತಿ ನಡೆಸಬೇಕು, ಗೆಲ್ಲೋವಂಥ ವ್ಯಕ್ತಿಗಳು ಯಾವ ರೀತಿ ಗೆಲ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಗೆಲ್ತೀರ ಅಂದರೆ ಯಾವ ರೀತಿ ರೆಡಿ ಇರಬೇಕು, ಈ ರೀತಿ ಎಲ್ಲ ಮಿಕ್ಸ್ ಮಾಡೋದಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ ಪದ ಉಪಯೋಗಿಸಿದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೇ ಏನು ಅನ್ನೋದಕ್ಕೆ ಒಂದು ವಿಡಿಯೋ ಇದೆ, ನಿಮ್ಗೆ ಶೇರ್ ಮಾಡಿರ್ತೀನಿ, ಅದು ಉಪಯೋಗಿಸ್ಕೊಳ್ಳಿ. ಕಮ್ಯುನಿಟಿಯಿಂದ ಏನಂತಂದರೆ ನೋಡಿ, ಈಗ ಒಂದೇ ರೀತಿ ಯೋಚನೆ ಮಾಡೋಂತಹ ವ್ಯಕ್ತಿಗಳು, ಇದು ಕ್ವಶನ್ ಏನಂತಂದರೆ ಸಮಸ್ಯೆ ಬಗೆಹರಿಯೋದು ಯಾವ ರೀತಿ ಅಂದ್ಬಿಟ್ಟು ನಿಮ್ಗೆ ಮುಂದೆ ಯೋಚನೆ ಏನಿದೆ ಅಂತಂದ್ಬಿಟ್ಟು. ಒಂದೇ ರೀತಿ ಯೋಚನೆ ಮಾಡೋಂಥ ವ್ಯಕ್ತಿಗಳಿತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಜೀವನ ಬದಲಾಗೇ ಆಗ್ತದೆ. ಸೊ ನಾವು ಒಂದೇ ರೀತಿ ಯೋಚನೆ ಮಾಡೋ ವ್ಯಕ್ತಿಗಳಿದ್ದಾಗ, ಜನಗಳಿಗೆ ಅರ್ಥ ಆದಾಗ, ಯಾವಾಗಲೂ ಏನು ಮಾಡ್ತೀವಿ, ಸಜೆಷನ್ಸ್ಗಳು ಎಕ್ಸ್ಚೇಂಜ್ ಆಗ್ತವೆ. ಈಗ 100 ಜನರಲ್ಲಿ ನಾನು ಒಬ್ಬ ಮಾತಾಡ್ತಾ ಇದ್ದೀನಿ, 100 ಜನ ಮಾತಾಡೋದು, ಅದು ಕೂಡ ತಿಳುವಳಿಕೆಯಿಂದ ಮಾತಾಡೋಂಥ ವ್ಯಕ್ತಿಗಳು ಒಟ್ಟಿಗೆ ಇದ್ದಾಗ ಸಮಸ್ಯೆಗಳಿರಲ್ಲ, ಪರಿಹಾರಗಳು 100 ಬರ್ತವೆ.
ಈಗೇನಾಗುತ್ತೆ ಗೊತ್ತಿರೋ ನಾನು ಒಬ್ಬ ಮಾತ್ರ ಮಾತಾಡ್ತೀನಿ, 100 ಜನ ಕೇಳ್ತೀರಾ. ನಾಳೆ 100 ಜನ ಕಲಿತಾಗ ನೀವು 100 ಪರಿಹಾರಗಳು ಕೊಡ್ತೀರಾ ಒಂದು ಸಮಸ್ಯೆಗೆ. ಆಗ ಪರಿಹಾರಗಳು ಸಮಸ್ಯೆಗಳಿರಲ್ಲ. ಅದು ಕಮ್ಯುನಿಟಿ ಆಸೆ. ಬಟ್ ಕಮ್ಯುನಿಟಿಗೆ ಅದೇ ರೀತಿ ಯೋಚನೆ ಮಾಡೋದು ಬೇಕು. ಇಲ್ಲ ರೀತಿ ಅದು ಹೋಗ್ತಾ ಇಲ್ಲ ಅಲ್ಲ ಅದು. ಬಟ್ ಕೆಲವು ಕಡೆ ಚಿಕ್ಕದಾಗಿ ಗ್ರೂಪ್ಗಳು ಆಗ್ತಾ ಇವೆ, ಚೆನ್ನಾಗಿವೆ. ಮುಂದೆ ಅದನ್ನು ಪ್ರೂವ್ ಮಾಡಿ ತೋರಿಸೋಣ. ಕಮ್ಯುನಿಟಿಯಿಂದ ಏನಿದು ಅಂತಂದರೆ, ಒಂದು ಸಮಸ್ಯೆನ ಈಗ 100 ಜನ ಬಂದು ಒಂದು ವ್ಯಕ್ತಿಗೆ ಸಮಸ್ಯೆ ಕೇಳೋದ್ರ ಬದಲು ಒಂದು ಸಮಸ್ಯೆಗೆ 100 ಜನ ಪರಿಹಾರ ಹೇಳೋದು ಒಳ್ಳೆಯದು. ಅದಕ್ಕೆ ಕಮ್ಯುನಿಟಿ ಅಂದರೆ ಒಂದೇ ರೀತಿ ಯೋಚನೆ ಮಾಡೋದು, ಒಂದು ಪದ್ಧತಿನ ಫಾಲೋ ಮಾಡೋಂಥವ್ರು ಅಥವಾ ಒಂದು ಏನೋ ನಾವು ನಂಬಿರೋದು ಮಾಡೋಂಥವ್ರು ಒಳ್ಳೆಯದು ಅಂತ. ಸೊ ಅದನ್ನು ಮಾಡಿ ಅಂತ ಹೇಳಿದೆ ಅಷ್ಟೆ. ಆಮೇಲೆ ಪುನಃ ನಂಬರ್ಸ್ಗಳು ಬಿಡಲ್ಲ, ನಂಬರ್ಸ್ಗಳು ಕ್ಯಾರಿ ಆಗ್ತಾ ಇರುತ್ತೆ. ಸೊ 7353573929 ಯೂಸ್ ಮಾಡಿದ್ದೀರಾ ರವಿ, ಆಯಿತಾ. ಸ್ಟಾರ್ಟಿಂಗ್ 2 ಇದೆ, 29 ಕ್ಯಾರಿ ಮಾಡ್ತಿದ್ದೀರಾ. 929 ಸಮಸ್ಯೆ ಅಂತ ಕೊಟ್ಟಿಲ್ಲ, ಆಯಿತಾ. ಇನ್ನು 2 ಅವಶ್ಯಕತೆ ಇಲ್ಲ ಇಲ್ಲಿ. 2 ಮತ್ತು 9 ಒಂದಕ್ಕೊಂದು ತದ್ವಿರುದ್ಧ, ಅವಾಯ್ಡ್ ಮಾಡಿ. ಎಂಡಿಂಗಲ್ಲಿ ಯೂಸ್ ಮಾಡ್ತೀರಾ, ನಂಬರ್ ಚೆನ್ನಾಗಿಲ್ಲ. ನಂಬರಲ್ಲಿ ಬೇರೆ ಏನು ಪ್ರಾಬ್ಲಮ್ ಇಲ್ಲ. 7353 ಆದಮೇಲೆ ನೋಡಿ ಇಲ್ಲಿ 535 ಯಾರ ಹತ್ರ ಇರುತ್ತೆ, ಇಲ್ಲಿ ಫೈನಾನ್ಷಿಯಲ್ ಸ್ಟಕ್ ಪ್ರಾಬ್ಲಮ್ಸ್ ಬರ್ತವೆ. ಯಾರಿಗಾರು ಇತ್ತು ಅಂತಂದರೆ ಇದನ್ನು ರಿಮೂವ್ ಮಾಡಿಸಿ. 2 ಮಿಸ್ಟೇಕ್ ಇದೆ, ಒಂದಿದು ಅದಾದಮೇಲೆ ಇದು. ಪುನಃ 2992 ಕಾಂಬಿನೇಷನ್ ಬರ್ತದೆ, 39 ಬರ್ತದೆ, ಚೆನ್ನಾಗಿಲ್ಲ, ಆಯಿತಾ. 73 ಪಕ್ಕದಲ್ಲಿ 9 ಬರೋದು ಯೂಸ್ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಅದಾದ ನಂತರ ಇದನ್ನು ಹ್ಯಾಂಡಲ್ ಮಾಡ್ತೀರಾ. ಸ್ವಲ್ಪ ಹಿಂಗೆ ಚೇಂಜ್ ಮಾಡ್ಕೋಬೇಕಿತ್ತು, ಈ ರೀತಿ ಬರಬೇಕಿತ್ತು. ಆ್ಯಂಡ್ 2 ಏನಿರುತ್ತೆ, 2 ಸರಿ ಬಂದಿಲ್ಲ, ಬೇರೆ ಟೋಟಲ್ ಚೆಕ್ ಮಾಡಿ. ಸೊ 59 ಉಪಯೋಗಿಸ್ಬೇಡಿ. ಇದು 59 ಉಪಯೋಗಿಸಿದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದೀರಾ. ಯಾಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಕೇಳಿದ್ದೀರಾ. ಅದು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಬೇಕು ಅಂತ ಅನ್ನೋ ಕಡೆ, ಅಂದರೆ ನಿಮ್ಮ ಮಾತಿಂದ ಕೆಲಸ ಆಗೋ ಕಡೆ 59ನ ಉಪಯೋಗಿಸ್ಬಹುದು, ಆಯಿತಾ. ಮಾತಿಂದ ಅಡ್ವರ್ಟ್ ಮಾಡ್ಕೋತೀವಿ, ಬೇಜಾರಾಗ್ತಾರೆ. ಬೇಜಾರಾದರೂ ಎಲ್ಲೋಗ್ತಾರೆ, ಆ ರೀತಿ ಒಂದು ಯೋಚನೆಯಲ್ಲಿ. ಮತ್ತು ಏನಾದ್ರು ಹೇಳಬೇಕಾದ್ರೆ ಸ್ಟ್ರೈಟ್ ಫಾರ್ವರ್ಡ್ ಹೇಳಿಬಿಡಬೇಕು, ಬಾಯಲ್ಲಿ ತಡಿಬಾರ್ದು. ಯಾರು ಜ್ಯೋತಿಷ್ಯ ಅಥವಾ ಆಸ್ಟ್ರಾಲಜಿನೇ ಕಂಟಿನ್ಯೂ ಮಾಡೋಂಥವ್ರು ಕ್ಲಾಸ್ ವಿಷಯಕ್ಕೆ ಬಂದಾಗ ಅಥವಾ ಯಾರಾದರೂ ತಪ್ಪು ಅಂತ ಹೇಳಬೇಕಾದ್ರೆ ತಪ್ಪು ಅಂತ ಹೇಳೋಂಥ ಒಂದು ಕೆಪಾಸಿಟಿ ಇರಬೇಕು. ಅಲ್ಲಿಗೆ ನಂಬರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪಬ್ಲಿಕ್ ಸಪೋರ್ಟಲ್ಲಿ ಪಬ್ಲಿಕ್ನ ಸೈಲೆಂಟ್ ಮಾಡೋದಕ್ಕೆ, ಜನಗಳಿಗೆ ಅರ್ಥ ಮಾಡ್ಸೋಕ್ಕೆ ಈ ಒಂದು ನಂಬರ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಂಬರ್ ಯೂಸ್ ಮಾಡ್ತಿದ್ದೀನಿ. ಆ ನಂಬರ್ದು ಪ್ಲಸ್ಸು ಮೈನಸ್ ಗೊತ್ತು ನನಗೆ, ನಾನು ಉಪಯೋಗಿಸ್ತಾ ಇದ್ದೀನಿ. ಮೈನಸ್ ಅಂತ ಏನೂ ಇಲ್ಲ, ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ರಫಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಜನಗಳಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಬಟ್ ನೀವು ಯಾವಾಗ ಸ್ಟ್ರೇಟ್ ಫಾರ್ವರ್ಡ್ ಇರ್ತೀರ, ನೀವು ಬೇರೆಯವ್ರಿಗೆ ಬದಲಾಗಲ್ಲ. ಈಗ ಎದುರುಗಡೆ ವ್ಯಕ್ತಿ ಬೇಜಾರಾಗ್ತಾರೆ ಅಂತ ನೀವು ಸೈಲೆಂಟ್ ಆಗ್ತೀರಾ. ಬಟ್ ಸ್ಟ್ರೇಟ್ ಫಾರ್ವರ್ಡ್ ಇರೋದು ನನ್ನ ಪ್ರಕಾರ ಒಳ್ಳೆಯದು. ಇರಂಗೆ ಹೇಳಿ, ಜನಗಳು ಅವ್ರವ್ರ ತಿಳುವಳಿಕೆಗೆ ಬಿಡಿ. ಎಲ್ಲ ವಿಷಯಗಳು ಅರ್ಥ ಮಾಡ್ಕೊಳ್ಳೋಂತಹ ವ್ಯಕ್ತಿಗಳು ನೀವು ಹೇಳೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ತಪ್ಪು ಅನ್ಸರೆ ತಪ್ಪು, ಪ್ರಾಬ್ಲಮ್ ಇಲ್ಲ. ಸರಿ ಅನ್ಸರೆ ಸರಿ, ಬಟ್ ನೀವು ಬದಲಾಗಲ್ಲ. ಬಟ್ ನೀವು ಈ ರೀತಿ ಸ್ವಲ್ಪ ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಆದಾಗ ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಲಿ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ನಾಟಕ ಮಾಡೋದು, ಸೈಲೆಂಟ್ ಆಗೋದು, ಅರ್ಧ ಹೇಳೋದು, ಈ ರೀತಿ ಆಗುತ್ತೆ. ನನಗದು ಅವಶ್ಯಕತೆ ಇರಲಿಲ್ಲ. ಸೊ ನಾನು 59 ಆ ರೀತಿ ಉಪಯೋಗಿಸ್ತಾ ಇದ್ದೀನಿ. ಇದು ನಿಮಗೆ ಕೆಲವು ಸಲ ಮುಳುವಾಗಬಹುದು. ಹಾಗಾಗಿ ನಂಬರ್ಸ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದಾಗ ಇದು ಮಾಡಿ. ಸೆಕೆಂಡ್, 59 ಕಾಂಬಿನೇಷನ್ಸ್ ನಾವೇನು ಕೊಡ್ತೀವಿ ಅಂತಂದರೆ, ಬಿಸ್ನೆಸ್ ಮಾಡೋಂಥ ವ್ಯಕ್ತಿಗಳಿಗೆ ಇದನ್ನು ಪುಷ್ ಮಾಡಿಸ್ತೀವಿ. 59 ಉಪಯೋಗಿಸಿ ಅಂತ ಅಂದ್ಬಿಟ್ಟು ಅಲ್ಲಿದು ಬೇರೆ ರೀತಿಯೇ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಟೋಟಲ್ 59 ಕಾಂಬಿನೇಷನ್ ಎಂಡಿಂಗಲ್ಲಿ ಉಪಯೋಗಿಸಿ ಸಮಸ್ಯೆ ಇಲ್ಲ, ಮಿಡ್ಲಲ್ಲಿ ಬಂದರೂ ಪ್ರಾಬ್ಲಮ್ ಇಲ್ಲ. 1 ಕಾಂಬಿನೇಷನ್ ಅಕ್ಕಪಕ್ಕ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಂಡ್ 535 ಸುಮಾರು ಸಲ ಹೇಳಿದ್ದೀನಿ, 535 ಪ್ರಾಬ್ಲಮ್ ಕೊಡುತ್ತೆ, ಆಯಿತಾ. 595 ನಿಮ್ಮನ್ನು ಸ್ವಲ್ಪ ಡಾಮಿನೇಟಿಂಗ್ ಮಾಡುತ್ತೆ. 595 ಯೂಸ್ ಮಾಡಿದ್ರೆ 591, 519 ಕೂಡ ಇಲ್ಲ ಒಂದು ಕಡೆ. 593 ಸ್ವಲ್ಪ ಡಾಮಿನೇಟ್ ಮಾಡಿಸಿರೋ ನಾಲೆಡ್ಜ್ ಮೇಲೆ, ನಿಮ್ಮ ನಾಲೆಡ್ಜ್ ಮೇಲೆ ನಿಮಗೆ ಸಿಕ್ಕಾಬಿಡೆ ಪ್ರೌಡ್ ಫೀಲಿಂಗ್ ಕೂಡ ಇರುತ್ತೆ. ಅದು ನಿಮ್ಮ ಒಂದು ಗುಣ ಹೆಂಗಿರುತ್ತೆ ಆ ರೀತಿ. ಸೊ ನಾನು ಬಂದು ನನಗೆ ಇರೋದನ್ನ ಇರೋಂಗೆ ಹೇಳಿ ಸ್ಟಾಪ್ ಮಾಡೋದು. ಸೆಕೆಂಡ್ ಡೇ, ಥರ್ಡ್ ಡೇ ಅದನ್ನೇ ಡ್ರ್ಯಾಗ್ ಆಗಬಾರ್ದು ಅಂತ ತುಂಬ ದಿನದ ಟೈಮ್ ವೇಸ್ಟ್ ಮಾಡಿದೆ. ಸೊ ಜನವರಿ ಟೈಮಲ್ಲಿ ನಂಬರ್ ಚೇಂಜ್ ಮಾಡಿದೆ. ಈಗ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ, ಜನಗಳು ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ಈ ನಂಬರ್ ಕೆಲಸ ಮಾಡ್ತಾ ಇದೆ. ಆಗುತ್ತೆ, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಈ ರೀತಿ ಹೇಳೋದಕ್ಕೋಸ್ಕರ ನಾನು ಈ ನಂಬರ್ ಉಪಯೋಗಿಸ್ತಾ ಇದ್ದೀನಿ. ಬಟ್ ಬಿಸ್ನೆಸ್ಗೂ ಇನ್ನೊಂದಕ್ಕೂ ಯೂಸ್ ಮಾಡಿದಾಗ, ನೀವು ಸರ್ವಿಸ್ ಸೆಕ್ಟರ್ ಆಯಿತು ಅಂದರೆ ಈ ನಂಬರ್ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಜೋಪಾನ ಇರಿ. ಓನರ್ಸ್ಗಳಾಯಿತು ಅಂದರೆ ಉಪಯೋಗಿಸಿ, ಆಯಿತಾ. ನಿಮ್ಮ ಸ್ವಂತ ಏನಾರು ಮಾಡ್ತಿರೋ ಉಪಯೋಗಿಸಿ. ಪಬ್ಲಿಕ್ ಅಥವಾ ಎಲ್ಲ ಜನಗಳ ಮಧ್ಯೆ ಕೆಲಸ ಮಾಡ್ತೀರೋ ಅಲ್ಲಿ ಉಪಯೋಗಿಸಿ. ಕೆಲವು ರೂಲ್ಸ್ಗಳಿದ್ವು ಅಲ್ಲಿ ಉಪಯೋಗಿಸಿ. 6-7 ಕಾಂಬಿನೇಷನ್ಸ್ ಇತ್ತು ಅಂಥವ್ರು ಉಪಯೋಗಿಸಿ. 888 ಇತ್ತು ಅವ್ರು ಉಪಯೋಗಿಸಿ. ಕೆಲವರು ಉಪಯೋಗಿಸ್ಬೇಡಿ ಅಷ್ಟೇ. ಇದು ಓಕೆ, ನಾನೇ ಇದು ಸೇವ್ ಮಾಡಿದ್ದು. 12 ಬಾಕ್ಸ್ ಹಾಕಿ ಒಂದು 9 ಗ್ರಹಗಳಂತ ಹಾಕ್ಬಿಟ್ಟು ನೀವೇನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ಬಟ್ ಅದರಲ್ಲಿ ನೀವು ಹೇಳ್ತಾ ಇರೋದ್ರಲ್ಲಿ ನಮಗೆ ಒಂದು 70%, 30, ಒಂದು 40, 60%, 70% ಸರಿ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ, ಇದ್ರ ಬಗ್ಗೆ ನಮಗೇನು ಉಪಯೋಗ ಏನು ಅಂತ. ಫಸ್ಟ್ ಇದನ್ನು ಯಾವಾಗ ರೆಡಿ ಮಾಡಿದ್ರು ನೋಡಿ, ಇದಕ್ಕೆ ಆಯಿತಾ ಪ್ರೂಫ್ ಇಲ್ಲ. ಈಗ ನಾವು ಹೇಳೋದೇನಂತಂದರೆ,
ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಿವೆ ಅಂತ. ಇಲ್ಲೇನಾಗ್ತದೆ ಅಂದರೆ ಭೂಮಿ ಸುತ್ತ ಎಲ್ಲನೂ ಸುತ್ತಾಡಿಸ್ತೀವಿ. ಸೂರ್ಯನ ಕೂಡ ಮನೆ ಮಗಳು ಬದಲಾಯಿಸ್ತೀವಿ, ನೆಕ್ಸ್ಟ್ ಎಲ್ಲ ಗ್ರಹಗಳನ್ನ ಬದಲಾಯಿಸ್ತೀವಿ, ಚಂದ್ರನ ಗ್ರಹ ಅಂತ ತಗೋತೀವಿ. ಈ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಇದು ನಿಮ್ಗೆ ಹೆಂಗೆ ಮ್ಯಾಚ್ ಆಗುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ಸ್ ಕರೆಕ್ಟಾಗಿ ಗೊತ್ತಿದ್ದು, ಯಾವ ಜಾಗದಲ್ಲಿ ಹುಟ್ಟಿದ್ರೆ ಕರೆಕ್ಟಾಗಿ ಗೊತ್ತಿದ್ರೆ ಎಷ್ಟು ಕ್ಲೀನಾಗಿ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಷ್ಟು ಬಿಹೇವಿಯರ್ಗಳನ್ನ ತೋರಿಸುತ್ತದೆ. ಈ ರೀತಿ ಇರ್ತೀರ, ಈ ಥರ ಆಗ್ತಾರೆ, ನಿಮ್ಮ ಸಂಬಂಧಗಳು ಹೆಂಗಿರ್ತೀರ, ನೋಡೋಕೆ ಹೆಂಗಿರ್ತೀರ, ಎಲ್ಲನೂ ಕೂಡ ಕೊಡುತ್ತಿದ್ದು. ಅದು ಜ್ಯೋತಿಷ್ಯ. ಈಗ ಅದನ್ನು ಯಾವ ರೀತಿ ಕೆಲಸ ಮಾಡ್ತದೆ, ಇನ್ಫಾರ್ಮೇಷನ್ಸ್ ಏನು ಅಂತಂದರೆ, ನನಗೊಂದು ಹೇಳಂದಲ್ಲ, ಜ್ಯೋತಿಷ್ಯ ವಿಷಯದಲ್ಲಿ ಅದರದ್ದೇ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಫಿಕ್ಸ್ ಇದ್ದೀನಿ. ಹಾಗಾಗಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇದು ಡಿಮ್ಯಾಂಡ್ ಮಾಡಿ ಏನೇ ಕೇಳಿದ್ರು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕಡೆಯಿಂದ ನಾನು ಏನು ಮಾತಾಡಬೇಕಿತ್ತು ಅದನ್ನು ನಾನು ಆಲ್ರೆಡಿ ಇದು ಮಾಡಿದ್ದೀನಿ. ಆಯಿತಾ? ಋತ್ವಿಜ ನೇಮ್ ಎಕ್ಸ್ಪ್ಲನೇಷನ್. ಋತ್ವಿಜ ಅನ್ನೋದ್ರಲ್ಲಿ ಐ ಕ್ಯಾನ್ಸಲ್ ಆಗ್ತದೆ, 32 ಬರಲ್ಲ, 31 ಬರುತ್ತೆ. ಋತ್ವಿಜ ಅಂತಲೇ ಬರೋದು. ಬಿಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟಲ್ಲಿ. ಇದು ಕೆಲವು ಕಾಂಬಿನೇಷನ್ಸ್ ಆಯಿತಾ. ಕೆಲವರು ಹೇಳಿರೋದು ಇದು ನೋಡಿ, ಇದು ಹೇಳಿದೆ 22-24 ವರ್ಷದಿಂದ ನನಗೆ ಸಮಸ್ಯೆಗಳ ಬಗೆಹರಿತಿಲ್ಲ. ನೀವು ಹೇಳ್ತಾರೋ ಚಾರ್ಟೆಲ್ಲೂ ನೋಡಿದೆ, ಕೂತ್ಕೊಂಡೆಲ್ಲ ನೋಟ್ಸ್ ಎಲ್ಲ ಓದಿದೆ, ವೀಡಿಯೋಸ್ಗಳು ನೋಡಿದೆ, ಕ್ಲಾಸ್ ಅಟೆಂಡ್ ಆಗಿದ್ದೆ. ನನ್ನ ಚಾರ್ಟಲ್ಲಿ ಎಲ್ಲ ನಂಬರ್ಸ್ಗಳಿವೆ ಸರ್, 2 ನಂಬರ್ ಇಲ್ಲ. 2 ನಂಬರ್ ನಂಗೆ ಅವಶ್ಯಕತೆ ಇಲ್ಲ, ಅನ್ಲಕ್ಕಿ ನಂಬರು. ಬಟ್ ನಂಗೆ ಸಮಸ್ಯೆಗಳೇ ಹೋಗ್ತಿಲ್ಲ ಅಂತಂದರೆ ನಿಮ್ಮ ಕಾಂಬಿನೇಷನ್ ಮೇಲೆ, ಕಿಂಗ್ ಆ್ಯಂಡ್ ಕ್ವೀನ್ ಅಥವಾ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನ್ ಮೇಲೆ ಒಂದು, ಮತ್ತು ನಿಮ್ಮ ಒಂದು ದಶೆ ಏನು ನಡೀತಿದೆ ಅದರ ಮೇಲೆ. ಆಯಿತಾ? ಡೇಟ್ ಆಫ್ ಬರ್ತಿಂದ ಯಾವ ಗ್ರಹದ ನಿಮಗೆ ಒಂದು ಇಂಪ್ಯಾಕ್ಟ್, ಯಾವ ಗ್ರಹ ನಿಮ್ಮ ಮೇಲಿರುತ್ತೆ ಪ್ರಭಾವ ಅಂತ ನಾವು ನೋಡ್ತೀವಿ, ಅದು ನೋಡ್ಕೋತಾ ಹೋಗ್ತೀವಿ. ನಿಮ್ಮ ಕಿಂಗ್ ನಂಬರೇ ಚೆನ್ನಾಗಿಲ್ಲ ಅಂತಂದರೆ ಕಷ್ಟಪಡ್ತೀರ. ಕಿಂಗ್ ಆ್ಯಂಡ್ ಕ್ವೀನಲ್ಲಿ ಯಾವ್ದಾದ್ರು ಒಂದು ನಂಬರ್ ಚೆನ್ನಾಗಿಲ್ಲ ಅಂದರೆ ಕಷ್ಟಪಡ್ತೀರ. ಚಾರ್ಟಲ್ಲಿ ತುಂಬ ನಂಬರ್ಸ್ಗಳಿತ್ತು ಅಂದ್ರೂ ಕೂಡ ಇದೇ ಪ್ರಾಬ್ಲಮ್ಸ್ ಆಗ್ತವೆ. ಎಲ್ಲ ಬಂದು ನಿಮಗೆ ಮಿಶ್ರ ಒಂದು ಫಲ ಅಂತ ಹೇಳ್ತೀವಿ, ಆ ರೀತಿ ಇರುತ್ತೆ. ಈಗ ಇವ್ರು ಕೇಳ್ತಾರೆ 22 ವರ್ಷದಿಂದ ಕಷ್ಟಪಡ್ತಾನೇ ಇದ್ದೀನಿ, ಏನೀಗ ಅಂದರೆ ಮ್ಯಾರೇಜ್, ರಾಂಗ್ ಟೈಮಲ್ಲಿ ಮ್ಯಾರೇಜ್ ಅಥವಾ ರಾಂಗ್ ಟೈಮಲ್ಲಿ ಮಕ್ಕಳು, ರಾಂಗ್ ಟೈಮಲ್ಲಿ ಬಿಸ್ನೆಸ್, ರಾಂಗ್ ಟೈಮಲ್ಲಿ ನಿಮ್ಮ ಕಮಿಟ್ಮೆಂಟ್ ಏನಾದ್ರು ಸರಿ, ಯಾವ್ದಾದ್ರು ಸರಿ ಇಷ್ಟರಲ್ಲಿ ಅದು ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ. ನೀವು ವೈಯಕ್ತಿಕವಾಗಿ ಸರಿನೇ ಆಗಿರುತ್ತೆ, ಆಗಿಂದ ಈಗ ಸುಮಾರು ಸುಧಾರಿಸ್ಕೊಂಡಿರ್ತೀರ. ನೀವು ಹೇಳೋದೇನೆಂದರೆ ನೀವು ಅಂದ್ಕೊಂಡಂಗೆ ಬದುಕೋಕ್ಕಾಗ್ತಿರಲ್ಲ ಅಂತ. ಏನಾದ್ರೆ ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ಗಳು ತೊಗೊಂಡಿರ್ತೀವಿ. ಸೊ ಪಾರ್ಟ್ನರ್ಶಿಪ್ಗಳು ಸ್ಟಾರ್ಟ್ ಮಾಡಬೇಕಾದ್ರೆ, ಅಥವಾ ಬೇರೆ ಜೊತೆ ಏನಾದ್ರು ಮಾಡಬೇಕಾದ್ರೆ, ಅಥವಾ ಏನಾದ್ರು ಉಪಯೋಗಿಸ್ಬೇಕಾದ್ರೆ, ಏನಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ, ಅದು ಪೂಜೆಯಿಂದಾದರೂ ಸರಿ, ನಂಬರಿಂದಾದರೂ ಸರಿ, ನೇಮಿಂದಾದರೂ ಸರಿ, ಏನೋ ಒಂದು ಹೊಸದು ಅಂತ ನೀವು ಮಾಡಬೇಕಾದ್ರೆ ಟೈಮ್ನ ನೋಡ್ಕೊಂಡು ಕೆಲಸ ಮಾಡಿ ಅಂತ ಹೇಳೋದು ಇದಕ್ಕೋಸ್ಕರನೇ. ರಾಂಗ್ ಟೈಮಲ್ಲಿ ನಿಮಗೆ ರಾಂಗ್ ಟೈಮ್ ಕೆಟ್ಟದಾಗಬೇಕಿತ್ತು, ಆ ಟೈಮ್ ನನಗೆ ಏನಕ್ಕಾಯ್ತು ಅಂದರೆ ಅದರಿಂದ ಕೆಟ್ಟದಾಗ್ತಾ ಇರುತ್ತೆ ಇನ್ನೂ. ಆಯಿತಾ? ಮ್ಯಾರೇಜ್ ಟೈಮಿಂಗ್ಸ್ ಏನಿರುತ್ತೆ ತಪ್ಪಿರುತ್ತೆ, ನೋಡ್ಕೊಳ್ಳಿ. ಈ ರೀತಿ ಹೇಳೋದು ಯಾವಾಗಲೂ ಮ್ಯಾರೇಜ್ ಟೈಮಿಂಗ್ಸಲ್ಲಿ ತಪ್ಪಿರುತ್ತೆ. ಮಕ್ಕಳ ಮೇಲೆ ಹೇಳಲ್ಲ, ಮಕ್ಕಳಾಗಬೇಕು, ಮಕ್ಕಳಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಅದು ಭಾಗ್ಯನೇ ಇರಲ್ಲ ಅಂತಾರೆ. ನಿಮಗೆ ಮಕ್ಕಳಾಗಿದೆ ಅಂದರೆ ಖುಷಿ ಪಡಿ. ತುಂಬ ಜನ ಅದನ್ನು ಕಷ್ಟಪಡ್ತಾರೆ ಅಂತಾರೆ. ನಿಮಗೆ ಮಕ್ಕಳಾಗಿದೆ ಅಂದರೆ ಖುಷಿ ಪಡಿ ನೀವು. ಅದ್ರ ಬಗ್ಗೆ ಮಕ್ಕಳ ಬಗ್ಗೆ ಹೇಳಲ್ಲ ನಾನು. ಬಟ್ ಎಲ್ಲ ಒಂದು ಕಡೆ ರಾಂಗ್ ಟೈಮಲ್ಲಿ ರಾಂಗ್ ಡಿಸಿಷನ್ಸ್ ಬಂದು ನಿಮಗೆ ತುಂಬ ಒಂಥರ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಒಂದೇ ಒಂದು ತಪ್ಪು ನಿರ್ಧಾರ ತುಂಬ ಮಟ್ಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಏನೋ ಒಂದು ಕಷ್ಟಪಡ್ತಾ ಇರ್ತೀರ. ಸೊ ನಂಬರ್ಸ್ ಎಲ್ಲ ಇದ್ದಷ್ಟು ಸಮಸ್ಯೆ ಇಲ್ಲ ಅಂತಲ್ಲ, ನಂಬರ್ಸ್ ಇದ್ದಷ್ಟು ಚೆನ್ನಾಗಿರ್ತೀರ ಅಂತಲ್ಲ. ಈಗ ನಿಮ್ಮ ಲೈಫ್ ಫುಲ್ ಚೆನ್ನಾಗಿರಬಹುದು, ಮಕ್ಕಳು ಬಂದು ಹಿಂಸೆ ಕೊಡ್ತಾರೆ ಮುಂದೆ, ಅದು ಬೇರೆ ಯಾರಿಗೂ ಹಿಂಸೆ ಕೊಡಲ್ಲ, ಅದು ನಿಮಗೆ ಕೊಡೋದು. ಸೊ ಮಕ್ಕಳು ಅಂತ ಏನು ಹೇಳ್ತೀವಿ ಅದು ಕೂಡ ಒಳ್ಳೇದು ಕೆಟ್ಟದೆಲ್ಲ ಇರುತ್ತೆ. ಇದು ಮಾತಾಡ್ದವ್ರು ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ ಆಗಿಬಿಡುತ್ತೆ, ಬೇಡ. ಮಕ್ಕಳ ಮೇಲೆ, ಇನ್ನೊಬ್ಬರ ಮೇಲೆ, ಯಾರ ಮೇಲೆ ಹೇಳೋದು ಬೇಡ. ಬಟ್ ಅವರೆಲ್ಲರೂ ಕೂಡ ನಿಮ್ಮ ಕಮಿಟ್ಮೆಂಟ್. ಒಂದು ಏಜ್ವರೆಗೂ ನೀವು ಸಿಂಗಲ್ ಇರ್ತೀರ. ಯಾವಾಗ ಈಗ ಫ್ಯಾಮಿಲಿ ಸಂಸಾರ ಅಂತ ಬರುತ್ತೆ, ಎಲ್ಲ ನಿಮ್ಮ ತಲೆ ಮೇಲೆ ಏನು ಬರುತ್ತೆ, ಅಲ್ಲಿ ನಿಮಗೆ ಒಂದು ಖುಷಿ ಸಿಕ್ಕಿರಲ್ಲ. ಅದಕ್ಕೆ ಕಾರಣ ನಿಮ್ಮ ಜೊತೆಲಿರೋಂತಹ ವ್ಯಕ್ತಿಗಳು. ಸೊ ಜೊತೆಲಿರೋ ವ್ಯಕ್ತಿನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಿದ್ರಿ, ಅಲ್ಲಿ ನಿಮಗೆ ನಿಮ್ಮ ಒಂದು ನಿರ್ಧಾರ ತಪ್ಪಾಗಿರುತ್ತೆ ಅಷ್ಟೇ. ಇದರಲ್ಲಿ ಇವ್ರ ತಪ್ಪು ಅವ್ರ ತಪ್ಪು ಅವೆಲ್ಲ ಹೇಳಲ್ಲ. ಅದನ್ನು ನೀವು ಸರಿ ಮಾಡಿಸ್ಕೊತ ಹೋಗಬೇಕು. ಜವಾಬ್ದಾರಿ ಈಗ ನೀವು ತೊಗೊಂಡು ಕೂಡ ನಾವು ಹೇಳಿದ ಕೆಲವೊಂದು ಫಾಲೋ ಮಾಡ್ತಾ ಹೋದರೆ ಆರಾಮಾಗಿ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ. ಪರಿಹಾರ ಏನಕ್ಕೆ ಮಾಡ್ತಾರೆ, ಪರಿಹಾರಗಳು ಯಾವ ರೀತಿ ಅಂದರೆ, ಈಗ ನಿಮಗೆ ಲೆಕ್ಕಾಚಾರ ಹಾಕೋದು ಕಲ್ತಿರ್ತೀರಾ, ನಿಮಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಗೊತ್ತಾಗ್ತಿದ್ದಂಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂದರೆ, ಯಾವ ಗ್ರಹಕ್ಕೆ ಏನು ಇಷ್ಟ ಅದನ್ನು ಮಾಡ್ತೀರಾ. ಪರಿಹಾರ ತುಂಬ ಸಿಂಪಲ್. ಆಯಿತಾ? ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಯಾವುದೋ ಒಂದು ಗ್ರಹದ ನಿಮಗೆ ಸಮಸ್ಯೆ ಇರುತ್ತೆ, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಅದಕ್ಕೆ ಇಷ್ಟ ಅಂತ ಕೆಲಸ ಮಾಡ್ತೀರಾ. ಸ್ಟಾಪ್. ಫ್ರೆಂಡ್ ಮಾಡ್ಕೊಂಡಂಗೆ ಅವ್ರು ನಿಮಗೆ ಉಲ್ಟಾ ಕೆಲಸ ಮಾಡ್ತೀರೋ, ನೀವು ಅವರನ್ನು ಫ್ರೆಂಡ್ ಮಾಡ್ಕೋತೀರಾ. ನನ್ನ ಪ್ರಕಾರ ಇಷ್ಟೇ ಪರಿಹಾರ. ಯಾವ ರೀತಿ ಫ್ರೆಂಡ್ ಮಾಡ್ಕೋತೀರಾ ಅದನ್ನು ತುಂಬ ಮಾಡೋದು ಒಳ್ಳೇದು. ಅಥವಾ ನೀವೇನು ಅನ್ಕೋತೀರಾ, ನಾನು ಆ ಒಂದು ವ್ಯಕ್ತಿ ಜೊತೆ ಫ್ರೆಂಡ್ ಆಗೋಣ ಅಂತ ಅನ್ಕೋತೀರಾ, ಬಟ್ ಆ ಕಡೆ ಒಪ್ಪಲೇ ಇಲ್ಲ. ಆ ಟೈಮಲ್ಲಿ ಏನಾಗ್ತದೆ ಅಂದರೆ, ನೀವು ಎಷ್ಟೇ ಪ್ರಯತ್ನ ಮಾಡೋರು ಕೂಡ ಎಲ್ಲೋ ಒಂದು ಕಡೆ ಅದು ಕೆಲಸ ಆಗ್ತಿರಲ್ಲ. ಸೇಮ್ ಕಾನ್ಸೆಪ್ಟ್ ಇದರಲ್ಲೂ ಕೂಡ. ಗ್ರಹಗಳಲ್ಲಿ ಪ್ರಯತ್ನ ಮಾಡ್ತೀರಾ, ಅದೇನೋ ಸ್ವಲ್ಪ ರಿಸಲ್ಟ್ ಸಿಗ್ತಿರಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀವು ಪ್ರಯತ್ನ ಮಾಡ್ತಿರೋದ್ರಿಂದ ಕಷ್ಟ ಕೊಟ್ಟರೂ ಕೂಡ ಅದಾದ ನಂತರ ಏನು ಮಾಡುತ್ತೆ, ಅದೇ ವ್ಯಕ್ತಿ ನಿಮಗೆ ಫ್ರೆಂಡ್ ಆದಾಗ ನಿಮ್ಗೆ ಏನು ಲಾಭ ಬರುತ್ತೆ, ಸೇಮ್ ಬಂದು ಗ್ರಹಗಳಲ್ಲಿ ಕೂಡ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಯಾವ ಒಂದು ಗ್ರಹ ನಿಮಗೆ ನೆಗೆಟಿವ್ ಆಗ್ತದೆ, ಕೆಟ್ಟದಾಗ್ತದೆ, ಆ ಟೈಮಲ್ಲಿ ಅದು ಸಂಬಂಧಪಟ್ಟಂಥ ಪರಿಹಾರ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ಏನನ್ನ ಕಳೀಬೇಕಿತ್ತು ಅಥವಾ ಏನು ಕಳೀತಾ ಇತ್ತು, ಕಳ್ಕೋತಾ ಇದ್ವಿ, ಅದು ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಸಿಗುತ್ತೆ. ಎರಡನೇದು, ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀರಾ,
ಯಾವ ಕೆಲಸ ಮಾಡ್ತಿರೋದಕ್ಕೆ ಯಾವ ಒಂದು ಗ್ರಹದ ಇನ್ಫ್ಲೂಯೆನ್ಸ್ ಇರುತ್ತೆ ಅಥವಾ ಯಾವ ಒಂದು ಗ್ರಹದ ಒಂದು ಎಫೆಕ್ಟ್ ಪ್ರಭಾವ ಅದ್ರ ಮೇಲೆ ಇರುತ್ತೆ, ಆಗ ಕೂಡ ಪರಿಹಾರ ಮಾಡ್ತೀರ. ಎಷ್ಟು ದಿನ ಮಾಡಬೇಕು ಏನು ಇರುತ್ತೋ ಅದು ಡಿಪೆಂಡ್ಸ್, ಯಾವ ವ್ಯಕ್ತಿಗೆ ಏನೇನು ತುಂಬಿಟ್ಟು ಡಿಪೆಂಡ್ಸ್ ಅದು. ಸೊ ಪರಿಹಾರ ಬಂದಾಗ ಅದಕ್ಕೆ ಅದರ ರೂಲ್ಸ್ಗಳಿರ್ತವೆ, ಇದೇ ರೀತಿ ಈ ಟೈಮಲ್ಲಿ ಇದೇ ಥರ ಮಾಡಿ ಒಳ್ಳೇದು ಅಂತ. ಟೈಮ್ ಅನ್ನೋದು ಇಂಪಾರ್ಟೆಂಟ್. ಹೆಂಗೆ ನಾವು ಹಗಲು ರಾತ್ರಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹೆಂಗೆ ಓಡ್ತಾರೋ ಸಮಯ ನಿಲ್ಸೋಕ್ಕಾಗಲ್ಲ, ಅದೇ ರೀತಿ ಬದಲಾಗ್ತಿರೋ ಗ್ರಹಗಳ ಸಂಚಾರ ಏನಿರುತ್ತೆ ಅದಕ್ಕೆ ತಕ್ಕಂತೆ ಪರಿಹಾರ ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರ ಇಷ್ಟು ದಿನ ಈ ಕೆಲಸ ಮಾಡಬೇಡಿ, ಇಷ್ಟು ದಿನ ಕೆಲಸ ಮಾಡಿ ಅಂತ ಜ್ಯೋತಿಷಿಗಳು ಹೇಳೋದು. ಅದನ್ನು ತಿಳ್ಕೊಂಡು ಮಾಡೋಂಥದ್ದು ಪರಿಹಾರ. ಪರಿಹಾರಗಳು ಎಷ್ಟೊಂದು ವಿಧಗಳಿವೆ. ಏನು ಎತ್ತ ಅಂತಂದರೆ ದಾನ, ಧರ್ಮ, ಸೇವೆ, ಕರ್ಮ, ಸುಮಾರು ಮೆಥಡ್ಸ್ಗಳಿವೆ, 7-8 ಮೆಥಡ್ಸ್ ಇವೆ. ಅದ್ರಲ್ಲಿ ದಾನ, ಧರ್ಮ, ಸೇವೆ ಮೂರನೇ ಜಾಸ್ತಿ ಮಾಡಿಸೋದಲ್ಲ. ಧರ್ಮ ಬಿಟ್ಟಾಕಿ, ಧರ್ಮಗೆ ಯಾರೂ ಮಾತಾಡಲ್ಲ. ದಾನ ಆ್ಯಂಡ್ ಸೇವೆ ಏನಿದೆ ಅದನ್ನು ಜಾಸ್ತಿ ಮಾತಾಡ್ತಾರೆ. ಧರ್ಮ ಅನ್ನೋದು ಸ್ವಲ್ಪ ಅದು ಸೈಕಲಾಜಿಕಲಿ ಮತ್ತು ಸ್ಪಿರಿಚುವಲಿ ತುಂಬ ಜಾಸ್ತಿ ಮಾತಾಡಬೇಕು, ಅದು ಪ್ರಾಪರ್ ಟೀಚರ್ಸ್ಗಳಿರಬೇಕು. ಬಟ್ ಇದೇನಿದೆ ಇದೆಲ್ಲರೂ ಕೂಡ ಇದು ಮಾಡ್ತಾರೆ, ಆಯಿತಾ. ಅದರಲ್ಲಿ ಸೇವೆ ಬಂದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತೀರಾ. ದಾನ ಬಂದು ಆ ಗ್ರಹಕ್ಕೆ ಇಷ್ಟ ಇರೋಂಥ ವಸ್ತುಗಳನ್ನ ದಾನ ಮಾಡ್ತೀರಾ, ಅಷ್ಟೇ, ಸಿಂಪಲ್. ಮುಂಬರುವ ಸಮಸ್ಯೆಗಳು ನಾವು ಯಾವ ರೀತಿ ಲೆಕ್ಕ ಹಾಕಬೇಕು ಎಂದು ತಿಳಿಸಿದ್ದೀರಿ, ಅದರ ತಡೆಯುವಂಥ ಪರಿಹಾರಗಳನ್ನು. ಓಕೆ, ಇದು ಅದರದ್ದೇ ನೆಕ್ಸ್ಟ್ ಕ್ವಶನ್. ಇದು ಮುಂದೆ ಏನಾಗುತ್ತೆ ಅಂದರೆ ನಾವು ಲೆಕ್ಕ ಹಾಕೋದು ಕಲ್ತ್ಬಿಟ್ಟಿದ್ದೀವಿ ಸರ್, ಈಗ ನಾವು ಅದಕ್ಕೆ ಪರಿಹಾರ ಮಾಡಿಬಿಟ್ರೆ ಸಮಸ್ಯೆನೇ ಬರಲ್ವಾ ಅಂತ. ಆ ರೀತಿ ಆಗಲ್ಲ, ಆಯಿತಾ. ಆ ಗ್ರಹ ಅದೇನು ಈಗ ನಿಮಗೆ ಮುಂದೆ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ದು, ಬಟ್ ನೀವು ಗಾಡೀಲಿ ಹೋಗ್ತಿರ್ತೀರ, ಯಾಕಂದರೆ ಡ್ರೈವರ್ ನೀವಲ್ಲ. ಈ ರೀತಿ ನಮ್ಮ ಲೈಫ್ ನಡೀತಾ ಇರುತ್ತೆ. ನಾವು ಅನ್ಕೋತೀವಿ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ. ನಾವೊಂದು ಗಾಡೀಲಿ ಕೂತಿದ್ದೀವಿ ಅಷ್ಟೇ, ಆಯಿತಾ. ಅದನ್ನು ನಡೆಸೋವಂಥವ್ರು ನಾವು ಯಾವ ರೀತಿ ಇರ್ತೀವಿ, ನಮ್ಮ ಕರ್ಮ ಹೆಂಗಿರುತ್ತೆ ಅದ್ರ ಮೇಲೆ ಗಾಡಿ ಲೆಫ್ಟ್ ರೈಟ್ ಹೋಗೋದು. ಒಳ್ಳೆ ಕೆಲಸ ಮಾಡಿದರೆ ಸಮಸ್ಯೆ ಆದರೂ ಕೂಡ ಅದು ಎಫೆಕ್ಟ್ ಕಮ್ಮಿ ಇರುತ್ತೆ. ಸೊ ಇಲ್ಲೇನಾಗ್ತದೆ ಅಂದರೆ ನಾವು ಗಾಡಿ ಓಡಿಸಿದ್ದೀವಿ ಅಂತ ಅಂದ್ಕೊಳ್ಳೋ ಭ್ರಮೆ ಬೇಡ. ನಾವು ಒಂದು ಪ್ಯಾಸೆಂಜರ್ ಥರ ಕೂತಿದ್ದೀವಿ, ನಾವು ನಾವು ಗಳಿಸಿರುವಂತಹ ಫಲ ಅಥವಾ ನಮ್ಮ ಒಂದು ಕರ್ಮ ಏನಿರುತ್ತೆ, ನಾವು ಯಾವ ರೀತಿ ಇದ್ದೀವಿ ಅದ್ರ ಮೇಲೆ ಜೀವನ ನಡೀತಾ ಇರುತ್ತೆ. ನೀವು ದಿನ ಏನು ಮಾಡ್ತೀರ ಅದ್ರ ಮೇಲೆ ನಿಮ್ಮ ಸುತ್ತಮುತ್ತ ಒಂದು ಬೋಟೋ ಒಂದು ಹಡಗು ರೀತಿ ಹೋಗ್ತಿರ್ತೀರ ಅಂತ ಅಂದ್ಕೊಳ್ಳಿ. ಗ್ರಹಗಳದ್ದು ಆ ರೀತಿ ಅಲ್ಲ, ಅದು ಆ ಕಡೆಯಿಂದ ಬಂದು ಈ ಸಮಸ್ಯೆ ಮಾಡಬೇಕಂದ್ರೆ ಮಾಡೇ ಮಾಡುತ್ತೆ. ಅದರಲ್ಲಿ ನೀವು ಮಾಡಿರೋ ಒಂದು ಪುಣ್ಯ ಪಾಪ ಇದ್ರ ಮೇಲೆ ತುಂಬ ವ್ಯತ್ಯಾಸ ಆಗ್ತದೆ. ಸಮಸ್ಯೆಗಳು ಬರೋದೇ ಇಲ್ಲ ಅಂತಲ್ಲ, ಸಮಸ್ಯೆಗಳು ಬಂದ್ರೇ ತಾನೇ ನಾವು ಆ ಗ್ರಹಕ್ಕೆ ಒಂದು ಹೋಗಿ ಕೇಳ್ಕೊಳ್ಳೋದು, ಗೋಗರಿಯೋದೆಲ್ಲ. ನಾವು ಅದು ಬಂದೇ ಇಲ್ಲ ಅಂತಂದರೆ ಕಷ್ಟ ಇದು, ಆಯಿತಾ. ಅದು ಬಂದೇ ಇಲ್ಲ ಅಂತಂದರೆ ಕಷ್ಟ ಐತೆ. ಹಾಗಾಗಿ ಅದ್ರ ಕೆಲಸ ಅದು ಮಾಡಲೇಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಅದು ಬರುತ್ತೆ, ಸಮಸ್ಯೆ ಕೊಡುತ್ತೆ, ನಾವು ಸಮಸ್ಯೆ ಆದಾಗ ಅದಕ್ಕೆ ಏನು ಸರಿ ಮಾಡ್ಕೋತೀವಿ ಆ ರೀತಿ. ಈಗ ಗಾಡಿ ರಿಪೇರಿ ಬಂತು ಅಂದರೆ ಗಾಡಿನೇ ಮಾರ್ಬಿಡ್ತೀರಾ ಅಥವಾ ಗಾಡಿನೆಲ್ಲರೂ ಬಿಟ್ಬಿಟ್ಟು ಬಂದ್ಬಿಡ್ತೀರಾ. ರೆಡಿ ಮಾಡಿಸ್ಕೋತೀವಿ, ಜೀವನ ನಡೆಸ್ತೀವಿ. ಇದೇ ರೀತಿ ನಿಮ್ಗೆ ಆಪ್ಷನ್ ಇರಲ್ಲ. ಬರುತ್ತೆ, ರೆಡಿ ಇರ್ತೀವಿ, ಸಮಸ್ಯೆ ಕಾಣಿಸ್ತು ಅಂದರೆ ಜೋಪಾನಾಗಿರ್ತೀವಿ. ಸಮಸ್ಯೆ ಬರೋದ್ರೆ ನೀವು ಕಾಯ್ತಾ ಇರ್ತೀರಾ. ಹಾಗಾಗಿ ಇದರ ಒಂದು ಪ್ರಭಾವ ಅಂತ ಏನು ಹೇಳ್ತೀವಿ ಅಥವಾ ಅದ್ರ ಎಫೆಕ್ಟ್ ಏನಿರುತ್ತೆ ಸ್ವಲ್ಪ ಕಮ್ಮಿ ಇರುತ್ತೆ. ಯೂಟ್ಯೂಬ್ನಲ್ಲಿ ಮಾತಾಡಿ. ಓಕೆ, ಇದು ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಮಾನಸಿಕ ಆರೋಗ್ಯ. ಮೆಂಟಲ್ ಹೆಲ್ತ್ ಅಂದರೆ ಈಗ ಹೇಳಿದ್ನಲ್ಲ, ಯೋಚನೆ, ಆಲೋಚನೆ, ಚಿಂತೆ, ಅದು ಇದು ಎಕ್ಸೆಟ್ರಾ 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 ಅದರದ್ದು ಇದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ದೀರಾ. ಅದು ಸ್ವಲ್ಪ ಬೋರಿಂಗ್ ಆಗಿಬಿಡುತ್ತೆ. ಅದೊಂದು ಸಪ್ರೇಟ್ ಗ್ರೂಪ್ ಥರನೇ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾರಿಗದು ಇಂಟ್ರೆಸ್ಟ್ ಇದೆ ಟೈಮಲ್ಲಿ ಜಾಯ್ನ್ ಆಗಿ, ಒಂದು ಗ್ರೂಪ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗಿತ್ತು. ಇಲ್ಲಿ ಸೇಮ್ ನೋಡಿ, ಇಲ್ಲಿ 66688868. ಸೊ ಕಾಂಬಿನೇಷನ್ ಚೆನ್ನಾಗಿಲ್ಲ. ಇದು ಯಾರು ಕಳಿಸಿದ್ದೀರಾ, ಇದು ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಇದು ಪಬ್ಲಿಕ್ ಕಾಣಿಸೋದು ಬೇಡ. ಸೊ ಈ ನಂಬರ್ ನನಗೆ ಕೇಳಿದಿರಲ್ಲ, ಅದು ಫುಲ್ 68 ಏನಿದೆ 77 ಇದೆ, ಎಲ್ಲನೂ ಕೂಡ ಪ್ರಾಬ್ಲಮ್ಸ್ ಇದೆ. ನಂಬರ್ ಚೇಂಜ್ ಮಾಡಿ. ಜಾಬ್ ಪ್ರಾಬ್ಲಮ್, ನನಗೆ ಜಾಬ್ ಯಾವ ಸಿಗುತ್ತೆ, ನನ್ನ ಬರ್ತ್ ಒಂದು 1985. ಸೊ ನಿಮ್ಮ ಒಂದು ಪರ್ಸ್ನಲ್ ಇಯರ್ 1, 5 ಆ್ಯಂಡ್ 6 ಟ್ರೈ ಮಾಡಿ. ಪರ್ಸ್ನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಯಾರು ನನಗೆ ಗೊತ್ತಿಲ್ಲ. 85 ಓಕೆ, 85 ಜಾಬ್ ಇನ್ನು ಹುಡುಕ್ತಾ ಇದ್ದೀರಾ ಅಂತಂದರೆ ಏನು ಮಾಡ್ತೀರಾ, ಏನು ಇರುತ್ತೆ, ಕೆಲವು ಇನ್ಫಾರ್ಮೇಷನ್ ಬೇಕು. ಇಲ್ಲಿ ಟೈಮ್ ಆಫ್ ಬರ್ತಿಲ್ಲ, ಟೈಮ್ ಆಫ್ ಬರ್ತಿದ್ರೆ ಹೇಳ್ತಾ ಇದೆ. ಆ್ಯಂಡ್ ಇದು ಈಗ ಯಾರೋ ಹಾಕಿರೋದಾಯ್ತು, ಯಾವಾಗ ಈ ಟೈಮಲ್ಲಿ 2 ಸಲ ಅಪ್ಲೋಡ್ ಮಾಡಿದ್ದಾರೆ. ಏನಂತ ಅಂತಂದರೆ ಋತ್ವಿಜ ನೇಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಸೊ ಇದು ಋತ್ವಿಜ, ಇದು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ನೇಮ್ ಹೊಸ ನೇಮ್ ಇದು. ಇಲ್ಲಿ ಮಿಸ್ಟೇಕ್ಸ್ ಏನಾದ್ರು ಇದೆಯಾ ಹೇಳಿ ಅಂತ ಅಂದ್ಬಿಟ್ಟು. 5+2+6+4+, ಓಕೆ. ನೇಮ್ ಬಂದು ನೀವೀಗ ಟೋಟಲ್ 32 ಟ್ರೈ ಮಾಡಿದ್ದೀರಾ, ಆಯಿತಾ. ಇದು ಟೋಟಲ್ 32 ಮಾಡಿದ್ದೀರಾ. ಆ್ಯಂಡ್ ಇದೀಗ ರೀಸೆಂಟಾಗಿ ಬಂದಿದ್ದು, ಈಗ ಬಂದಿದ್ದು ಲೈವ್ ಇದು ರೆಕಾರ್ಡ್ ಮಾಡ್ಬೇಕಾರೆ.
32 ಮಾಡಿದ್ದೀರಾ ಅಂತಂದರೆ ನಾವು ಋತ್ವಿಜ ಅಂತ ಏನಾದ್ರು ಅಂದರೆ ಕರೆಯೋ ಟೈಮಲ್ಲಿ ಈ ಒಂದು ಐ ಇಂಪ್ಯಾಕ್ಟ್ ಏನಿರುತ್ತೆ ಐ ಇಂಪ್ಯಾಕ್ಟ್ ಬರಲ್ಲ, ಒಂದು ಮಿಸ್ಟೇಕ್ ಅದು. ಸೆಕೆಂಡ್ ಬಂದು ಋತ್ವಿಜ ಸಮಸ್ಯೆ ಇಲ್ಲ, ಇದೊಂದು ಸಮಸ್ಯೆ ಇದೆ, ಅದು TH ಇದೆಯಲ್ಲ ಇದು. ವಿ ಯೂಸ್ ಮಾಡಿದ್ದೀರಾ, ಯೂಸ್ ಮಾಡಿದ್ದೀರಾ, ಎಂಡಿಂಗಲ್ಲಿ ಬರ್ತದೆ, ಇಲ್ಲಿ 111 ಬರ್ತಾ ಇದೆ. 111ಇಂದ 5ಇಂದ 111 ಬಿಸ್ನೆಸ್ ಅಂತ ಅಥವಾ ಸ್ವಂತ ಏನಾದ್ರು ಮಾಡಿದ್ರೆ ಸ್ವಲ್ಪ ಎಡವಟ್ಟು ಇರುತ್ತೆ ಇವ್ರದ್ದು. ವೆರಾಸ್ ಇಲ್ಲಿ RU26 ಬರ್ತಾ ಇದೆ. ಸೊ ಸಾಫ್ಟ್, ಸೆನ್ಸಿಟಿವ್ ಮತ್ತು ಮ್ಯಾನಿಪುಲೇಟಿವ್ 3 ಕೂಡ ಕೊಡುತ್ತೆ ಇದು. ಅಂದರೆ ಇವರು ಮಾತನ್ನ ಬದಲಾಯಿಸೋದು, ಚೇಂಜ್ ಮಾಡೋದೆಲ್ಲ ಮಾಡ್ತಾರೆ. ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಲಕ್ಕು ಕೂಡ ಇರುತ್ತೆ. ಈಗ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನೇಮ್ ಟೋಟಲ್ ಅಥವಾ ಈ ಟೋಟಲ್ ಏನು ಟ್ರೈ ಮಾಡ್ತಾ ಇದ್ದೀರಾ ಇದು. ಈ ಟೋಟಲ್ನ ಟ್ರೈ ಮಾಡ್ತಿರೋದ್ರಲ್ಲಿ ಋತ್ವಿಜಾದಲ್ಲಿ ಅದು ಗೊತ್ತಾಗ್ತಿಲ್ಲ ನನಗೆ. ಋತ್ವಿಜ ಅಂತಲೇ ಕರೀತೀರಾ, ಯಾವ ರೀತಿ ಇದೆ ಹೆಸರು ಅಂತಂದ್ಬಿಟ್ಟು. ಋತ್ವಿಜ ಅಂತ ಏನಾರು ಇತ್ತು ಆ ರೀತಿ ಪ್ರೊನೌನ್ಸ್ ಮಾಡಿದ್ರೆ 5 ಸೌಂಡ್ ಏನಿದೆ ಅದು ಬರ್ತಾಯಿಲ್ಲ ಇದು. ಸೊ ಆನ್ ಪೇಪರ್ ನೀವು ಇದು ಮಾಡೋರು ಯಾರಿಗಾರು ಈಗ ನಿಮ್ಮ ಪಾಪ ಹೆಸರು ಏನಂದರೆ ಋತ್ವಿಜ ಅಂತ ಹೇಳಿದ್ರೆ ಈ ಐನ ಯಾರೂ ತಲೆಗೆ ಬರಲ್ಲ, ಯಾರಿಗೂ ಅದು ಗೊತ್ತಾಗಲ್ಲ ಈ ಅಲ್ಲಿದೆ ಅಂತ ಅಂದ್ಬಿಟ್ಟು. ನೀವೆಲ್ಲರೂ ಡಾಕ್ಯುಮೆಂಟ್ಸಲ್ಲಿ ಬರೆದ್ರೆ ಮಾತ್ರ ಇದಾಗೋದು. ಸೊ ಡಾಕ್ಯುಮೆಂಟ್ಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಒಂದು 30%, 32 ನಂಬರ್ ಏನಿದೆ ಎಫೆಕ್ಟ್ ಇರುತ್ತೆ. ಮೇಜರ್ ಬಂದು 31 ಟೋಟಲ್ದು ಎಫೆಕ್ಟ್ ಬರುತ್ತೆ. ಐ ಬಂದು AIJQY 1 ಅಲ್ವಾ. ಸೊ ನೋಡಿ 1 ನಂಬರ್ ಇದ್ರದ್ದು ಎಫೆಕ್ಟ್ ಇರಲ್ಲ. ಸೊ ಈ ರೀತಿ ಬರುತ್ತಿದ್ದು ಋತ್ವಿಜ. ಈ ನೇಮ್ ಕೇಳಿದ್ದೀನಿ, ಬಟ್ ನೀವು ಅದೇ ರೀತಿ ಟ್ರೈ ಮಾಡಿದರೆ ನೇಮ್ ಕರೆಕ್ಷನ್ ಆ ರೀತಿ ಮಾಡಿತ್ತು ಅಂತಂದರೆ ಟೋಟಲೆಲ್ಲ ಸ್ವಲ್ಪ ಮಿಸ್ಟೇಕ್ ಬರುತ್ತಿದ್ದು. 31 ಬರುತ್ತೆ. ಸೊ 31ಇಂದ ಮಾಡಿದಾಗ ನೇಮ್ ಕರೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಕೊನೆಯಲ್ಲಿ ಹಾಕ್ಕೊಂಡು ನೇಮ್ ಕರೆಕ್ಷನ್ ಮಾಡ್ಕೊಳ್ಳಿ. ಅದು ಬಿಟ್ಟು ಋತ್ವಿಜ ಅಂತ ಏನಿದೆ ಅಥವಾ ಋತಿವಿಜ ಅಂತ ಬರುತ್ತೆ, ಅದು ಗೊತ್ತಿಲ್ಲ ನನಗೆ. ಅದು ಪ್ರೊನೌನ್ಸಿಯೇಷನ್ ಏನು ಮತ್ತು ಅದು ಮೀನಿಂಗು ಗೊತ್ತಾಗ್ತಿಲ್ಲ. ಬಟ್ ಋತ್ವಿಜ ಪದ ಕೇಳಿದ್ದೀನಿ ಸಾಂಸ್ಕ್ರಿಟ್ದು. ಅದನ್ನು ನೀವು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಟೋಟಲ್ 32 ಬಂದು ನಂಬರ್ 5 ಮ್ಯಾನಿಫೆಸ್ಟ್ ಆಗೋದು ನಿಧಾನ. ಸ್ಟಾರ್ಟಿಂಗ್ ಆಲ್ಫಾಬೆಟ್ 5 ಸೆಲೆಕ್ಟ್ ಮಾಡಿದ್ದೀರಾ, ಟೋಟಲ್ ಪುನಃ 5 ಸೆಲೆಕ್ಟ್ ಮಾಡಿದ್ದೀರಾ, ಮಿಡ್ಲಲ್ಲಿ ಪುನಃ 5 ಯೂಸ್ ಮಾಡಿದ್ದೀರಾ. ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿ. ನೇಮ್ ಎಕ್ಸ್ಪ್ಲನೇಷನ್ ಬಂದು ಈ ಒಂದು ನೇಮಲ್ಲಿ ಕರೆಕ್ಷನ್ ಇದೆ, ಆ ಕರೆಕ್ಷನ್ ಮಾಡಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ನು ಕಡೆ ಕೊನೆಯಲ್ಲಿ ಏನಾಗ್ತದೆ ಅಂದರೆ 1 ಇದು 211 ಲಾಸ್ಟಿಂಗಲ್ಲಿ ಬರುತ್ತೆ. ಈಗ 1 ಇಲ್ಲಿ ಎಕ್ಸ್ಟ್ರಾ ಮಾಡಿದ್ದೀವಿ, ಇಲ್ಲಿ A ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ 5 ಅಲ್ವಾ. ಸೊ 5ಗೆ A ಲೂಸ್ಲಿ ಹೋಗುತ್ತೆ, ನಡೆಯುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಈ ರೀತಿ ನಾನು ನೇಮ್ ಕರೆಕ್ಷನ್ ಮಾಡ್ತು ಅಂದರೂ ಕೂಡ ಎರಡು ಸೇಮ್ ಅಲ್ವಾ. ಸೊ ಈ ರೀತಿ ನೇಮ್ ಕರೆಕ್ಷನ್ ಮಾಡಿದ್ರು ಕೂಡ ಇದನ್ನು ಯಾವ ರೀತಿ ನೀವು ಪ್ರೊನೌನ್ಸ್ ಮಾಡ್ತೀರಾ, ಆ್ಯಕ್ಟಿವೇಟ್ ಮಾಡ್ತೀರಾ, ಅದ್ರ ಮೇಲೆ ನೋಡ್ಕೊಳ್ಳಿ. ಸೊ ಟೋಟಲ್ 32 ಯೂಸ್ ಮಾಡಿದ್ರೆ 32 ಮ್ಯಾನಿಫೆಸ್ಟೇಷನ್ ನಿಧಾನ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 5 ಅಥವಾ ಈ ಕಮ್ಯುನಿಕೇಷನ್ ಲಕ್ಕೆಲ್ಲಾಗಲಿ ಅದೆಲ್ಲನೂ ನಿಮ್ಮಡೆ ಒಂದು ಡೇಟ್ ಆಫ್ ಬರ್ತ್ ಮೇಲೇ. ಆ್ಯಂಡ್ ಹೆಣ್ಮಗು ಆಯಿತು ಅಂತಂದರೆ ಅರೌಂಡ್ ಒಂದು 7 ವರ್ಷದಿಂದ 9 ವರ್ಷದವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು. ಅದರಲ್ಲಿ ಮ್ಯಾಕ್ಸಿಮಮ್ ಈಗ ಗ್ರೂಪ್ ಓಪನ್ ಮಾಡಿದ್ರು ಕೂಡ ಇವೇ ಬರೋದು. ಪರ್ಸನಲ್ ನಂಬರ್ಸ್ಗಳು ಕೇಳ್ತಾ ಇರ್ತೀರ. 535 ಯಾರಿಗಾರು ಇದ್ದು ಮನಿ ಪ್ರಾಬ್ಲಮ್ಸ್ಗಳು ಕಾಣಿಸ್ತಿತ್ತು ಅಂದರೆ ಆ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. 3535 ಅಂತ ಹಿಂಗೆ ಕೇಳ್ತಿದ್ದಾರೆ, 35 ಅದು 535. ಇದಿಲ್ಲಿ ಇದು ಇವ್ರಿಗಿಲ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಇದು ಬೆಟರ್ ನಂಬರ್ ನೋಡ್ಬೋದು. ಆ್ಯಂಡ್ 292 ಯೂಸ್ ಮಾಡಬೇಡಿ. ಆ ನಂಬರ್ ಎಲ್ಲಿರುತ್ತೆ ಅದ್ರ ಅಕ್ಕಪಕ್ಕ ನಂಬರ್ಸ್ಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂದರೆ 929 ಏನೋ ಕೊಟ್ಟಿದ್ರಲ್ವಾ, ಪಬ್ಲಿಕ್ ಸಪೋರ್ಟಲ್ಲಿ ಅಡ್ವರ್ಟ್ ಮಾಡ್ತಾರೆ. ರವಿ ಏನಾದರೂ ಟೋಟಲ್ 10, ಆಲ್ರೆಡಿ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಜೊತೆಲಿ ಈ ನಂಬರ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ಕರೆಕ್ಟಾಗಿ ಬರೋಲ್ಲ. ಆಮೇಲೆ ಇನ್ನೊಂದು ಅಷ್ಟೇ ನಂಬರ್ಸು. ಸೊ ನಾನೇನಾರು ಈಗ ಕೇಳ್ತು ಅಂದರೆ ಎಲ್ಲ ನಂಬರ್ಸ್ ಅಷ್ಟೇ ಬರೋದು, ಈ ರೀತಿ ಎಕ್ಸ್ಪ್ಲನೇಷನ್ಸ್ಗಳು ಯಾವುದೂ ಬರೋಲ್ಲ. ಸೊ ನಾಳೆಯಿಂದ ಅಥವಾ ನೆಕ್ಸ್ಟ್ ಡಿಸ್ಕಷನಿಂದ ಏನು ಮಾಡ್ತೀನಿ ಅಂದರೆ ಬರೀ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಶೇರ್ ಮಾಡ್ತೀನಿ. ನೀವು ನಿಮ್ಮ ಕನ್ಸರ್ನ್ ಡೌಟ್ಸ್ಗಳನ್ನ ಇರುತ್ತೆ ಅದು ಕೇಳಿ. ನಂಬರ್ ಯಾವ ರೀತಿ ಪ್ರಿಡಿಕ್ಷನ್ ಮಾಡಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ರೀತಿ ಇನ್ಫಾರ್ಮೇಷನ್ಸ್ಗಳು ಏನು ಬೇಕು ಅದನ್ನು ಕೇಳ್ಕೊಳ್ಳಿ. ನಂಬರ್ ಅವಶ್ಯಕತೆ ಇರೋ ನಂಬರ್ ಕೇಳಿದ್ರೆ ನಾನು ನಂಬರ್ ನಿಮಗೆ ಡೈವರ್ಟ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಪ್ಯಾಸಿವ್ ಇನ್ಕಮ್ ಆಗಲಿ, ಅವ್ರಿಗೆ ಏನು ಬೇಕಾದ್ರು ಮಾಡಿಕೊಡಿ. ಆಲ್ರೆಡಿ ಹೇಳಿದ್ದೀನಿ 23rd ಅಥವಾ 14th ಹಂಗೇನೋ ಸ್ಟಾರ್ಟ್ ಮಾಡಿರೋದು. ಕ್ಲಾಸಸ್ ಕಡೆನೇ ಡೈವರ್ಟ್ ಆಗಿದ್ದೀನಿ. ಕೆಲವ್ರು ಯಾರು ಮಾತಾಡಲೇಬೇಕು ಅನ್ನೋರ ಹತ್ರ ಮಾತಾಡ್ತೀನಿ, ಬೇರೆದಕ್ಕೆಲ್ಲ ನಾನು ಆಗಲ್ಲ. ಈಗ ನೇಮ್ಸ್ ಎಲ್ಲ ಅಷ್ಟೊಂದು ಚೆಕ್ ಮಾಡೋಕ್ಕೆ ಹೋಗಲ್ಲ. ನೇಮ್ ಆ್ಯಂಡ್ ಮೊಬೈಲ್ ನಂಬರಲ್ಲಿ ಟೈಮ್ ತಿನ್ನುತ್ತೆ, ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿಕೊಂಡು ಮಿಕ್ಕಿದೇನಿದೆ ಇದು ಮಾಡಿದ್ದೀನಿ. ಸೊ ಋತ್ವಿಜ ಅದು ಸ್ವಲ್ಪ ಅದು ಯಾರಿದು ನನಗೆ ಇದು ಏನಕ್ಕೆ ನಾನು ಏನೂ ಕೇಳಿಲ್ಲ ಇಲ್ಲಿ. ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಏನೂ ಕೇಳಿಲ್ಲ. ಪ್ರೈವೇಸಿ ಕೇಳಿದ್ರಿ, ನಿಮ್ಗೆ ಏನು ಬೇಕು ಕ್ವಶನ್ ಕೇಳಿ ಅಂತ ಓಪನ್ ಆಗಿ ಬೋಲ್ಡಾಗಿ ಕೊಟ್ಟಿದ್ದೀನಿ ಆಯಿತಾ. ಸೊ ನಿಮ್ಗೆ ಏನು ಡೌಟ್ ಬೇಕು, ಏನು ಬೇಕಾದ್ರೂ ಕೇಳ್ಕೊಳ್ಳಿ ಅಂತ ಎಕ್ಸ್ಪ್ಲೈನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಯಾವ ಮಾಹಿತಿ ಬೇಕಾದರೂ ಕೇಳಿ, ನನ್ನ ಕಡೆಯಿಂದ ಆನ್ಸರ್ ಮಾಡೋಕ್ಕಾದ್ರೆ ಆನ್ಸರ್ ಮಾಡ್ತೀನಿ, ನನ್ನ ಕಡೆಯಿಂದ ಆನ್ಸರ್ ಮಾಡೋಕ್ಕಾಗಿಲ್ಲ ನಾನು ಕಲಿತೀನಿ ಆಯಿತಾ. ಇನ್ಫಾರ್ಮೇಷನ್ಸ್ ಏನಿದೆ, ನಾಲೆಡ್ಜ್ ಏನಿದೆ, ಎಲ್ಲಿಂದ ಬಂತು, ಯಾರು ಹೇಳ್ತಾರೆ ಅನ್ನೋಕ್ಕಿಂತ ಜಾಸ್ತಿ ಹೇಳ್ತಾರೋ ವಿಷಯ ಸರಿ ತಪ್ಪು ಅದನ್ನು ತಿಳ್ಕೊಂಡು ಆಮೇಲೆ ಉಪಯೋಗಿಸಿ. ಇದರಿಂದ ತುಂಬ ಚೆನ್ನಾಗಿ ಆರಾಮಾಗಿರ್ತೀರ.
ಯಾರು ಇದನ್ನು ಹೇಳೋದಿಲ್ಲ, ಇದಕ್ಕೋಸ್ಕರ ಗಂಟೆ ಕಾಯ್ತಾ ಕೂತಿರ್ತೀರ. ಅದರಲ್ಲಿ ನಾನು ಸೇವ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಬಿಡ್ತಾ ಇದ್ದೀನಿ, ನನಗೆ ಮುಂದೆ ಕೆಲಸ ಕಮ್ಮಿ ಆಗಲಿ ಅಂತ. ಇದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಇದನ್ನು ತಿರಸ್ಕರಿಸಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೇನೋ ಅರ್ಥ ಆಗಲಿಲ್ಲ ಅಥವಾ ನಿಮಗೇನೋ ಸರಿ ಅನ್ನಿಸ್ಲಿಲ್ಲ ಅಂದ್ಬಿಟ್ಟು ಇದು ಕೆಲಸನೇ ಮಾಡಲ್ಲ ಅಂತಂದ್ಬಿಟ್ಟು ಅಸಡತನ ಮಾಡ್ಕೋಬೇಡಿ. ಮುಂದೆ ಯಾವತ್ತೋ ಒಂದಿನ ಇದನ್ನೇ ಫಾಲೋ ಮಾಡೋ ಪರಿಸ್ಥಿತಿ ನಿಮ್ಗಳದ್ದು ಬರುತ್ತೆ. ಆ ಟೈಮಲ್ಲಿ ಈ ಒಂದು ವಿದ್ಯೆ ಕೈ ಹಿಡಿಯಲ್ಲ. ಸೊ ನಾಲೆಡ್ಜ್ಗೆ ರೆಸ್ಪೆಕ್ಟ್ ಕೊಡಿ. ಚೂಸ್ ಮಾಡಬೇಕಾದ್ರೆ ಫಸ್ಟೇ ಡಿಸೈಡ್ ಮಾಡಿ, ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಆಯಿತಾ? ಇಲ್ಲಿ ದೇವರು ಎಲ್ಲರೂ ದೇವಸ್ಥಾನ ಮಾಡ್ತೀರಾ, ಪೂಜೆ ಎಲ್ಲರೂ ಪೂಜೆ ಮಾಡ್ತೀರಾ, ದಾನ ಎಲ್ಲರೂ ದಾನ ಮಾಡ್ತೀರಾ, ಅಪ್ಪ ಅಮ್ಮ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ. ಸಮಸ್ಯೆ ಇಲ್ದಿರೋ ವ್ಯಕ್ತಿ ಯಾರಿದ್ದೀರಾ? ಆಯಿತಾ? ಹಾಗಾಗಿ ನಾವೇನು ಮಾಡಬೇಕು, ಏನು ಜವಾಬ್ದಾರಿ ಇರುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಏನೋ ಒಂದು ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದರೆ ಅದನ್ನು ಸಮಸ್ಯೆ ಅಂತ ಅದಕ್ಕೊಂದು ಹೆಸರು ಕೊಟ್ಟು ಏನೋ ಆಗೋಯ್ತು ಅಂದ್ಬಿಟ್ಟು ಎದುರೋದಲ್ಲ. ಏನೇ ಇದ್ರೂ ಫೇಸ್ ಮಾಡಬೇಕು. ಫೇಸ್ ಮಾಡಬೇಕಾದ್ರೆ ಯಾವ ಒಂದು ನಿರ್ಧಾರಗಳು ತೊಗೊಂಡ್ರೆ ಒಳ್ಳೆಯದು. ಕೆಲವು ಸಲ ನಾವು ಕುಗ್ಗಬೇಕು, ಆಗ ಕುಗ್ಗೋಣ. ಬಗ್ಗಬೇಕು, ಆ ಟೈಮಲ್ಲಿ ಬಗ್ಗೋಣ. ಕೆಲವು ಸಲ ನಾವು ಎದ್ದು ನಿಂತು ಜಗಳ ಆಡಬೇಕು, ಆ ಟೈಮಲ್ಲಿ ಜಗಳ ಆಡೋಣ. ಅದನ್ನು ತಿಳ್ಕೊಳ್ಳೋದು ಜ್ಯೋತಿಷ್ಯ. ಯಾವ ರೀತಿ ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ನಿರ್ಧಾರಗಳು ತೊಗೊಂಡ್ರೆ ಸರಿ ತಪ್ಪು ಅಂತ ಅಷ್ಟಕ್ಕೆ ಮಾತ್ರ ಉಪಯೋಗಿಸಿ. ನಿಮಗೆ ಗೊತ್ತಿರಲ್ಲ ಟೈಮಲ್ಲಿ ಏನು ಮಾಡಬೇಕು ನಾನು ಕೇಳ್ತೀರಾ, ಅದು ನನ್ನ ಆಗ ಜ್ಯೋತಿಷಿ ಅಥವಾ ಗುರೂಜಿಯಿಂದ ಬಂದು ಕೂರಿಸ್ತೀರಾ. ನಾಳೆ ನೀವು ಇದನ್ನು ಕಲಿತೀರಾ, ನೀವು ಮನೇಲಿ ಯಾರಿಗೂ 4 ಜನ ಕೇಳ್ತೀರಾ, ನಿಮ್ಮನ್ನು ಗುರೂಜಿ ಅಂತ ಅನ್ನಲ್ಲ. ಆಯಿತಾ? ಸೊ ಗುರು ಅಥವಾ ಈ ಜ್ಯೋತಿಷಿ ಈ ಒಂದು ಸ್ಟೇಜಲ್ಲಿ ಇರೋಂಥವ್ರು ಅವ್ರದ್ದೇ ರೀತಿಯಲ್ಲಿ ಒಂದು ಪದ್ಧತಿನ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅವಮಾನ ಆಗುತ್ತೆ ಅಂತ ನಾನು ಸುಮಾರು ಸಲ ಈ ವಿಷಯಗಳನ್ನ ಮಾತಾಡಿಲ್ಲ. ಬಟ್ ಟೀಚಿಂಗ್ ವೈಸ್ ಏನಾಗ್ತಿದೆ, ತುಂಬ ಜನ ಇದನ್ನು ಶೇರ್ ಮಾಡ್ತಾ ಇದ್ದಾರೆ. ತುಂಬ ಜನ ಅದರಲ್ಲಿ ಅನ್ಫಿಲ್ಟರ್ಡ್ ಇರೋಂಥದ್ದನ್ನು, ಸ್ಟ್ರೇಟ್ ಫಾರ್ವರ್ಡ್ ಇರೋಂಥದ್ದನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಮುಂದೆದೆಲ್ಲ ಏನು ಮಾಡ್ತೀನಿ ಅಂದರೆ, ಕಮ್ಯುನಿಟಿಲಿ ಯಾರು ಅಪ್ಡೇಟ್ ಮಾಡಬೇಡಿ ಲಿಂಕ್ಸ್ಗಳು. ಫುಲ್ ಪರ್ಸ್ನಲ್ ಇದೇ ಆಗ್ತವೆ. ಅದು ಏನಂದರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನಾದ್ರು ಉಪಯೋಗ ಆಗಲಿ ಅಂತ ನಾವು ಮಾಡಿದಾಗ ಏನಾಗ್ತದೆ, ಪರ್ಸ್ನಲ್ ಮಾತ್ರ ತಲೆ ಕೆಡಿಸ್ಕೋತಾರೆ, ಬೇರೆ ದಿನ ತಲೆ ಕೆಡಿಸ್ಕೊಡೋಲ್ಲ. ಅದರಿಂದ ಇದಾಗೋದು ಬೇಡ. ಆಯಿತಾ? ಏನಕ್ಕೆ ಈಗ ನಾನು ಅದು ಆ ಒಂದು ನಂಬರ್ ಹೇಳ್ಬಿಟ್ಬಿಟ್ರೆ ಕೆಳಗಡೆ ಎಲ್ಲ ಬರೀ ಬೇರೆ ನಂಬರ್ಸ್ಗಳೇ ಬಂದ್ಬಿಡುತ್ತೆ ಇಲ್ಲಿ. ಅದು ನಾನು ಸುಮಾರು ಸಲ ಫೇಸ್ ಮಾಡಿದ್ದೀನಿ. ನಂಬರ್ ಎಕ್ಸ್ಪ್ಲನೇಷನ್ ನನಗೆ ಅವಶ್ಯಕತೆ ಇಲ್ಲ. ಸಾಫ್ಟ್ವೇರ್ ಇದೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ಸಾಫ್ಟ್ವೇರ್ ನಿಮ್ಗೆ ವಾಪಸ್ ಆನ್ಸರ್ ಕೊಡುತ್ತೆ. ಯೂಸ್ ಮಾಡಬೇಡಿ. 29 ಯೂಸ್ ಮಾಡಬೇಡಿ ಅಂತ ಬರುತ್ತೆ, 21 ಯೂಸ್ ಮಾಡಬೇಡಿ ಅಂತ ಬರುತ್ತೆ, 12 ಯೂಸ್ ಮಾಡಬೇಡಿ ಅಂತ ಬರುತ್ತೆ. ಉಪಯೋಗಿಸ್ಬೇಡಿ ಅಷ್ಟೇ. ಸೊ ಸಾಫ್ಟ್ವೇರ್ ಮೇಲೆ ಡೆವಲಪರ್ ಡಿಪೆಂಡ್ ಆಗಿ ಮಾಡೋಂಗಿದ್ರೆ ಮಾಡಿ. ಆ್ಯಂಡ್ ನಂಬರ್ ಟೋಟಲ್ನ ಸರ್ಚ್ ಮಾಡಬೇಕಾದ್ರೆ ಅರ್ಧದಲ್ಲಿ ಬಿಟ್ಬಿಡ್ತಾ ಇದ್ದೀರಾ. ಯಾವುದೋ ಮಾಡಿ ಏನೋ ಮಾಡಿ ಒಂದು ನಂಬರ್ ಹುಡುಕಿದ್ದೀರಾ, ಅಲ್ಲಿ ಇನ್ನೊಂದು 2 ದಿನ ಹುಡುಕಿದ್ರೆ ಹೊಸ ನಂಬರ್ ಸಿಗುತ್ತೆ. ನಿಮ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ಬಂತು ಸರಿ ಅಷ್ಟೇ. ಒಳಗಡೆ ಪೇರ್ಸ್ಗಳನ್ನ ನೋಡ್ತೀರಾ, ಪೇರ್ಸ್ಗಳು ಚೆನ್ನಾಗಿದೆ, ಸರಿ 929-535 ರಿಸಲ್ಟ್ ಚೆನ್ನಾಗಿ ಕೊಡೋಲ್ಲ. ಯಾರ ಮುಂದೆ ಅವ್ರು ಹೇಳ್ತೀನಿ, ಯಾರ ಮುಂದೆ ಇದು ಮಾತ್ರ ಹೇಳ್ತೀನಿ. ಆ್ಯಂಡ್ ಓಪನ್ ಆಗಿ ಇದು ಪಬ್ಲಿಕ್ಲಾಗಿ ಹೇಳ್ತಾ ಇದ್ದೀನಿ ನಾನು. ಆ ಒಂದು ನಂಬರ್ ಏನಿರುತ್ತೆ ಅದು ರಿಸಲ್ಟ್ ಬೇರೆ ಥರ ಕೊಡುತ್ತೆ, ಉಪಯೋಗಿಸ್ಬೇಡಿ. ಆ್ಯಂಡ್ ಇದು ಬಿಟ್ಟು ಪರ್ಸ್ನಲಿ ಏನು ಕೇಳಿಲ್ಲ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಮೇಲೇ ಕೇಳಿದ್ದೀರಾ. ಅದ್ರಲ್ಲಿ ಆಸ್ಟ್ರಾಲಜಿ ಏನು, 59 ಏನು, ಎಲ್ಲನೂ ಕೂಡ ಅಷ್ಟೇ. ಆಯಿತಾ? ತುಂಬ ಸಿಂಪಲ್ಲು, ತಲೆ ಕೆಡಿಸ್ಕೋಬೇಡಿ. ಇದೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಿದ್ರಿ, ಇದನ್ನು ಹೇಳ್ಬಿಡ್ತೀನಿ ನೋಡಿ. 1331 ಪುನಃ 13. ಸೊ ಈ ರೀತಿ 3 ಕಾಂಬಿನೇಷನ್ ಇದು 444 ಬರ್ತಾ ಇದೆ. 444 ಏನಾಗುತ್ತೆ, ರಾಹು ಆ್ಯಕ್ಟಿವೇಟ್ ಮಾಡಬೇಕು, ಬಟ್ ಈ ರೀತಿ ಅಲ್ಲ. ರಾಹು ಆನ್ಲೈನ್ ಬಿಸ್ನೆಸ್ಸಿಗೆ ಬೇಕು, ಬಟ್ ಈ ರೀತಿ ಅಲ್ಲ. ಕಾಂಬಿನೇಷನ್ ಯೂಸ್ ಮಾಡಬೇಕು, ಈ ರೀತಿ ಅಲ್ಲ. ಆಯಿತಾ? ಇನ್ನೊಂದು ನಂಬರು ಇದೊಂದು ಯಾರೋ ಕೇಳಿದ್ರು, ಇದು ಟೋಟಲ್ ಪುಷ್ ಮಾಡೋಕ್ಕೋಸ್ಕರ ಟ್ರೈ ಮಾಡಿದಿರಿ. 1919 ಇಲ್ಲೂ ಸೇಮ್ ಅದೇ ಥರ ಬರುತ್ತೆ. ಬಟ್ ಸಮ್ವೇರ್ ಇದು ಎಲ್ಲ ಒಂದು ಕಡೆ ಇದು ಸ್ವಲ್ಪ ಲೂಸ್ಲಿ ಚೆನ್ನಾಗಿ ಹೋಗುತ್ತಿದ್ದು. 1919 ಆಕ್ಸಿಡೆಂಟ್ ಪ್ರಮೋಟ್ ಮಾಡುತ್ತೆ ಜೋಪಾನ್. ಆಯಿತಾ? ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್. ಇನ್ನು ಮಿಕ್ಕಿದ್ದೇನೇ ಹೇಳಿದ್ರು ಕೂಡ ನಾನೇನೋ ಬಾಯಿ ಪಡ್ಕೊಂಡೆ ಅಥವಾ ನಾನೇನೋ ಹೇಳಿದೆ, ನನಗೇನೂ ಗೊತ್ತಾಗಲಿಲ್ಲ ಅಂತ ಆಗ್ತಾನೆ. ಯಾಕಂದರೆ ಇಲ್ಲಿ ಮ್ಯೂಚುವಲ್ ಡಿಸ್ಕಷನ್ಸ್ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಕೆಲವು ಸರಿ ಅನ್ನಿಸ್ಬಹುದು, ಕೆಲವು ತಪ್ಪು ಅನ್ನಿಸ್ಬಹುದು. ಸೊ ಇಲ್ಲಿ ಮ್ಯೂಚುವಲ್ ಡಿಸ್ಕಷನ್ಸ್ಗಳು ಯಾವುದೂ ಇಲ್ಲ. ಹಾಗಾಗಿ ಏನಾಗುತ್ತೆ, ಸರಿ ತಪ್ಪು ಅನ್ನೋದು ನಿಮಗೆ ಏನು ಇಷ್ಟ ಆಗಿರುತ್ತೆ ಅಥವಾ ಯಾವುದೋ ಒಂದು ಹೇಳಿದಾಗ ನಿಮಗೆ ಸರಿ ಅನಿಸಿದ್ರೆ ಮ್ಯಾಚ್ ಆಗಿರುತ್ತೆ. ಓವರಾಲ್ ಬಂದು ಈ ಒಂದು ಕ್ವಶನ್ಸ್ಗಳು ಏನು ಕೇಳಿದ್ದೀರಾ, ಅದರಲ್ಲಿ ಏನು ಇನ್ಫಾರ್ಮೇಷನ್ ಬೇಕಿದೆ ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಆಯಿತಾ? ಮಿಕ್ಕಿದ್ದೇನಿದೆ ಅದೆಲ್ಲನೂ ಕೂಡ ನಾನು ಕ್ಲಾಸ್ ಅಂದರೆ ಹೇಳೋದಲ್ಲ, ವಿಡಿಯೋ ಕಾಂಟೆಂಟ್ ಒಂದು ಬಿದ್ದಿರಲಿ ಅಂತ. ಫ್ಯೂಚರಲ್ಲಿ ಸ್ವಲ್ಪ ದಿನ ಬಿಟ್ಟು ಜನಗಳ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ ಜಾಸ್ತಿ. ಅವರಿಗೆ ನಾನು ಆ ಟೈಮಲ್ಲಿ ರೆಡಿ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಂದು ಬೇರೆ ಏನೋ ಕೆಲಸಗಳಿವೆ. ನಾನು ತುಂಬ ದಿನದಿಂದ ಸ್ಟಾರ್ಟ್ ಮಾಡಿ ಬಿಟ್ಕೊಬಿಟ್ಟಿದ್ದೀನಿ. ಟೀಚಿಂಗ್ ಅಥವಾ ಈ ಒಂದು ಇನ್ಫಾರ್ಮೇಷನ್ನ ಮಾತಾಡಬೇಕು ಅಂತ ಸ್ಟಾರ್ಟ್ ಮಾಡಿದಂಥ ಚಾನಲ್ನ ಡೆಡ್ ಮಾಡಿಬಿಟ್ಟಿದ್ದೆ ನಾನು. ಸರಿಗೆ ಏನು ಮಾಡ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್, ಕನ್ಫ್ಯೂಷನ್, ಕಾಂಪ್ಲಿಕೇಶನ್ಸ್ ಅಥವಾ ಏನೋ ಬೇಡದಿರೋ ವಿಷಯಗಳು, ಹೇಳೋದೆಲ್ಲ ಸುಳ್ಳು ನಿಜ, ಯಾವ ರೀತಿ ಬೇಕಾದ್ರೂ ರಿಯಾಕ್ಷನ್ಸ್ ಬರಲಿ. ಬಟ್ ಮಾತಾಡಿದ್ರೇ ಅದು ರಿಯಾಕ್ಷನ್ಸ್ಗಳು ಬರೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ
ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ಲಾಸ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅದನ್ನು ಕ್ಲಾಸ್ ಪಾರ್ಟ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಮಾಡ್ತಾಯಿರ್ತೀನಿ. ಆ್ಯಂಡ್ ಯಾರಿಗಾದ್ರೂ ಕೇಳಬೇಕು ಏನಾದ್ರು ಮಾಡಬೇಕಾದ ರೀತಿ ಅಂದರೆ ಕ್ಲಾಸ್ ಲಿಂಕ್ ಸಪರೇಟ್ ಇದೆ, ಅಲ್ಲಿ ಕ್ಲಾಸ್ ಲಿಂಕಲ್ಲಿ ಜಾಯ್ನ್ ಆಗಿರಿ, ಅಲ್ಲಿ ಮಾತ್ರ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಲ್ಲೇ ಬೇಕಾದ್ರೆ ನೀವು ಲೈವ್ ಕ್ಲಾಸಸ್, ಡಿಸ್ಕಷನ್ಸ್, ವೆಬಿನಾರ್ಸ್ಗಳು ಕೆಲವು ಕೂರಿಸ್ತೀನಿ. ಪೇಯ್ಡ್ ಕ್ಲಾಸಸ್ ಏನಿರುತ್ತೆ ಸಪ್ರೇಟಾಗಿ ಮಾಡ್ತೀನಿ. ಕ್ಲಾಸಸ್ ಪೇಯ್ಡ್ ಇರುತ್ತೆ, ಫೀಸ್ ಇರುತ್ತೆ, ಟೈಮ್ ಕೊಡ್ತಾ ಇದ್ದೀನಿ, ಆ ಟೈಮಿಗೆ ಚಾರ್ಜ್ ಮಾಡ್ತಾಯಿದ್ದೀನಿ. ವಿದ್ಯೆಗೆ ನನ್ನ ಕೈಲಿ ದುಡ್ಡನ್ನು ಸೆಟ್ ಮಾಡೋಕ್ಕಾಗಲ್ಲ ಆಯಿತಾ, ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ನನ್ನ ಕೈಲಿ. ನನ್ನ ಟೈಮ್ಗೆ ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟಕ್ಕೊಂದು ಚಿಕ್ಕ ಅಮೌಂಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಫ್ರೀಯಾಗಿ ಮಾಡೋದು ಬೇಡ ಅಂತ, ನಿಮಗೂ ಋಣ ಇಲ್ಲ, ನಂದು ಋಣ ಇಲ್ಲ, ಏನು ತಲೆ ಬಿಸಿ ಇಲ್ಲ, ಅದ್ರ ಪಾಡೋದು ನಡೆದ್ಬಿಡುತ್ತೆ. ಬಟ್ ಅದು ಕ್ಲಾಸಸ್ನ ನಾನು ಎಲ್ಲೂ ಇದು ಮಾಡಲ್ಲ, ಪ್ರಮೋಟ್ ಮಾಡಲ್ಲ ಆಯಿತಾ. ನನಗೆ ವೆಬಿನಾರ್ಸ್ ಮಾಡು, ವೀಕ್ಲಿ ಒಂದು ವೆಬಿನಾರ್ಸ್ ಮಾಡು, 5 days ಫ್ರೀ ಕ್ಲಾಸ್ ಮಾಡುವೆಲ್ಲ ನನಗೆ ಆಗಲ್ಲ, ಫುಲ್ ಟೈಮ್ ಇದೆಲ್ಲ ನಾನು. ಬಟ್ ನಾನು ಕ್ಲಾಸಸ್ಸಿಂದ ಕಮಿಟ್ ಆಗಿದ್ದೀನಿ, ಅದು ಕ್ಲೀನಾಗಿ ನಡೀತಿದೆ. 7 to 10 ಒಂದು ಒಳ್ಳೆ ಟೈಮಿಂಗ್ಸಲ್ಲಿ ಕ್ಲೀನಾಗಿ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಕೆಲವು ಕ್ವಶನ್ಸ್ಗಳನ್ನ ಪಬ್ಲಿಕಾಗಿ ಕೇಳಿದೆ. ಆ್ಯಂಡ್ ನಂಬರ್ಸ್ಗಳು ಕೂಡ ಕ್ವಿಜ್ಗಳು ಕಳಿಸಿದಾಗ ಯಾವುದೋ ಒಂದು ನಂಬರ್ ಯಾವುದೋ ಒಂದು ವ್ಯಕ್ತಿಗೆ ಕೊಟ್ಟಾಗ ಯಾವ ನಂಬರ್ ಕೊಡ್ತೀರಾ ಅಂದಾಗಲೂ ಕೂಡ ಎಲ್ಲರೂ ಬೇರೆ ಬೇರೆ ನಂಬರೇ ಸೆಲೆಕ್ಟ್ ಮಾಡ್ತಿದ್ದೀರಾ ಆಯಿತಾ. ಇದೆಲ್ಲನೂ ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರನೇ. ಬಟ್ ಈಗ ಅಕೌಂಟೇಬಲ್ ಆಗಿರಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ಜನಗಳಿಗೆ ಕ್ವಶನ್ ಕೇಳಿಲ್ಲ ಅಂತಂದರೆ ನೀವು ಮಾಡ್ತಾ ಇರೋದು ಸರಿ ಅಂದ್ಕೊಂಡು ಇನ್ನೂ ಅಡ್ವರ್ಟ್ ಮಾಡ್ತೀರಾ ಆಯಿತಾ. ನನ್ನ ಕಡೆಯಿಂದ ನಾನು ತಿಳಿಸುವಂಥ ಒಂದು ಕೆಲಸ ಮಾಡ್ತೀನಿ. ಕಲಿಯೋರು ಆರಾಮಾಗಿ ಕಲೀರಿ, ಅವಶ್ಯಕತೆ ಇರೋರು ಕ್ಲಾಸಸ್ ಜಾಯ್ನ್ ಆಗಿ. ಆ್ಯಂಡ್ ಬೇರೆ ಏನಾದ್ರು ಬೇಕಿತ್ತಂದರೆ ಕೇಳ್ಕೊಳ್ಳಿ. ಮೊಬೈಲ್ ಟೋಟಲ್ ನೀವು ಯಾರಿಗಾರು ನಂಬರ್ ಹೇಳಿದಾಗ ಎಲ್ಲೂ ಕಾಣಿಸಲ್ಲ. ಮೊಬೈಲ್ ಟೋಟಲ್ಗಿಂತ ಮೊಬೈಲ್ ನಂಬರ್ಸ್ ಏನಿದೆ ಅದೇ ಮೇಯ್ನು, ನೆನ್ಪಿಟ್ಕೊಳ್ಳಿ. ನೇಮ್ಸ್ಗಳು ಕೂಡ ಅದೇ ಥರ. ಸ್ಪೆಲ್ಲಿಂಗ್ ಒಳಗಡೆ ಏನಿದೆ ಅಂತ ಯಾರಿಗೂ ಕಾಣಿಸಲ್ಲ, ಯಾವ ರೀತಿ ಹೇಳ್ತೀವಿ ಅದು ಮಾತ್ರ ಕಾಣಿಸೋದು. ಸೊ ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು, ಪದಗಳು ಕರೆಕ್ಟಾಗಿರಬೇಕು, ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರಬೇಕು. ನಾವು ಅಕ್ಷರಗಳೇನು ಉಪಯೋಗಿಸ್ತೀವಿ ಅಷ್ಟು ಅಕ್ಷರಗಳು ನಾವು ಹೇಳಬೇಕಾದ್ರೆ ಬರಬೇಕು ಬಾಯಿಂದ. ಅದು ನೋಡಿ ಯಾವ ರೀತಿ ಅಂತ ಹೇಳ್ತೀನಿ. ಈ ಹೆಸರಲ್ಲಿ ನಾನು ಎಷ್ಟು ಈ ಥರ ತೆಗೆದ್ರೂ ಕೂಡ ಸೇಮ್ ಸ್ಪೆಲ್ಲಿಂಗ್ ಬರುತ್ತೆ. ನನಗೆ ನಮ್ಮ ಏನಿದೆ ಎಫೆಕ್ಟ್ ಆಗೇ ಇಲ್ಲ. ನಾನು ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಏನು ಮಾಡಿದ್ದು, ಸಿಂಹರಾಶಿ ಬರ್ತಾಯಿತ್ತು ನನಗೆ. ನಾನೇನು ಮಾಡಿದೆ, ಡಬಲ್ H ಇಲ್ಲಿ ಬರೋದು ಬೇಡ, ಬ್ಯಾಕ್ ಪೇನ್ ಬರುತ್ತೆ ಅಂತಂದ್ಬಿಟ್ಟು ಲಕ್ ಬೂಸ್ಟ್ ಆಗಲಿ ಅಂತಂದ್ಬಿಟ್ಟು ಲಕ್ಕಿ ನಂಬರ್ 5 ಬರುತ್ತೆ ಅಂತ ಇಲ್ಲ ಆಗ್ತದೆ. ಇವತ್ತಿಗೂ ಕೂಡ ನಂದು ಹೆಸರದ ಎಫೆಕ್ಟು ಎಲ್ಲರೂ ಹೆಚ್ಚಿಂದ ಜಾಸ್ತಿ ಹಂಕ್ ಅಂತ ಹೇಳಲ್ಲ, ಅಂಕಿತ್ ಅಂತಲೇ ಬರೋದು. ಹಾ ಅನ್ನೋ ಪದ ಕೆಲವ್ರ ಕಡೆಯಿಂದ ಮಾತ್ರ ಪ್ರೊನೌನ್ಸ್ ಮಾಡಿಸ್ತಾರೆ, ಅದನ್ನು ಟೈಪ್ ಮಾಡಿ ಕಳಿಸಿದಾಗ. ಸೊ ಎಲ್ಲದರಲ್ಲೂ ಕೂಡ ಏನು ಮಾಡ್ತೀವಿ ನಾವು, ಗ್ರೀಟಿಂಗ್ಸ್ ಫ್ರಮ್ ಹೋಮ್ ನಮ್ಮ ಹೆಸರು ಹಾಕೋತೀವಿ, ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೋತೀವಿ, ಅದೇ ರೀತಿ ನಂಬರ್ ಸೇವ್ ಮಾಡಿಸ್ತೀವಿ. ಆ ರೀತಿ ಮಾಡಿ ನನ್ನ ಹೆಸರು ಮ್ಯಾನಿಫೆಸ್ಟೇಷನ್ ಆಗಿರೋದು. ಇಲ್ಲಿ ಯಾವುದೇ ಒಂದು ಅಕ್ಷರ ತೆಗೆದ್ರೂ ಕೂಡ ನೋಡಿ, ಈ ಅಕ್ಷರ ತೆಗೆದ್ರೂ ಕೂಡ, ಒಂದು ಅಕ್ಷರ ತೆಗೆದ್ರೂ ಕೂಡ ಆ ಹೆಸರನ್ನು ಅದೇ ರೀತಿ ಕರೆಯೋಕ್ಕಾಗಲ್ಲ. ಗೊತ್ತಾಯ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಹೆಚ್ಚಿಲ್ಲ ಅಂದ್ರೂ ಕೂಡ ಸೇಮ್ ಬರುತ್ತೆ, ಹೆಚ್ಚನ್ನ ಯೂಸ್ ಮಾಡಿದೆ. ಸೊ ನಾನೇನಂತ ಹೇಳಿದೆ, ಹೆಚ್ಚಿದ ಎಫೆಕ್ಟ್ ಏನಿದೆ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಎಲ್ರಿಗೂ ನಾವು ನನ್ನ ನಂಬರ್ ಕಳಿಸ್ಬೇಕಾದ್ರೂ ನಾವು ಸೇವ್ ಮಾಡಿ ಇದೇ ರೀತಿಯೇ ಕಳಿಸಿರೋದು. ಅವ್ರು ಅದೇ ರೀತಿ ಸೇವ್ ಮಾಡ್ಕೋತಾರೆ. ಆ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದಲ್ಲ. ಸುಮಾರು ಜನ ಹತ್ರ ನೇಮ್ ಸೇವ್ ಆಗಿ ನನ್ನ ಹೆಸರನ್ನು ಈ ರೀತಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಈಗ ಜನಗಳಿಗೆ, ಯಾರಿಗೂ ಗೊತ್ತಿಲ್ಲ. ಎಲ್ಲರ ಫೋನಲ್ಲೂ ನಾವು ಟ್ರೈ ಮಾಡಿರೋದು ಇದೇ ರೀತಿ, ಅದೇ ರೀತಿ ನಾವು ವರ್ಕ್ ಮಾಡಿಸಿದ್ದೀವಿ. ಅದಾದ ನಂತರ ನನಗೆ ಎಫೆಕ್ಟ್ ಸ್ಟಾರ್ಟ್ ಆಗಿತ್ತು, ಓಕೆನಾ. ಬಟ್ ಈ ಒಂದು ಹೆಸರಲ್ಲಿ ಯಾವುದೇ ಒಂದು ಅಕ್ಷರ ತೆಗೆದ್ರೂ ಕೂಡ ನೀವು ಆ ಹೆಸರನ್ನು ಅದೇ ರೀತಿ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಡಬಲ್ ಐ ಹಾಕ್ತೆ, ಸೊ ನಾನು ಐ ಅಂತ ಪ್ರೆಸ್ ಮಾಡಿ ಹೇಳಲ್ಲ ಆಯಿತಾ. ಆಮೇಲೆ ಒಂದು ಎ ಹಾಕ್ತೆ ನೇಮ್ ಕರೆಕ್ಷನ್ಗೋಸ್ಕರ. ಅಂಕಿತ್ ಅಂದ್ಬಿಟ್ಟು ಕರೆಯಲ್ಲ, ಅಂಕಿತ್ ಅಂತಾನೆ ಇರುತ್ತೆ, ಬರೀಬೇಕಾದ್ರೆ ಈ ರೀತಿ ಬರಿತೀವಿ. ಸೊ ನೇಮ್ ಕರೆಕ್ಷನ್ ಯಾರು ಮಾಡ್ಕೊಂಡಿರ್ತಾರಲ್ಲ, ಡಬಲ್ N, ಡಬಲ್ E, ಡಬಲ್ Y, ಅದೆಲ್ಲ ಪ್ರಾಬ್ಲಮ್ಸ್ ಇವೇನೆ. ಇದು ಅಷ್ಟೇ, H ಎಂಡಿಂಗಲ್ಲಿ ಕೊಡ್ಬೋದು. ಅಂತ ಅಂಕಿತ್ ಅಂತ ಯಾರು ಹೇಳಲ್ಲ, ಓದ್ಬೇಕಾದ್ರೆ ನೀವು ನಾರ್ಮಲಾಗಿ ಓದ್ತೀರಾ, ಬಟ್ ಇಲ್ಲಿ ಏನು ಮಾಡಿರ್ತೀವಿ, H ಯೂಸ್ ಮಾಡಿರ್ತೀವಿ. ಸೊ ಈ ಅಕ್ಷರ ನಾವು ಏನು ಆಗ್ತಾ ಇದ್ದೀವಿ ಅದು ಪ್ರೊನೌನ್ಸಿಯೇಷನಲ್ಲಿ ನಾವು ಹೇಳಬೇಕಾದ್ರೆ ಅದು ಬಾಯಿಂದ ಉಚ್ಚಾರಣೆ ಆಗಬೇಕು. ಆ ರೀತಿ ಮಾಡೋದ್ರಿಂದ ನೇಮ್ ಕರೆಕ್ಷನ್ ಆಗೋದು ಆಯಿತಾ. ಫೇಮಸ್ ಎಕ್ಸಾಂಪಲ್ ಬಂದು ನೋಡಿ, ಗೋವಿಂದ್ ಹೆಸರಿತ್ತಲ್ಲ, ಅದು ಆ್ಯಕ್ಟರ್. ಅದು ಗೋವಿಂದನ ನೇಮ್ ಕರೆಕ್ಷನ್ ಮಾಡಿದ್ದೇನಂತ ಅಂದರೆ, ಬೇರೆಯವರೆಲ್ಲ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಈ ರೀತಿ ಮಾಡ್ತಾ ಇದ್ವಿ, ಅದೇ ರೀತಿ ಇರಲಿ ಅಂತ. ಬಟ್ ಇವ್ರು ಏನು ಮಾಡಿದ್ರು, ಒಂದು ಎ ಆ್ಯಡ್ ಮಾಡಿ ಗೋವಿಂದ ಅಂತ ಮಾಡಿದ್ರು. ಸೊ ಆ ಎ ದಾ ಅನ್ನೋ ಒಂದು ಪದ ಏನಿದೆ, ಏನಿದೆ ಅದು ಆ್ಯಡ್ ಆಯಿತು. ಇದು ಆ್ಯಕ್ಟರ್ಗೆ ಅದೇ ರೀತಿ ಮಾಡಿದ್ದು. ಇದು ಯಾವಾಗ ಒಂದು ವಿಡಿಯೋ ನೋಡಿದೆ ನಾನು, ನನ್ನ ಐಡಿಯಾ ಅಲ್ಲ ಇದು, ಯಾರ್ದೋ ವಿಡಿಯೋ ನೋಡಿದೆ, ಅದರಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದರು. ಗೋವಿಂದ್ಗೆ ನೇಮ್ ಕರೆಕ್ಷನ್ ಮಾಡ್ಬೇಕಂತಂದರೆ
ಡಬಲ್ ಐ ಮಾಡ್ಬೋದಾಗಿತ್ತು ನೇಮ್ ಟೋಟಲ್ನೇ ಕರೆಕ್ಷನ್ ಮಾಡೋಂಗಿದ್ರೆ. ಬಟ್ ಅವ್ರೇನು ಸೆಲೆಕ್ಟ್ ಮಾಡೋದಂದರೆ ಎ ಸೆಲೆಕ್ಟ್ ಮಾಡಿ ಆ ಅಕ್ಷರ ಎ ಅಂತ ಹಾಕಿರೋದು ಪದ ಬರಬೇಕು ಸೌಂಡಲ್ಲಿ. ಗೋವಿಂದ ದಾ ಅಂದಾಗ ಆ ಅನ್ನೋ ಪದ ಬರುತ್ತೆ. ಡಬಲ್ ಐ ಆಗ್ತು ಅಂದರೆ ಗೋವಿಂದ್ ಅಂತಲೇ ಬರುತ್ತೆ, ಬಟ್ ಡಬಲ್ ಐ ಯಾರಿಗೂ ಕಾಣಿಸಲ್ಲ. ಸೊ ನೇಮ್ ಕರೆಕ್ಷನಲ್ಲಿ ಮೇನ್ ಡಿಸೈನ್ ಇರೋದು ಅದು. ಸೊ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಯಾವಾಗಲೂ ಅದನ್ನು ಸೆಲೆಕ್ಟ್ ನೆನ್ಪಿಟ್ಕೋಬೇಕು. ಈಗ ನೀವು ಹಾಕಿದ್ರಿ, ಆಮೇಲೆ ಇನ್ನೊಂದು ಯಾವುದೋ ಸೆಲೆಕ್ಟ್ ಮಾಡಿರಿ, ಡಬಲ್ ಇ ಯೂಸ್ ಮಾಡಬೇಡಿ, ಸುಮಾರು ಸಲ ಹೇಳಿದ್ದೀನಿ. ಇದು ನನಗೆ ಕಾಣಿಸಿರುವಂಥ ಹೆಸರುಗಳು. ಇನ್ನೊಂದು ಸುಮಾರು ಇತ್ತು ಹೆಸರುಗಳಾಯ್ತಾ. ವಿವೇಕ್ ಇತ್ತು ಅನ್ಸುತ್ತೆ, ವಿವೇಕ್ ಟೋಟಲೇ ಚೆನ್ನಾಗಿತ್ತು, ಬಟ್ ಇದು ಯಾಕೋ ರೀತಿ ಮಾಡಿದರು. ಸೊ ಇದೆಲ್ಲೊಂದು 4-5 ಅಕ್ಷರಗಳು ನೋಡಿದೆ. ಡಬಲ್ ಇ ಯೂಸ್ ಮಾಡಿದಷ್ಟು ನಿಮಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತವೆ, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಆಮೇಲೆ ಸುಮ್ಮನೆ ಒಂಥರ ಅನಾವಶ್ಯಕವಾಗಿ ಸುಮ್ಮನೆ ದುಡಿತಾ ಇರ್ತೀರ, ವೇಸ್ಟಾಗಿ ಸುಮ್ಮನೆ ಎಕ್ಸೈಟ್ ಆಗ್ತೀರಾ, ಕಂಟ್ರೋಲ್ ಸಿಗೋಲ್ಲ, ನಿಮ್ಮ ಥಾಟ್ಸ್ಗಳು ಕಂಟ್ರೋಲ್ ಸಿಗೋಲ್ಲ. ಡಬಲ್ ಇ ಜಾಸ್ತಿ ಯೂಸ್ ಮಾಡಬೇಡಿ. ವೀರೇಶನ್ ಅಂತಲೂ ಕೂಡ ಕರೆಕ್ಟ್. ಓಕೆ ನೋಡಿ, ಈ ಹೆಸರಲ್ಲಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಡಬಲ್ ಇಗಳು ಯಾರು ಯೂಸ್ ಮಾಡ್ತಾರೆ ಅದು ಯೂಸ್ ಮಾಡಬೇಡಿ. ವೀರೇಶನು ಓಕೆ ಸರಿ ಕರೆಕ್ಷನ್ ಮಾಡ್ಕೋಬೋದು ಅಂತ ಅಂದ್ಕೊಳ್ಳಿ, ವಿ ಐ ಹಾಕ್ಬೋದು. ಬಟ್ ಎಲ್ಲ ಒಂದು ಕಡೆ ಆ ಒಂದು ಇಂಪ್ಯಾಕ್ಟ್ ಏನಿರುತ್ತೆ, 5ನೇ ನಂಬರ್ ಅಂದಷ್ಟು ಸೆಂಟಿಮೆಂಟ್ ಇದೆಯಲ್ಲ, ದಯವಿಟ್ಟು ತೆಗೀರಿ. 5ನೇ ನಂಬರು ಪಾಸಿಟಿವ್ನು ತೋರಿಸುತ್ತೆ, ನೆಗೆಟಿವ್ನು ತೋರಿಸುತ್ತೆ. ಅದೊಂದೇ ಗ್ರಹ ಎಲ್ಲ ಗ್ರಹಗಳಲ್ಲಿ ಅದ್ರ ಲಾಭಕ್ಕೆ ಇಷ್ಟ ಬಂದಂಗೆ ಕೆಲಸ ಮಾಡೋದು. ಸೊ ನಿಮಗೆ ನಿಮ್ಮ ಬುದ್ಧಿ ಸರಿ ಅಂತ ಅನ್ನಿಸ್ತು ಅಂದರೆ ಏನು ಲೆಕ್ಕಾಚಾರ ಆಗ್ತಿ ಎಡವಟ್ಟು ಕೂಡ ಮಾಡ್ತೀರಾ. ಸಾಲ ಮಾಡ್ಬೇಕಾದ್ರೆ ಸರಿ ಅನ್ನೋದಕ್ಕೆ ಮಾತ್ರ ಸಾಲ ಮಾಡೋದು, ಆಯಿತಾ. ಧೈರ್ಯ ಸುಮ್ಮನೆ ಬರಲ್ಲ. ತಪ್ಪು ಮಾಡ್ಬೇಕಾದ್ರೆ ಮಾಡ್ತಾರೆ ಕೆಲಸ ಸರಿ ಅನ್ಸಿದ್ರೆ ಮಾತ್ರ ನೀವು ಅದನ್ನು ಮಾಡೋದು. ನೀವು ತಪ್ಪು ಸರಿ ಅಂತ ಯೋಚನೆ ಮಾಡಲ್ಲ, ಅದನ್ನು ಜಾಸ್ತಿ ಪ್ರಮೋಟ್ ಮಾಡುತ್ತೆ. ಸೊ ಮಲ್ಟಿಪಲ್ ಫೈನ ಜಾಸ್ತಿ ಉಪಯೋಗಿಸ್ಬೇಡಿ, ಅದು ಇರೋದಕ್ಕಿಂತ ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ ಕೊಡೋದೇ ಜಾಸ್ತಿ. ಸೊ ಇದಿಷ್ಟೊಂದು ಡಿಸ್ಕಷನ್ ಪಾರ್ಟು. ವೀಕ್ಲಿ ಡಿಸ್ಕಸ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಲೈವಲ್ಲೇ ಟ್ರೈ ಮಾಡ್ತೀನಿ, ಲೈವ್ ಕ್ಲಾಸಸ್ಸಲ್ಲೇ. ಮಿಕ್ಕಿದೆಲ್ಲ ಏನು ಕ್ವಶನ್ಸ್ ಇದೆ ಅದನ್ನು ಇದು ಮಾಡಿ. ಆ್ಯಂಡ್ ನೇಮ್ ಸ್ಕೀಮ್ಸ್ ಎಲ್ಲ ನಾವು ಮೆಸೇಜ್ ಮಾಡೋಂಗಿದ್ರೆ ನಿಮ್ಗೊಂದು ಇದು ಹಾಕಿದ್ದೀನಿ, ಒಂದು ಪೋಸ್ಟ್ ಹಾಕಿದ್ದೀನಿ, ಅದ್ರ ಕೆಳಗಡೆ ಕಮೆಂಟ್ ಮಾಡಿ. ನಾನು ಟೈಮ್ ಸಿಕ್ಕಿದಾಗ ಇದು ಮಾಡ್ತೀನಿ. ಇಮ್ಮಿಡಿಯೇಟಾಗಿ ನೇಮ್ಸ್ ಬರ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಇದು ಹಿಂದೆಯಿಂದ ಆನ್ಸರ್ ಮಾಡೋ ಆ ಥರ ಆಗಲ್ಲ ನನಗೆ. ನಿಮ್ದು ಏನು ಡೌಟ್ಸ್ ಇದೆ ಅದನ್ನು ಅಲ್ಲಿ ಬಿಟ್ಟಿರಿ, ನಾನು ಅದಕ್ಕೆ ಉಲ್ಟಾ ರಿಪ್ಲೈ ಮಾಡಿ ಕಳಿಸ್ಕೊಡ್ತೀನಿ. ಓಕೆನಾ. ಏನಕ್ಕೆ ಹೃತಿ ಬೀಜ ಅಂತ ಕರೆಯೋದಾಗಲಿ ಆ ಹೃತಿ ಅಂತ ಮಾಡಿಲ್ಲ ಅಂತಂದರೆ ಐ ಇಂಪ್ಯಾಕ್ಟ್ ಬರಲ್ಲ. ಸೊ ಯಾವ ರೀತಿ ಕರೀತೀರಾ ಅದನ್ನು ನನಗೆ ಹೇಳಿದ್ರೆ ಆ ನೇಮ್ ಕ್ರಿಯೇಷನನ್ನು ಸಜೆಷನ್ ಕೊಡ್ತೀನಿ. ಓಕೆನಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.